ಪುನೀತ ಕನ್ನಡಿಗರಿಗೆ ನಮಸ್ಕಾರ. ಈ ಕೂಗು ಈ ಶಿಲ್ಲೆ ಇವತ್ತು ಡಬ್ಬಲ್ ಆಗುವಂತಹ ಸಮಯ. ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹವನ್ನ ಕೇಳ್ತಾ ಶುರು ಮಾಡೋಣ. ಇದು ನಟನೆಯನ್ನ ಸಂಭ್ರಮಿಸೋ ಕಲಾ ಲೋಕ. ಭವಿಷ್ಯದ ನಟಿಯರಿಗೊಂದು ಬೃಹತ್ ಅವಕಾಶ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತಹ ಪಾಠಶಾಲೆ. ಮುಂದುವರಿಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. ಲಕ್ಸ್ ಕೋ ಪ್ರೆಸೆನ್ಸ್ ಮಹಾನಟಿ, ಕೋಪಾಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಧೋತೀಸ್ ಅಂಡ್ ಶರ್ಟ್ಸ್, ಪಾನ್ಸ್ ಸ್ಟ್ರೀಮ್ ಫ್ಲವರ್ ಟಾಲ್ಕ್, ಡೆನ್ವರ್ ಡಿಯೋಡ್ರೆಂಟ್, ಸ್ಪೆಷಲ್ ಪಾರ್ಟ್ನರ್ ಫೇರೆವರ್ ಬ್ಯೂಟಿ ಲಿಫ್ಟ್ ಕ್ರೀಮ್, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. 14 ವಾರ 28 ಸಂಚಿಕೆಗಳು, 5 ಫೈನಲಿಸ್ಟ್ಗಳು. ಇಲ್ಲಿ ಸಿನಿಮಾವನ್ನೇ ಉಸಿರಾಡಿದ್ದೀವಿ. ಇವತ್ತಿನ ಗ್ರ್ಯಾಂಡ್ ಫಿನಾಲೆಗೋಸ್ಕರ ಚಂದನವನದ ಟಾಪ್ ನಿರ್ದೇಶಕರು 5 ಕಿರು ಚಿತ್ರಗಳಿಗೆ ಆಕ್ಷನ್ ಕಟ್ ಹೇಳಿರೋದು. ಒಂದು ಐತಿಹಾಸಿಕ ದಾಖಲೆ. ಫಸ್ಟ್ ಟೈಮ್ ಇನ್ ದ ಇಂಡಿಯನ್ ಟೆಲಿವಿಷನ್ ಹಿಸ್ಟರಿ ಚಿತ್ರಮಂದಿರದಲ್ಲಿ ಫೈನಲಿಸ್ಟ್ಗಳ ಕಿರುಚಿತ್ರ ಪ್ರದರ್ಶನ ನಡೆಸಲಾಗಿದೆ. ಈ ಮಹಾನಟಿ ವೇದಿಕೆಯಲ್ಲಿ ವಿಜೇತರಿಗೆ ವಿಜೃಂಭಣೆಯಿಂದ ಪಟ್ಟಾಭಿಷೇಕ ನಡೆಯಲಿದೆ. ಅವರ ಕಲೆಗೆ ವಿಜಯದ ಕಂಕಣವನ್ನ ತೊಡಿಸಲಾಗುತ್ತೆ. ಚಿನ್ನದ ಕಿರೀಟ ತೊಡಿಸಿ ಕೋಟ್ಯಾಂತರ ಪ್ರೇಕ್ಷಕರ ಸಾಕ್ಷಿಯಲ್ಲಿ ಗೌರವಿಸಲಾಗುತ್ತೆ. ಬನ್ನಿ, ನಿಮ್ಮ ಮನೆ ಮಗಳ ಹಾಗೆ ಮಹಾನಟಿಯನ್ನ ಚಂದನವನಕ್ಕೆ ಕಳಿಸಿಕೊಡೋಣ. ಮಹಾನಟಿಯನ್ನು ಬ್ಲಾಕ್ ಬಸ್ಟರ್ ಸಿನಿಮಾದ ಕ್ಲೈಮ್ಯಾಕ್ಸ್ ಏನು ಅಂತ ಈಗ ನೋಡೋಣ. ಈ ಮಂಗಳಕರ ಉತ್ಸವವನ್ನ ಮುನ್ನಡೆಸೋಣ, ಶುರು ಮಾಡೋಣ. ಇದು ಮಹಾನಟಿ ಗ್ರ್ಯಾಂಡ್ ಫಿನಾಲೆ. ನಾನು ಮಂಗಳಕರ ಶುಭಾರಂಭ ಅಂತ ಹೇಳಿದೆ. ಅದಂದ ತಕ್ಷಣ ಎಷ್ಟು ಮಂಗಳಕರವಾಗಿ ಲಕ್ಷಣವಾಗಿ ನಮ್ಮೆಲ್ಲ ನಟಿಯರು ನೋಡಿ ಅಲ್ಲಿ ಕೂತಿದ್ದಾರೆ. ಇವ್ರಿಲ್ಲ ಅಂದಿದ್ರೆ ನಮ್ಮ ಮಹಾನಟಿ ಆಗ್ತಿತ್ತ? ಸಾಧ್ಯನೇ ಇಲ್ಲ. ಮಹಾನಟಿಯ ದೊಡ್ಡ ಶಕ್ತಿ ಇವರೆಲ್ಲರೂ. ಪ್ರತಿ ಸಲ ಆಕ್ಷನ್ ಹೇಳಿದಾಗ ಅಭಿನಯದ ಖುಷಿಯನ್ನ ಕೊಟ್ಟಿದ್ದಾರೆ. ಕಟ್ ಅಂತ ಹೇಳಿದಾಗ ಒಂದು ಪಾತ್ರವಾಗಿ ಮನಸ್ಸಲ್ಲಿ ಉಳಿದಿದ್ದಾರೆ. ಮಹಾನಟಿಯಲ್ಲಿ ತಮ್ಮದೇ ಹೆಜ್ಜೆ ಗುರುತುಗಳನ್ನ ಮೂಡಿಸಿರುವಂತಹ ನಮ್ಮ ಎಲ್ಲಾ ನಟಿಯರಿಗೆ ಬರ್ಲಿ ಚಪ್ಪಾಳೆ. ಈ ಗ್ರ್ಯಾಂಡ್ ಫಿನಾಲೆ ಅನ್ನೋ ಅಭಿನಯದ ಅತಿ ದೊಡ್ಡ ಹಬ್ಬಕ್ಕೆ ನಮ್ಮ ಪ್ರೀತಿಯ ಜಡ್ಜಸ್ ನ ವೆಲ್ಕಮ್ ಮಾಡುವಂತಹ ಸಮಯ. ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಂತಹ ಗ್ಲಾಮರಸ್ ಗೊಂಬೆ, ಕುಣಿತಕ್ಕೂ ಕಚಗುಳಿ ಇಡುವಂತಹ ಡಾನ್ಸಿಂಗ್ ದೇವತೆ, ರೊಮ್ಯಾಂಟಿಕ್ ರಾಣಿ, 6 ಪ್ಯಾಕ್ ಪೋರಿ, ಮಹಾನಟಿ ಮಚ್ಚೆ ಸುಂದರಿ ನಿಶ್ವಿಕಾ ಹಾಗೂ ಅವರ ಜೊತೆ ಚಂದನವನದ ಚಂದ್ರಮುಖಿ, ಚತುರ್ಭಾಷಾ ತಾರೆ, ಮಹಾನಟಿ ಲೆಜೆಂಡ್ ಪ್ರೇಮ ಮೇಡಮ್. ಹಾಗೂ ಲೆಟ್ಸ್ ವೆಲ್ಕಮ್ ಬಿಗ್ ಹಿಟ್ಟುಗಳ ಬಿಗ್ ಗೆಸ್ಟ್ ಎಂಟರ್ಟೈನರ್, ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಸುಧೀರ್. ನಂಗೆ ಬೇಜಾರಾಯ್ತು. ಗಜ್ಜಕ್ಕೆ ಬರಲಿ ಚಪ್ಪಾಳೆ. ನಮ್ಮ ಮಚ್ಚೆ ಸುಂದರಿ ನಿಶ್ವಿಕಾ ನೋಡಿ ಇವತ್ತು ಯಾವುದೋ ಒಂದು ಗೋಲ್ಡನ್ ಶಿಲಾಬಾಲಕಿ ತರ ಕಾಣ್ತಾ ಇದ್ದಾರೆ.
ಸೊ ಫುಲ್ ಝೂಮ್ ಅಲ್ಲಿ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದೀರಾ. ಹೌ ಎಕ್ಸೈಟೆಡ್ ಆರ್ ಯು? ಸೂಪರ್ ಎಕ್ಸೈಟೆಡ್. ಇಷ್ಟು ದಿವಸ ನಾವು ಈ ಒಂದ್ ದಿನಕ್ಕೆ ಕಾಯ್ತಾ ಇದ್ವಿ, ವೇಟ್ ಮಾಡ್ತಾ ಇದ್ವಿ. ಏನೇನೋ ಆಗಿ ಏನೇನೋ ಎಕ್ಸ್ಪೀರಿಯನ್ಸ್ ಆಗಿ ಎಲ್ಲಾರ ಜೊತೆ ಇವಾಗ ಫೈನಲಿ ಗ್ರ್ಯಾಂಡ್ ಫಿನಾಲೆಗೆ ನಿಂತಿದೀವಿ. ಒಂದ್ ಕಡೆ ಖುಷಿ ಇದೆ, ಒಂದ್ ಕಡೆ ಎಲ್ಲೋ ಒಂದ್ ಚಿಕ್ಕ ಇಷ್ಟು ಬೇಗ ಇಷ್ಟು ದೂರ ಒಂದ್ ಗ್ರ್ಯಾಂಡ್ ಫಿನಾಲೆವರೆಗೂ ಬಂದ್ಬಿಡ್ತಲ್ಲ ಶೋ ಅನ್ನೋ ಒಂದು ಚಿಕ್ಕ ನೋವು ಕೂಡ ಇದೆ. ಬಟ್ ಡೆಫಿನೆಟ್ಲಿ ನಮ್ಮ ಎಲ್ಲ ಫೈನಲಿಸ್ಟ್ಗೆ ನಾನು ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಸೊ ಎಸ್, ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದ ಶೋ. ಸೂಪರ್ ನಿಶ್ವಿಕಾ. ಬಟ್ ನಿಶ್ವಿಕಾ, ನೀವು ಗ್ರ್ಯಾಂಡ್ ಫಿನಾಲೆಗೆ ಬಂದಿದ್ದೀರಾ, ಅದು ನೀವು ಅಟೆಂಡ್ ಮಾಡ್ತಾರ ಫಸ್ಟ್ ಗ್ರ್ಯಾಂಡ್ ಫಿನಾಲೆ ರಿಯಾಲಿಟಿ ಶೋದು. ಹಾಗಾಗಿ ನಿಮ್ಗಾಗಿ ಒಂದು ಗಿಫ್ಟ್ ತಗೊಂಬಂದಿದ್ದೀನಿ ನಾನು. ತಗೊಂಬರೋ ಗಿಫ್ಟ್ನ ಯಾಕೋ ಡೇಂಜರಸ್ ಆಗಿ ಕಾಣಿಸ್ತಾ ಇದೆ, ನೀವೇ ಛೇ ಛೇ. ಈ ಟಿಶ್ಯೂ ಯಾಕೆ ಕೊಡ್ತಾ ಇದೀವಿ? ಹೆಣ್ಮಕ್ಳು ಕಣ್ಣೀರ್ ಹಾಕ್ಬಾರ್ದು. ಅದ್ರಲ್ಲೂ ನಮ್ ನಿಶ್ವಿಕಾ ಅಂತೂ ಬೇರೆಯವ್ರ ಕಣ್ಣೀರ್ ಒರ್ಸಕ್ಕಂತಾನೆ ಕಣ್ಣೀರ್ ಹಾಕ್ತಾರಲ್ಲ, ಅವ್ರೊಂದು ತಾಯಿ, ಮಹಾ ತಾಯಿ. ಅಯ್ಯಯ್ಯೋ ನನ್ನ ಲಾಸ್ಟ್ ಡೇ, ಅಯ್ಯಯ್ಯೋ ಏನ್ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತ ಹೇಳಿ ಯೋಚನೆ ಮಾಡಿ ಕಣ್ಣೀರ್ ಹಾಕ್ತಾ ಇದ್ರು. ಹಾಗಾಗಿ ಸಣ್ಣ ಟಿಶ್ಯೂ ಎಲ್ಲ ನಿಮಗ್ ಸಾಕಾಗಲ್ಲ ಅನ್ಬಿಟ್ಟು ಈ ಲಾರ್ಜ್ ಸೈಜ್ ಅಲ್ಲಿ ಒಂದು ಟಿಶ್ಯೂ ರೋಲ್ ನ ತಗೊಂಡ್ಬಂದಿದೀನಿ. ಇದನ್ನ ದಯವಿಟ್ಟು ತಾವು ಒಂದು ಅವಾರ್ಡ್ ರೀತಿಲಿ ಸ್ವೀಕರಿಸಬೇಕು. ಖಂಡಿತವಾಗ್ಲೂ ತುಂಬಾ ಹೆಮ್ಮೆ ಆಗ್ತಾ ಇದೆ. ಐ ವಾಂಟ್ ಟು ಥ್ಯಾಂಕ್ ಮೈ ಮಾಮ್. And the tissue award goes to Nishu. ಯೂಸ್ ಮಾಡಿ. ಅಯ್ಯಯ್ಯೋ, ಥ್ಯಾಂಕ್ ಯು. ನಮ್ ಬ್ಲಾಕ್ ಬಾಸ್ಟರ್ ಡೈರೆಕ್ಟರ್ ಬಗ್ಗೆ ಏನ್ ಹೇಳೋದು. ತರುಣ್ ಅವರೇ, ಗ್ರ್ಯಾಂಡ್ ಫಿನಾಲೆಗೆ ನೀವಿಷ್ಟು ಗ್ರ್ಯಾಂಡ್ ಆಗಿ ಬಂದಿದ್ದೀರಾ. ಈ ವಾರ ಏನೋ ಮರ್ತ್ ಬಂದಿದ್ದೀರಾ ಅಂತ ನಿಮ್ಗೆ ಅನ್ಸ್ತಾ ಇದೆಯಾ? ಇಲ್ವಲ್ಲ, ಏನು ಮರ್ತ್ ಬಂದಿಲ್ಲ. ಯಾಕೆ? ಯಾಕಪ್ಪ ನೀವು ತುಂಬಾ ಮರಿತಾ ಇದ್ದೀರಾ? ಇಲ್ಲ, ನೀವು ಟೆನ್ಷನ್ ಮಾಡಬೇಡಿ. ನೀವು ಮರ್ತಿರೋದನ್ನ ನಾವು ತರಿಸಿದೀವಿ. ಬರ್ಲಿ. ಮಿಸ್ಟರ್, ವಾಟ್ಸ್ ಯುವರ್ ನೇಮ್? ಮೈ ನೇಮ್ ಇಸ್ ನಾಗಾ. ನಾಗಾ, ಸೂಟ್ ಹಾಕೊಂಡೇ ಸೂಟ್ ಕೇಸ್ ತಗೊಂಬಂದಿದ್ಯಾ. ಏನಾಯ್ತಾ ಇದ್ರಲ್ಲಿ? ಇವತ್ತು ನಾನು ಹಾಕಿರೋದು ಬ್ಲಾಕ್ ಔಟು, ಸಾರ್ ಹಾಕಿರೋ ಬ್ಲಾಕ್ ಔಟು, ಅದರಲ್ಲೂ ಇದೆ ಒಳ್ಳೆ ನೋಟು. ನಾಗ, ಕೊಡೋ ಪೇಮೆಂಟ್ ಕೆಲಸ ಮಾಡ್ಬೇಕು, ಎಕ್ಸ್ಟ್ರಾ ಮಾಡಬಾರ್ದು ಅಷ್ಟೇ ಹೇಳೋ. ಇವನು ಕೋಟ್ ಹಾಕಿದ್ರೆ ಮೈಕಲ್ ಜಾಕ್ಸನ್, ಕೋಟ್ ಬಿಚ್ಚಿದ್ರೆ ಜಿ ಕನ್ನಡ ಪ್ರೊಡಕ್ಷನ್. ತರುಣ್ ಅವರೇ, ನಿಮ್ಗೆ ಗೊತ್ತಾಯ್ತಾ ಮಿಸ್ಟರ್ ನಾಗ ಅವರು ಯಾಕೆ ಆ ಪೆಟ್ಟಿಗೆ ತಗೊಂಡ್ಬಂದಿದ್ದಾರೆ ಅಂತ? ಹೌದು, ನನ್ನ ಕಾರಲ್ಲಿ ಇತ್ತಿದ್ದು. ಇದು ಯಾಕೋ ಗ್ಯಾಪಲ್ಲಿ ತಗೊಂಡ್ಬಂದಿದ್ದಾರೆ ಅಂತ. ಇಲ್ಲೆಲ್ಲ ಇವತ್ತು ಯಾರು ಗೆಲ್ತಾರೆ ಏನೋ ಪಾಂಪ್ಲೆಟ್ ಅನ್ಸ್ದಂಗೆ 500 ರೂಪಾಯಿ ನೋಟ್ ಹಂಚ್ಬೇಕು ಅಂತ ನಾನು. ನಿನ್ ಕೆಲ್ಸ ಆಯ್ತು, ಹೋಗು ನಾಗ. ಡಾನ್ಸ್ ಮಾಡ್ಕೊಂಡು ಹೋಗು. ಯಾರು ಫೈನಲಿಸ್ಟ್ ಬಂದಿದ್ದಾರೆ, ದೇ ಆರ್ ಆಲ್ ಡಿಸರ್ವಿಂಗ್. ಇದು ಇಂಥ ಸೂಟ್ ಕೇಸ್ಗಳು ಖಂಡಿತ ಅವ್ರ ಮನೆ ಖಂಡಿತ ಬರ್ತಾನೆ ಇರುತ್ತೆ. ಸೊ ಲೆಟ್ ಇಟ್ ಸ್ಟಾರ್ಟ್ ಫ್ರಮ್ ಹಿಯರ್ ಓನ್ಲಿ. ಇವಾಗ ನೋಡೋಣ. ನಿಜ. ಅದಕ್ಕಿಂತ ಮುಂಚೆ ನನ್ಗೆ ಏನಾದ್ರೂ ಕೊಡಿ. ನಂದಾದ್ರೂ ಚಿಕ್ಕ ಸೆರಗು, ಇವ್ರದ್ದು ಸೀರೆನೇ ಹೇಳ್ಕೊಂಬಂದವ್ರೆ. ಹೆಂಗ್ ನೋಡ್ರಿ, ಅಯ್ಯೋಯ್ಯೋ ಕೈ ಎಣಿಸಿ, ಅಯ್ಯೋ 500 ರೂಪಾಯಿ. ಸರ್, ಇಟ್ಕೊಂಡಿದ್ ಅಟ್ಲೀಸ್ಟ್ ಅಲ್ಲಿವರೆಗೂ ಹೋಗಿ ಸರ್, ಒಂದೊಂದೇ ಹಾಕೊಂಡು. ಸರ್, ಒಂದೊಂದೇ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಬಟ್ ನನಗ್ ಗೊತ್ತಿಲ್ಲ ನಿಮ್ಮ ಕೈಯಾರೆ ಯಾರು ಆ ಒಂದು 500 ರೂಪಾಯಿ ಅವತ್ತು ತಗೊಂಡವರು ಅಥವಾ ಇವತ್ತು ಆ ಕ್ಯಾಶ್ ನ ನಿಮ್ಮ ಸೂಟ್ ಕೇಸನ್ನ ತಗೊಳ್ತಾರೋ ಅವರು ನೆಕ್ಸ್ಟ್ ಲೆವೆಲ್ ಸ್ಟಾರ್ ಆಗ್ತಾರ ಅನ್ನೋದು ಮಾತ್ರ ನಮಗ್ ಚೆನ್ನಾಗ್ ಗೊತ್ತು. ಯಾರೇ ತಗೊಳ್ತಿದ್ದೀರಪ್ಪ, ಆಲ್ ದ ವೆರಿ ಬೆಸ್ಟ್. ನಮ್ಮ ಮಹಾನಟಿಯ ಮಹಾನಟಿ ಪ್ರೇಮಾ ಮೇಡಮ್ಗೆ ಬರ್ಲಿ ಚಪ್ಪಾಳೆ. ಮೇಡಮ್
ಮೇಡಮ್ ನೀವ್ ಹೇಳಿದ್ರಿ ನೀವು ತುಂಬಾ ಖುಷಿಯಾಗಿದ್ದೀರಾ ಅಂತ ಹೇಳಿ. ನಮ್ಗೆಲ್ಲ ಖುಷಿ ಇದೆ, ಆದ್ರೆ ಒಬ್ರು ತುಂಬಾ ಬೇಜಾರಲ್ಲಿದ್ದಾರೆ ಮೇಡಮ್, ತುಂಬಾ ನೊಂದ್ಕೊಂಡಿದ್ದಾರೆ. ಕ್ಯಾಮ್ರಾನ ಆಯ್ತು ನೋಡಿ ಪ್ರೇಮಕ್ಕೋಸ್ಕರ ಗಂಡು ಮಕ್ಕಳು ಗಡ್ಡ ಬಿಡ್ಕೊಂಡು ಕೈಯಲ್ಲಿ ಕ್ವಾರ್ಟರ್ ಇಟ್ಕೊಂಡು ಜುಟ್ಟು ಕಟ್ಕೊಂಡು ದೇವದಾಸ್ ಆಗಿ 2 ಶರ್ಟ್ ಬಟನ್ ಓಪನ್ ಮಾಡ್ಕೊಂಡು ಓಡಾಡೋದನ್ನ ನಾವು ನೋಡಿದೀವಿ. ಆದ್ರೆ ಒಂದು ಜಿಮ್ಮಿನೇ ನಿಮ್ಮ ಪ್ರೇಮದಲ್ಲಿ ನಾನು ಏನ್ ಕಮ್ಮಿ ಇಲ್ಲ ಅಂತ ಹೇಳಿ ದೇವದಾಸ್ ಆಗಿದೆ ನೋಡಿ ಮೇಡಮ್. ದೇವದಾಸ್ ಆ ಕೈ ನೋಡಿ ಮೇಡಮ್ ಹಿಡ್ಕೊಂಡಿರೋದು. ಆಕ್ಷನ್ ಹೇಳಿಲ್ಲ ಮೇಡಮ್ ಅವ್ನಿಗೆ. ನೋಡಿ ಮೇಡಮ್, ಏನಾದ್ರೂ ಒಂದೆರಡು ಸಮಾಧಾನದ ಮಾತು ಹೇಳಿ ಕಣ್ಣೋಡ್ಸಿ ಮೇಡಮ್. ಫೈನಲ್ ಮುಗಿತಾ ಬಂದ್ರು ನಾನು ಸಾಯೋವರೆಗೂ ಅವ್ರನ್ನ ಲವ್ ಮಾಡ್ತಾನೇ ಇರ್ತೀನಿ. ಬಂದರೆ ಹೃದಯದ ಗತಿಯೇನು ಹೇಳು ನೀನು ಹೇಳು. ಇದು ಕಮ್ಮಿ ಆಗೋ ಪ್ರೀತಿ ಅಲ್ವೇ ಅಲ್ಲ. ಒಂದ್ಸಲಿ ಕ್ಯಾಮ್ರಾ ಮೇಲೆ ಪ್ರೀತಿ ಶುರು ಆದ್ರೆ ಅದು ಕೊನೆವರೆಗೂ ಇದ್ದೇ ಇರುತ್ತೆ. ನಮ್ಮ ಮಹಾನಟಿ ಪ್ರೇಮ ಮೇಡಮ್ ಹೇಳಿದ್ರೆ ಕ್ವಾರ್ಟರ್ ಇಲ್ಲಿ ಬಿಟ್ಬಿಟ್ಟು ಹೋಗೋ ನೀನು. ಗಡ್ಡ ಶೇವ್ ಎಲ್ಲಿ? ಮಹಾನಟಿ ಅನ್ನೋದು ಒಂದು ಅಪರೂಪವಾದಂತಹ ಪಟ್ಟ. ಇವತ್ತು ಚಿತ್ರರಂಗಕ್ಕೆ ಮಹಾನಟಿ ಸಿಗೋ ದಿನ. ಇದನ್ನ ಹೆಮ್ಮೆಯಿಂದ ನಾವು ಸೆಲೆಬ್ರೇಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಈಗ ಮಾಸ್ಟರ್ ಮೈಂಡ್ ಆಗಮನ ಆಗುವಂತಹ ಸಮಯ. ಕನ್ನಡ ಚಿತ್ರರಂಗದ 40 ವರ್ಷದ ಸಾಧನೆಯ ಲೆಜೆಂಡ್, ನಾಯಕ, ನಿರೂಪಕ, ನಿರ್ದೇಶಕ, ನಿರ್ಮಾಪಕ, ಜೀವನ ಪ್ರೇಮಿ, ಸಿನಿಮಾ ಗುರು, ಕನ್ನಡ ಸಿನಿಮಾ ಡಿಕ್ಷನರಿ, ಟ್ಯಾಲೆಂಟ್ಗೆ ಲೈಬ್ರರಿ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಡಾಕ್ಟರ್ ರಮೇಶ್ ಅರವಿಂದ್ ಸರ್. ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು, ಪ್ರೀತಿಸುವ ಹುಡುಗರನು ಯಾರು ನೋಯಿಸಬಾರದು. ಕಾಯಿಸಿದರು ನೋಯಿಸಿದರು ನಾನು ನಿನ್ನ ಪ್ರೀತಿಸುವೆ, ನಾನು ನಿನ್ನ ಪ್ರೀತಿಸುವೆ. ಸರ್ ವೆಲ್ಕಮ್ ಟು ಮಹಾನಟಿ ಗ್ರ್ಯಾಂಡ್ ಫಿನಾಲೆ. ಥ್ಯಾಂಕ್ ಯು ಸರ್, ಮಹಾನಟಿ ಮೂಲಕ ಸ್ಪರ್ಧಿಗಳ ಆಪ್ತ ಮಿತ್ರರಾಗಿ ಅಂಡ್ ಈ ಕಾರ್ಯಕ್ರಮದ ಮಾಸ್ಟರ್ ಮೈಂಡ್ ಆಗಿ ಒಂದು ಹೊಸ ಜವಾಬ್ದಾರಿಯನ್ನ ತಗೊಂಡ್ರಿ ಸರ್. ನಿಮ್ಮ ಮೊದಲ ಆಕ್ಷನ್ ಇಂದ ಆ ನಟಿಯರ ಒಂದು ಭವಿಷ್ಯ ಅಥವಾ ಸಿನಿ ಜೀವನ ಉಜ್ವಲವಾಗಿದೆ ಸರ್, ಶುರು ಆಗಿದೆ. ಈ ಹೊಸ ಜವಾಬ್ದಾರಿ ನಿಮ್ಗೆ ಹೇಗೆ ಅನ್ಸ್ತಾ ಇದೆ ಸರ್? ನನಗೆ ಬಹಳ ಖುಷಿ ಕೊಟ್ಟಿದೆ ಈ ಮಹಾನಟಿ. ವೀಕೆಂಡ್ ವಿತ್ ರಮೇಶ್ 5 ಸೀಸನ್ ಮಾಡಿದೀನಿ, ಅದೆಲ್ಲ ಬೇರೆ. ಬಟ್ ಮಹಾನಟಿಯಲ್ಲಿ ಬಂದ್ಮೇಲೆ ಹೋಲ್ ಬ್ಯೂಟಿ ರೀ. ನಮ್ಗೆಲ್ಲ ಮೊದಲನೇ ಗುರುತಿನ ಚೀಟಿ ಅಂದ್ರೆ ಆಕ್ಟರ್, ನಟ. ಅದಾದ್ಮೇಲೆ ಡೈರೆಕ್ಟರ್, ರೈಟರ್, ಹೋಸ್ಟ್ ಅದೆಲ್ಲ ಬಂದಿದ್ದ ಆಮೇಲೆ. ಫಸ್ಟ್ ಐಡೆಂಟಿಟಿ ಇಸ್ ಅನ್ ಆಕ್ಟರ್. ಹಾಗಾಗಿ ಇಡೀ ಶೋ ಆಕ್ಟಿಂಗ್ ಬಗ್ಗೆ ಇತ್ತು. ಅಂಡ್ ಆಲ್ ದೀಸ್ ಲವ್ಲಿ ಲೇಡೀಸ್ ಇವ್ರ ಜೊತೆ ಆ ಫಸ್ಟ್ ಆಕ್ಷನ್ ಹೇಳಿದ್ದು ಏನ್ ಬ್ಯೂಟಿಫುಲ್ ಅಂದ್ರೆ ಕಣ್ ಮುಂದೆ ಈ ಮಕ್ಕಳು ಬೆಳೆಯೋದು ನೋಡ್ತೀವಲ್ಲ, ಮೆತ್ತಗೆ ತಾಳ್ತಾರೆ, ಮೆತ್ತಗೆ ನಡೀತಾರೆ, ಮೆತ್ತಗೆ ಬೆಳಿತಾರೆ. 15 ವಾರದಲ್ಲಿ ದಿಢೀರ್ ಅಂತ ಇವರು ಮಗು ಲಾಂಗ್ ಜಂಪು, ಹೈ ಜಂಪ್ ಎಲ್ಲ ಮಾಡ್ಬಿಟ್ರೆ ನಮ್ಗೆ ಎಷ್ಟು ಖುಷಿ ಆಗ್ಬೇಕು. ಆ ತರ ವಾಟ್ ಅ ಚೇಂಜ್. ಆಲ್ ಆಫ್ ಯು ಆರ್ ಅಮೇಜಿಂಗ್. ನೋಡಿ ಅಲ್ಲೊಂದು ಕಿರೀಟ ನನ್ನ ಪಕ್ಕದಲ್ಲಿ ಹಲವು ವಾರಗಳಿಂದ ಕಾಯ್ತಾ ಇದೆ. ಇವತ್ತು ಅದು ಯಾರ ತಲೆ ಸೇರುತ್ತೆ ಅನ್ನೋ ನೋಡೋ ಕುತೂಹಲ ನಮ್ಮೆಲ್ರಿಗೂ. ಸರ್, ಇವತ್ತು ಮಹಾನಟಿಯ ಪಟ್ಟಾಭಿಷೇಕ ಆಗುವಂತಹ ಒಂದು ಗಳಿಗೆ. ಅದಕ್ಕೆ ಪೈಪೋಟಿ 5 ಫೈನಲಿಸ್ಟ್ ಗಳು ನಡೆಸ್ತಾ ಇದ್ದಾರೆ. 5 ನಿರ್ದೇಶಕರು ಅವರಿಗೆ ಕಿರುಚಿತ್ರಗಳನ್ನ ನಿರ್ದೇಶನ ಮಾಡಿ ಮೊಟ್ಟ ಮೊದಲ ಬಾರಿಗೆ ಚಿತ್ರಮಂದಿರದಲ್ಲಿ ಅದನ್ನ ಪ್ರದರ್ಶನ ಮಾಡಿದ್ದಾರೆ. ಸೊ ಒಂದು ದೊಡ್ಡ ಅಭಿನಯದ ಹಬ್ಬವನ್ನ ನಾವೆಲ್ಲರೂ ಇವತ್ತು ಸಂಭ್ರಮಿಸಿದೀವಿ ಸರ್. ಈ ಸಂಭ್ರಮ, ಈ ಹೊಸತನ ಹೇಗನ್ಸ್ತಾ ಇದೆ ನಿಮಗೆ? ಯಾವುದೇ ಫಿಲ್ಮ್ ತಗೊಂಡ್ರಲ್ಲಿ 12-13 ರೀಲ್ ಇರುತ್ತೆ. ಬಹಳ ಮುಖ್ಯ ಅಂದ್ರೆ ಕ್ಲೈಮ್ಯಾಕ್ಸ್. ಕೊನೆಗೆ ಆ ಚಿತ್ರ ಏನು, ಆ ಕ್ಲೈಮ್ಯಾಕ್ಸ್ ಹೇಗಿದೆ, ಆ ಕ್ಲೈಮ್ಯಾಕ್ಸ್ ತೃಪ್ತಿಕರವಾಗಿರ್ಬೇಕು ನೋಡುಗರಿಗೆ. ವಾವ್, ಆ ಡೈರೆಕ್ಟರ್ ಮಾಡಿದ್ ಕರೆಕ್ಟ್ ಅಂತ. ಇವತ್ತು ಈ ಫಿನಾಲೆ ಇಸ್ ದ ಕ್ಲೈಮ್ಯಾಕ್ಸ್ ಆಫ್ ಮಹಾನಟಿ.
ಸೊ ಇವತ್ತು ಆ ಕ್ಲೈಮ್ಯಾಕ್ಸ್ ಇಡೀ ಕರ್ನಾಟಕ ನೋಡ್ತಾ ಇದೆ. ಇವತ್ತೇನಾಗುತ್ತೆ, ಈ ಕ್ಲೈಮ್ಯಾಕ್ಸ್ ಹೇಗಿರುತ್ತೆ ಅನ್ನೋದೇ ಈ ಚಿತ್ರವನ್ನ ಡಿಸೈಡ್ ಮಾಡುತ್ತೆ. ಅದು ಬಹಳ ತೃಪ್ತಿಕರವಾಗಿರ್ಬೇಕು, ನಮ್ಮೆಲ್ರಿಗೂ ಇಷ್ಟ ಆಗಬೇಕು. ಐ ಹೋಪ್ ವಿ ಗಿವ್ ಅ ಸ್ಯಾಟಿಸ್ಫ್ಯಾಕ್ಟರಿ ಎಂಡ್. ಎಸ್ ಸೊ ಒಂದು ಆಸೆ, ಅಭಿಮಾನಿಯಾಗಿ ನಿಮ್ಮ ಸ್ಟೈಲಲ್ಲಿ ನಿಮ್ಮ ಎನರ್ಜಿಯಲ್ಲಿ ಶುರು ಮಾಡೋಣ ಮಹಾನಟಿ ಗ್ರ್ಯಾಂಡ್ ಫಿನಾಲೆ ಅಂತ ಹೇಳ್ಬಿಟ್ಟು ಬಂದ್ಬಿಡ್ಲಿ ಸರ್, ಒಂದು ಜೋಶ್ ಬರುತ್ತೆ ಸರ್ ನಮಗೆ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ದಿಸ್ ಇಸ್ ಮಹಾನಟಿ ಫಿನಾಲೆ. ಅಲ್ಲೊಂದು ಕಿರೀಟ ಕಾದಿದೆ, ಇನ್ನು ಕೆಲವೇ ಗಂಟೆಗಳಲ್ಲಿ ಆ ಕಿರೀಟ ಒಬ್ಬರ ತಲೆ ಸೇರುತ್ತೆ. ಕಾದು ನೋಡಿ, ದಿಸ್ ಇಸ್ ಮಹಾನಟಿ ಫಿನಾಲೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಬರಲಿ ಚಪ್ಪಾಳೆ ರಮೇಶ್ ಅರವಿಂದ್ ಸರ್ಗೆ. ಮಹಾನಟಿಯ 5 ಫೈನಲಿಸ್ಟ್ ಗಳನ್ನ ಕರೆಯಕ್ಕಿಂತ ಮುಂಚೆ ವೇದಿಕೆಗೆ ಮಹಾನಟಿಯೋರ್ವರನ್ನ, ವಿಶೇಷ ಅತಿಥಿಯೊಬ್ಬರನ್ನ ವೆಲ್ಕಮ್ ಮಾಡುವಂತಹ ಸಮಯ. ಬಾಲ ನಟಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ನಾಯಕ ನಟಿಯಾಗಿ ಮಿಂಚೆ ಕರ್ನಾಟಕ ರಾಜ್ಯ ಸರ್ಕಾರದ ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೆದ ಸ್ನೇಹ ಲೋಕದ ಚೆಲುವೆ, ಅಭಿನಯದ ಪ್ರೇಮ ಗಂಗೆ, ಚಂದನವನದ ಟೈಟಾನಿಕ್ ಚೆಲುವೆ ಅನು ಪ್ರಭಾಕರ್ ಮುಖರ್ಜಿನ ವೆಲ್ಕಮ್ ಮಾಡೋಣ ಸ್ಟೇಜ್ ಪ್ಲೀಸ್. ನಿಜವಾಗ್ಲೂ ಅಭಿಮಾನಿಗಳ ಹೃದಯ ಯಾವತ್ತಿಗೂ ಈ ಟೈಟಾನಿಕ್ ಚೆಲುವೆ ಅನು ಪ್ರಭಾಕರ್ ಮುಖರ್ಜಿಗೆ ಮೀಸಲು. ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತಿದೆ ಇವತ್ತು ನಮ್ಮ ಜಿ ಕನ್ನಡ ವಾಹಿನಿಯ ಈ ಅದ್ಭುತವಾದ ವೇದಿಕೆಯಲ್ಲಿ ನನ್ನನ್ನ ಕರ್ಸ್ಕೊಂಡಿದ್ದಕ್ಕೆ. ಈ ಫೈನಲಿಸ್ಟ್ ನೋಡಕ್ಕೆ ಒಂದು ಖುಷಿ. ನಿಜ. ಅಂಡ್ ಅಮ್ಮ ಆರ್ಡೆಂಟ್ ಫಾಲೋವರ್ ನಿಮ್ ಶೋದು. ಸೊ ಅವ್ರು ಹೇಳಿ ಕಳ್ಸಿದ್ದಾರೆ ಅವ್ರ ಫೇವ್ರೇಟ್ಸ್ ಯಾರು, ಯಾರು ಚೆನ್ನಾಗಿ ಮಾಡಿದ್ದಾರೆ ಏನು ಎಲ್ಲ ಫೀಡ್ಬ್ಯಾಕ್ ಕೊಟ್ಟು ಕಳ್ಸಿದ್ದಾರೆ ಅಮ್ಮ ನನಗೆ. Lovely. ಐ Thank you, ರಿಯಲಿ ma. ಹ್ಯಾಪಿ ಅಂಡ್ ಆಫ್ ಕೋರ್ಸ್ ಟು ಸಿ ಆಲ್ ಮೈ ಲವ್ಲಿ ಫ್ರೆಂಡ್ಸ್ ಹಿಯರ್. ಈಗ ಸಹಜವಾಗಿ ನಾವೆಲ್ಲ ಪಂಚಭಾಷಾ ತಾರೆ ಅಂತ ಕೇಳಿದೀವಿ. ಇವರು ಪಂಚ ಸಿನಿಮಾ ತಾರೆ. ರಮೇಶ್ ಸರ್ ಅವ್ರ ಜೊತೆನೆ 5 ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಪ್ರಾಬಬ್ಲಿ ನನ್ ಮ್ಯಾಕ್ಸಿಮಮ್ ಸಿನಿಮಾಗಳು ನನ್ 60-70 ಮೂವೀಸ್ ಅಲ್ಲಿ ಮ್ಯಾಕ್ಸಿಮಮ್ ಐ ಥಿಂಕ್ ವಿತ್ ರಮೇಶ್ ಓನ್ಲಿ. ಅವ್ರ ಫಸ್ಟ್ ಫಿಲ್ಮ್ ಹೃದಯ ಕಂಟಿನ್ಯೂಸ್ಲಿ ಬಿಡ್ ಶ್ರೀರಸ್ತು ಸುಮಸ್ತು. ಫನಿ ವಾಸ್ ಹೃದಯ ಗಂಡ ಹೆಂಡತಿ. ಕಟ್ ಮಾಡಿದ್ರೆ ಸೆಕೆಂಡ್ ಸಿನಿಮಾ ಸ್ನೇಹ ಲೋಕ, ಜಯಶ್ರೀ ಮೇಡಮ್ ಫೋನ್ ಅದೆಲ್ಲ ಮಾಡಿದ್ರು. ತಂಗಿ ಇವ್ರು. ಅದರಲ್ಲಿ ಐ ಆಮ್ ಹಿಸ್ ಸಿಸ್ಟರ್. ಮತ್ತೆ ಮೂರನೇ ಸಿನಿಮಾ ಶ್ರೀರಸ್ತು ಶುಭಮಸ್ತು. ಅಗೇನ್ ವಿ ಆರ್ ಲವರ್ಸ್ ಇನ್ ದಟ್. ಹೌದು. ಮೈ ಗಾಡ್, ಲೈಕ್ ಇಟ್ ವಾಸ್ ಕಾನ್ಸ್ಟೆಂಟ್. ಹೂ ಅಂತ್ಯ ಶಾಪ. ಅವ್ರು ಹೇಳಿದ್ರಲ್ಲ ಟಾಕಿಂಗ್ ಸ್ಟಾರ್ ಅವರು. ಅಂದ್ರೆ ಅವ್ರು ಏನ್ ಹೇಳಿದ್ರು ನನಗೆ ಐ ಫೌಂಡ್ ಇಟ್ ವೆರಿ ಫನಿ. ಏನಾರೋ ಹೇಳೋರ್ರಿ ಅನು, ಅದೇನೋ ಅಡ್ಗಾಲ್ ಸುಬ್ಬಿ ಏನೋಳು, ಅದು ಏನು ಅಂತ ನಂಗೆ ಗೊತ್ತೇ ಇಲ್ಲ. ಸೊ ಫುಲ್ ಆಫ್ ಫನ್. ಆ ರಿಲೇಶನ್ಶಿಪ್ ಒಂದು ರೆಸಿಡ್ಯೂ ಇದೆ ರೀ ನಮ್ಮಲ್ಲೆಲ್ಲ, ಒಂದು ಪಾಸಿಟಿವ್ ರೆಸಿಡ್ಯೂ ಅದು. ಈ ಕಲ್ ಬಿಸಾಕ್ದ ರಿಪಲ್ ಸಿಂಗ್ ಹೋಗುತ್ತಲ್ಲ, ದೂರ ಹೋಗುತ್ತದು. ಆತರ 30-35 ವರ್ಷಗಳಾದ್ಮೇಲೆ ನೋಡಿದಾಗೆಲ್ಲ ಖುಷಿ ಆಗುತ್ತೆ ಇವ್ರನ್ನೆಲ್ಲ ನನಗೆ. ಸಚ್ ಅ ಪ್ಲೆಸೆಂಟ್ ಮೆಮರಿ ಇವ್ರ ಜೊತೆಲ್ಲ. ಥ್ಯಾಂಕ್ ಯು ಫಾರ್ ಆಲ್ ದೋಸ್ ವಂಡರ್ಫುಲ್ ಫಿಲ್ಮ್ಸ್ ಅನು. ಥ್ಯಾಂಕ್ ಯು. That's such a lovely memory. ನಾನು ಇಂಡಸ್ಟ್ರಿಗೆ ಕಾಲಿಟ್ಟ ಮೇಲೆ ನನ್ನ ಫಸ್ಟ್ ಹೀರೋಯಿನ್ ಫ್ರೆಂಡ್ ಅಂತಂದ್ರೆ ಅದು ಪ್ರೇಮ್. ಅಂಜಲಿ ಗೀತಾಂಜಲಿ ಅಂತ ಒಂದು ಸಿನಿಮಾ ಮಾಡಿದ್ವಿ ಎಸ್ ನಾರಾಯಣ್ ಸರ್. Correct. ಅಲ್ಲಿ ಆಗ ಶಿ ವಾಸ್ ರೂಲಿಂಗ್ ಕನ್ನಡ ಇಂಡಸ್ಟ್ರಿ ಟಾಪ್ ಮೋಸ್ಟ್ ಹೀರೋಯಿನ್ ಪ್ರೇಮ ಅವರು. ಅಂಡ್ ನಾನು ಎಂಟ್ರಿ ಕೊಟ್ಟೆ ಸಿನಿಮಾಗೆ. ಇಬ್ರು ಒಟ್ಟಿಗೆ ಫಸ್ಟ್ ಡೇ ಇಂದಾನೆ ವಿ ಹಿಟ್ ಇಟ್ ಆಫ್ ಸೋ ವೆಲ್. ಎಷ್ಟು ಮಾತು ಅಂದ್ರೆ ಕಡೆಗೆ ನಮ್ಮಮ್ಮ ನಾರಾಯಣ್ ಸರ್ ಎಲ್ಲ ನೀವಿಬ್ರು ಸ್ವಲ್ಪ ಮಾತು ಕಡಿಮೆ ಮಾಡ್ತೀರಾ ಅಂತ ವಿ ಯೂಸ್ ಟು ಟಾಕ್ ಸೋ ಮಚ್. ನನ್ಗೆ ಅಂಜಲಿ ಗೀತಾಂಜಲಿ 6ನೇ ಸಿನಿಮಾ ನಾರಾಯಣ್ ಸರ್ ಜೊತೆ. ಜಮೀನ್ದಾರ್ ಅಂತೂ ನಾರಾಯಣ್ ಸರ್ ದೂರ ಕೂರ್ಸೋರು ನಮ್ಮಿಬ್ರು. ಅಷ್ಟು ಮಾತು. ಅಂಡ್ ಐ ಸ್ಟಿಲ್ ಎಂಜಾಯ್ ದ ಸೇಮ್ ಫ್ರೆಂಡ್ಶಿಪ್ ವಿತ್ ಹರ್. ಅಲ್ಲ, ಸ್ನೇಹಿತರು ಇಷ್ಟ ದಿನ ಆದ್ಮೇಲೆ ಮೀಟ್ ಮಾಡಿದಿರಾ. Yes. ಅದು ಮಹಾನಟಿ ವೇದಿಕೆ ಮೇಲೆ ಮಹಾನಟಿ ಇಬ್ರು ಒಟ್ಟಿಗೆ ಆಗ್ತಾ ಇದಾರೆ. ನಿಮ್ಮೊಂದು ಪ್ರೀತಿ ಒಂದು ಅಪ್ಪುಗೆ ಅವ್ರಿಗೆ ಸಿಗ್ಬೇಕಲ್ವಾ? Of course. ಮ್ಯಾಮ್ ಪ್ಲೀಸ್ ಲೆಟ್ಸ್ ಹಿಯರ್ ಇಟ್ ಫಾರ್ ಪ್ರೇಮ ಮಾಮ ನಾನು ಪ್ರಭಾಕರ್ ಮುಖರ್ಜಿ.
ನಾವು ಆಕ್ಚುಲಿ ಅಂಜಲಿ ಗೀತಾಂಜಲಿ ಮಾಡ್ತಾ ಇದ್ವಿ ಅವ್ರ ರೂಮ್ ಪಕ್ಕದಲ್ಲೇ ನಾನು ಈ ಕಡೆ ರೂಮಲ್ಲಿ ನಾವೇನೇ ಮಾತಾಡಿದ್ರು ಬಾತ್ರೂಮ್ ಅಲ್ಲಿ ಕೇಳಿಸ್ಕೊತಾ ಇದ್ವಿ ಕಾನ್ವರ್ಸೇಷನ್ ಮಾಡ್ತಿದ್ರಾ? ನಾನ್ ಏನೇ ಹಾಡು ಹೇಳಿದ್ರು ಇವಳಿಗೆ ಕೇಳಿಸೋದು, ಹಾ. ಇಲ್ಲ ಇವಳೇನೇ ಮಾತಾಡಿದ್ರು ನನಗೆ ಕೇಳಿಸೋದು. ಹಾಯ್ ಪ್ರೇಮ್, ಹಾಯ್ ತಸ್ತಾನ್ ಅಂತ. ಬಾತ್ರೂಮ್ ಸಿಂಗರ್ಸ್ ಕೇಳಿದ್ವಿ ನಾವಿಲ್ಲಿವರೆಗೂ, ಬಾತ್ರೂಮ್ ಟಾಕರ್ಸ್ ನೋಡಿ ಇವ್ರು. ಅದಾದ್ಮೇಲೆ ಅದು ಏನ್ ನಮ್ಮ ಇಮ್ಯಾಜಿನೇಷನ್ ನಮ್ಮಿಬ್ರಿಗೆ ಕೇಳಿಸ್ತಾ ಇದೆ ಅಂತ ಎಲ್ಲ ಮಾತಾಡ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಲೊಕೇಶನ್ ಹೊಡ್ತಿದ್ರು ನಾರಾಯಣ್ ಸರ್, ಬನ್ನಿ ಇಲ್ಲಿ ಇಬ್ರು ಸರ್ ಏನ್ ನೆನೆ ಕಾನ್ವರ್ಸೇಷನ್ ಇಬ್ರದು ಅಂತ ಎಲ್ಲರಿಗೂ ಕೇಳಿಸ್ತಾ ಇದೆ ನಾವು ಮಾತಾಡ್ತಾ ಇರೋದು. ಅಲ್ಲ ಇದೇ ಸೆಟ್ ಅಲ್ಲಿ ನವಶಕ್ತಿ ವೈಭವ 9 ಜನ, ಜೈಮಾಲಾ ಅಮ್ಮನೂ ಸೇರಿಸಿ 10 ಜನ ಅನ್ಸುತ್ತೆ. ಅದ್ರಲ್ಲಿ ಹೆಂಗೆ ಅಂದ್ರೆ ನಂಗೊಂದ್ 3-4 ಜನ ಫ್ರೆಂಡ್ಸು. ಪ್ರೇಮ್ ಹೆಂಗೆ ಅಂದ್ರೆ ಸೆಟ್ಗೆ ಬಂದಿದ ತಕ್ಷಣ ಹಿಂಗ್ ನೋಡೋದು ನಾನು ಯಾರ ಜೊತೆ ಕೂತಿದ್ದೀನಿ ಅಂತ, ಅಲ್ಲಿಂದನೇ ಕಮ್ ಅನ್ನೋದು. ವೇಟ್ ಅಂದ್ಬಿಟ್ಟು ನಾನು ಇಲ್ಲಿ ಒಂಥರ ಹೆಂಗೆ ಅಂದ್ರೆ ನಾನು ಪಾನ್ ತರ ಆ ಕಡೆ ಇಲ್ಲಿ ಪ್ರೇಮ್ ಹತ್ರ ಕೂತ್ಕೊಂಡು ಹರಟೆ ಹೊಡಿತಾರೆ, ಅಲ್ಲಿಂದ ಇನ್ನೊಬ್ರು ಯಾರು ಕಮ್ ಸಿಟ್ ಅಂತ ಕಡೆಗೆ ನಾನು ಎಲ್ಲರೂ ಒಟ್ಟಿಗೆ ಕೂರಿಸ್ಬಿಟ್ಟೆ. ಪ್ಲೀಸ್ ಕಮ್ ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ಳೋಣ, ಒಟ್ಟಿಗೆ ಊಟ ಮಾಡೋಣ ಅಂತಲ್ಲ. ಸೊ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿ ನಾರ್ಮಲ್ ಲೈಫ್ ಮಾಡ್ತಾ ಇದ್ವಿ. ಹಂಗಂದ್ರೆ ಈ ಸ್ನೇಹವನ್ನ ಸಂಭ್ರಮಿಸೋಣ. ಹಾಕ್ರಿ ಮ್ಯೂಸಿಕ್, ಒಂದೆರಡು ಸ್ಟೆಪ್ ಹಾಕೋಣ. ಲೆಟ್ಸ್ ಸೆಲೆಬ್ರೇಟ್ ದಿಸ್ ಫ್ರೆಂಡ್ಶಿಪ್. ಹಳ್ಳಿ ಲಾವಣಿಯಲ್ಲಿ ಲಾಲಿ ಸುವಲಾಲಿ, ಎಲ್ಲಿ ಲಲಿತವಲ್ಲಿ ಇಲ್ಲಿ ಮನಸ್ಸಲ್ಲಿ ನೀ ಮುಡಿದರೆ ನಲಿಯುವುದು, ನೀ ಮುಡಿದರೆ ಕಾವ್ಯ ಸುರಿಯುವುದು. ಅರೆ ಲೆಟ್ಸ್ ಹಿಯರ್ ಇಟ್ ಫಾರ್ ದಿಸ್ ಫ್ರೆಂಡ್ಶಿಪ್ ಅಪ್ಪ. ಸೋ ಬ್ಯೂಟಿಫುಲ್. ಪ್ರೇಮ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವತ್ತು ಅನು ಅವರು ನಮಗ್ ಖುಷಿ ಏನಪ್ಪಾ ಅಂತಂದ್ರೆ ಇಲ್ಲಿ ಬಂದಿರೋಂತ ಮುಖ್ಯ ಕಾರಣ ಅವ್ರು ಹೇಳಿದಾಗೆ ನಮ್ಮ ಟಾಪ್ 5 ಫೈನಲಿಸ್ಟ್ ನ ಇವತ್ತು ವೇದಿಕೆಗೆ ವೆಲ್ಕಮ್ ಮಾಡ್ತಿರೋದೆ ನಮ್ಮೆಲ್ಲರ ಪ್ರೀತಿಯ ಅನು ಪ್ರಭಾಕರ್ ಮುಖರ್ಜಿ. ಖಂಡಿತ ನಾವೆಲ್ಲರೂ ಇಷ್ಟೆಲ್ಲ ಎಪಿಸೋಡ್ಸ್ ಅಲ್ಲಿ ನೋಡಿದೀವಿ ಅವ್ರು ಎಷ್ಟು ಕಷ್ಟಪಟ್ಟು ಈ ಒಂದು ಹಂತಕ್ಕೆ ತಲುಪಿದ್ದಾರೆ ಅಂತ. ಸೊ ಖಂಡಿತ ಪಾರ್ಟಿಸಿಪೇಟ್ ಮಾಡಿದಂತ ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಮಹಾನಟಿ ಈ ಅದ್ಭುತವಾದ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಫಿನಾಲೆಗೆ ರೀಚ್ ಆಗಿರುವಂತ ಅಮೇಸಿಂಗ್ ಜರ್ನಿನ ದಾಟ್ಕೊಂಡು ಈ ಹಂತಕ್ಕೆ ಬಂದಿರುವಂತ ನಮ್ಮ ಫೈನಲಿಸ್ಟ್ ನ ಐ ಲೈಕ್ ಟು ವೆಲ್ಕಮ್ ದೆಮ್ ಆನ್ ಸ್ಟೇಜ್. ಪ್ಲೀಸ್ ವೆಲ್ಕಮ್ ಆಲ್ ದ 5 ಫೈನಲಿಸ್ಟ್ಸ್ ಆಫ್ ಮಹಾನಟಿ. ಮಹಾನಟಿಯ 5 ಮುತ್ತುಗಳು ಅನ್ನೋರೆ ಇವರು. 5 ಜನ ಮೆಗಾ ಆಡಿಷನ್ ಇಂದ ಹಿಡಿದು 14 ವಾರ ಎಷ್ಟೋ ಚಾಲೆಂಜಸ್ ಗಳನ್ನ ಫೇಸ್ ಮಾಡಿ ಆಕ್ಟಿಂಗ್ ಟ್ರೈನಿಂಗ್ ಅನ್ನ ಪಡ್ಕೊಂಡು ಡಾನ್ಸು, ಸ್ಟಂಟು, ಪ್ರತಿಯೊಂದು ವಿಷಯವನ್ನ ಕಲಿತು ಕಲಾ ಸರಸ್ವತಿ ಆಶೀರ್ವಾದ ಪಡ್ಕೊಂಡು ಇವತ್ತು ಗ್ರ್ಯಾಂಡ್ ಫಿನಾಲೆಯಲ್ಲಿ 5 ಟಾಪ್ ಫೈನಲಿಸ್ಟ್ ಆಗಿ ನಿಂತಿದ್ದಾರೆ. ಚಿತ್ರದುರ್ಗದ ಗಗನ, ಮೈಸೂರಿನ ಪ್ರಿಯಾಂಕಾ, ತರೀಕೆರೆಯ ಧನ್ಯಶ್ರೀ, ಕಾರವಾರದ ಶ್ವೇತಾ ಭಟ್, ಮೂಡಬಿದ್ರೆಯ ಆರಾಧನಾ ಭಟ್. ಆರಾಧನಾ, ನಿಮ್ಮನ್ನೆಲ್ಲ ಇವತ್ತು ಅನು ಅವ್ರು ವೆಲ್ಕಮ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಮ್ಯಾಮ್, ಟೈಟಾನಿಕ್ ಹೀರೋಯಿನ್ ಅವರು ನಮ್ಮಂತ ಎಷ್ಟೋ ನಟಿಗಳಿಗೆ ನಟಿಯಾಗಬೇಕು ಅಂತ ಕನಸನ್ನು ಕಾಣಕ್ಕೆ ಅವರು ಕೂಡ ಒಂದು ದೊಡ್ಡ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಆ್ಯಂಡ್ ಸೋ ಹ್ಯಾಪಿ ಮ್ಯಾಮ್. ನಿಮ್ಮಿಂದ ನಮಗೊಂದು ಇಷ್ಟು ಚೆನ್ನಾಗಿ ವಾರ್ಮ್ ವೆಲ್ಕಮ್ ಸಿಗ್ತಾ ಇರೋದು. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ಹ್ಯೂಜ್ ಫ್ಯಾನ್ ನೀವಂದ್ರೆ ನಂಗೆ ಸಖತ್ ಇಷ್ಟ. ಸೊ ನಿಮ್ದು ಮತ್ತೆ ರಮೇಶ್ ಸರ್ದು ಬಿಸಿ ಬಿಸಿ ಮೂವಿನ ನಾನು 1000 ಸರಿ ನೋಡಿದ್ದೀನಿ. ಬಿಸಿ ಬಿಸಿನ 1000 ಸಲ ನೋಡಿರ್ತಾರಂತೆ. ಅದೊಂದು ಸಖತ್ ಇಷ್ಟ. ಮತ್ತೆ ನಿಮ್ದು ಒಂದೇ ಉಸಿರಂತೆ ನಾನು ನೀನು ಸಾಂಗು ನನಗೊಬ್ಳಿಗೆ ಅಲ್ಲ, ಕರ್ನಾಟಕದ ಎಲ್ಲರಿಗೂ ಇಷ್ಟ ಮ್ಯಾಮ್. ಸೊ ನಿಮ್ಮಿಂದ ವೆಲ್ಕಮ್ ತಗೊಂಡಿದ್ದು ನನಗೆ ಸಖತ್ ಖುಷಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಲ್ಟಿಮೇಟ್ಲಿ ವಿನ್ನರ್ ಒಬ್ಬರೇ ಆಗೋಕ್ ಸಾಧ್ಯ, ಬಟ್ ಸ್ಟಿಲ್ ಲೈಫ್ ಇನ್ ಅ ಜರ್ನಿಲಿ ನಿಮ್ಮೆಲ್ರಿಗೂ ಗೆಲುವು ಸಿಗ್ಲಿ ಅಂತ ನಾನು ಆಶಿಸ್ತೀನಿ. ಬ್ಯೂಟಿಫುಲ್ ಮೇಡಮ್, ನೀವು ಇಲ್ಲಿ ಇರುವಾಗ್ಲೇನೆ ಇನ್ನೊಂದು ಅದ್ಭುತವಾದಂತಹ ವಿಷಯವನ್ನ ನಾನು ಅನೌನ್ಸ್ ಮಾಡಬೇಕು. ಈ 5 ಮಹಾ ನಟಿಯರಲ್ಲಿ ಒಬ್ರಿಗೆ ವೈಟ್ ಗೋಲ್ಡ್ ಕಡೆಯಿಂದ ಆ ಚಿನ್ನದ ಕಿರೀಟ ಸಿಗ್ತಾ ಇದೆ. ಜೊತೆಗೆ ಈಗ ಮಹಾ ನಟಿಯ ಮಹಾ ಟ್ರೋಫಿಯನ್ನ ಅನ್ವೀಲ್ ಮಾಡುವಂತ ಸಮಯ. ಬರ್ಲಿ ಮಹಾನಟಿ ಟ್ರೋಫಿ. ಅರೆ ವಾ,
ಮಹಾನಟಿಯ ವಿಜೇತರ ಕೈ ಸೇರುವಂತಹ ಆಕರ್ಷಕ ಟ್ರೋಫಿ, ಕಲಾ ಸರಸ್ವತಿಯ ಆಶೀರ್ವಾದದ ಸ್ವರೂಪ, ಬೆಳ್ಳಿ ತೆರೆಗೆ ಸೇರುವಂತಹ ನಟಿಯರನ್ನ ಮೆರೆಸುವಂತಹ ಮಹಾನಟಿಯ ಮಹಾ ಟ್ರೋಫಿ. ಯಾರು ವಿನ್ ಆಗ್ತಾರೋ ಅವ್ರು ಗೆಲ್ಲುವಂತ ಫಸ್ಟ್ ಅವಾರ್ಡ್ ಆಗಿರುತ್ತೆ ಇದು. ಅವಾರ್ಡ್ ಫಂಕ್ಷನ್ ಅಲ್ಲೆಲ್ಲ ಆಮೇಲೆ ನೀವು ತುಂಬಾ ಅವಾರ್ಡ್ಗಳು ಗೆಲ್ಬಹುದು, ಆದ್ರೆ ನೀವು ಗೆಲ್ಲುವಂತ ಮೊದಲ ಅವಾರ್ಡ್ ಇದಾಗಿರುತ್ತೆ. ಅದನ್ನ ಅನೂರು ತಮ್ಮ ಕೈಯಾರೆ ಅನ್ವೀಲ್ ಮಾಡಿದ್ದಾರೆ. ಅನು, ಈ ಟ್ರೋಫಿನ ನಿಮ್ಮ ಕೈಯಾರೆ ನಿಮ್ಮ ಫೇವ್ರೆಟ್ ಹೀರೋ ರಮೇಶ್ ಅರವಿಂದ್ ಸರ್ ಹತ್ರ ಹೋಗಿ ಅದನ್ನ ಅಲ್ಲಿ ಇಟ್ಬಿಟ್ರೆ ಅದಕ್ಕೊಂದು ಗತ್ತು ಗಾಂಭೀರ್ಯ ಎಲ್ಲ ಬಂದ್ಬಿಡುತ್ತೆ. ಮಹಾನಟಿ ಮಹಾ ಟ್ರೋಫಿ ಈಗ ಮಹಾನಟಿಯ ಮಾಸ್ಟರ್ ಮೈಂಡ್ ರಮೇಶ್ ಅರವಿಂದ್ ಸರ್ ಪಕ್ಕ ಹೋಗಿ ಸೇರಿದೆ. ಮಹಾ ಟ್ರೋಫಿಯ ಜೊತೆ ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿಯ ವಿಜೇತರಿಗೆ ಸಿಗಲಿದೆ ಚಿನ್ನದ ಕಿರೀಟ. ಅಂಡ್ ಮಹಾನಟಿ ಫಸ್ಟ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಆ ಸೆಂಟರ್ ಸೋಫಾ ನಿಮ್ಗಾಗಿ ಕಾಯ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಅನು. ಥ್ಯಾಂಕ್ ಯು. ಮಹಾನಟಿಯ ಪಂಚ ತಾರೆಯರು ಅಭಿನಯದ 5 ಮುತ್ತುಗಳು ಹೋಗಿ ನಿಮ್ಮ ನಿಮ್ಮ ಸೋಫಾದಲ್ಲಿ ಕುತ್ಕೊಳ್ಳಿ. ಬೆಳ್ಳಿ ತೆರೆ ಪ್ರವೇಶ ಮಾಡಬೇಕು ಅನ್ನೋಂಥ ನಟನೆಯ ಹಸಿವಿರುವಂತ ಕಲಾವಿದರಿಗೆ ಸೃಷ್ಟಿಯಾಗಿರುವಂತ ಏಕೈಕ ರಿಯಾಲಿಟಿ ಶೋ, ಏಕೈಕ ವೇದಿಕೆ ನಮ್ಮ ಮಹಾನಟಿ ವೇದಿಕೆ. 15 ವಾರ 30 ಸಂಚಿಕೆಗಳು, 16 ನಟಿಯರಿಂದ ಆರಂಭವಾದ ಕಿರುತೆರೆಯ ಬಿಗ್ಗೆಸ್ಟ್ ಬಯೋಸ್ಕೋಪ್ ಮಹಾನಟಿ. ಬನ್ನಿ ಮಹಾನಟಿಯ ಮಹಾ ಜರ್ನಿಯನ್ನ ಒಂದ್ಸಲಿ ನೋಡೋಣ. ಜಾನಿ ವಿಟಿ ಪ್ಲೀಸ್. ನಟನೆ ಅನ್ನೋದು ಮೈಗಂಟಿರೋ ಕೊಳೆ ಅಲ್ಲ, ಮೈಗೂಡಿರುವಂತಹ ಕಲೆ. ಸಾಮಾನ್ಯ ಹೆಣ್ಣು ಮಕ್ಕಳೊಬ್ಬಳಲ್ಲಿ ಮಹಾನಟಿ ಇರ್ತಾರೆ. ಅದನ್ನ ಜಗತ್ತಿಗೆ ಪರಿಚಯ ಮಾಡುವಂತಹ ಆಸೆ ನಮ್ಮೆಲ್ಲರದು. ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂದು ಮಹಾನಟಿ ಸ್ವಾಗತ. ನಟಿ ನಂಬರ್ 1. ಓಹೋ, ಕೈಗೆ ಸರ್ವನಾಶವಾಯ್ತು. You are brilliant. ಅಮೇಸಿಂಗ್ ಎಕ್ಸ್ಪ್ರೆಷನ್, ಅಮೇಸಿಂಗ್ ಅಮೇಸಿಂಗ್ ಅಮೇಸಿಂಗ್. ನಿಮ್ಮ ಅಪ್ಪಂದ ವೆಲ್ಕಮ್ ಟು ಮಹಾನಟಿ. ಸೆಲೆಕ್ಟ್ ಹೌದು. ನಮಗೆ ಮಾಸ್ಟರ್ ಮೈಂಡ್ ರಮೇಶ್ ಸರ್ ಅವರಿಂದ ಕ್ಲಾಸ್ ಇತ್ತು. ಸೊ ಇಟ್ಸ್ ಅಬೌಟ್ ಏನೋ ಒಂದು ರೋಲ್ ಕೊಡ್ತಾರೆ, ಇಲ್ಲಿ ನೀವೇ ಕ್ರಿಯೇಟ್ ಮಾಡಿದ್ರಿ, ಎಲ್ಲವನ್ನು ಜಸ್ಟಿಫೈ ಮಾಡಕ್ ಟ್ರೈ ಮಾಡ್ತಾ ಇದ್ರಲ್ಲ, ಆ ಜಸ್ಟಿಫಿಕೇಶನ್ ಅದ್ರ ಬಗ್ಗೆ ಒಂದು ಸಣ್ಣ ಗಮನ ಕೊಡಿ. ದ ಹೋಲ್ ಐಡಿಯಾ ವಾಸ್ ಜಸ್ಟ್ ಓಪನ್ ಅಪ್. ಓಕೆ, ಇದೊಂದು ಒಳ್ಳೆ ಪ್ಲಾಟ್ಫಾರ್ಮು, ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ, ಒಳ್ಳೆ ನಟಿ ಆಗ್ಬೋದು ಫ್ಯೂಚರಲ್ಲಿ. ನೇಚರಲ್ಲಿ ನ್ಯಾಚುರಲ್ ಆಗಿ ತೆಗೆದಿರೋ ಫೋಟೋಸು ಅಮೇಸಿಂಗ್ ಆಗಿದೆ. ಐ ಲವ್ಡ್ ಇಟ್. ಮಹಾನಟಿಯ ಮೊದಲ ಅಧ್ಯಾಯ ಆಕ್ಟಿವ್ ಕ್ಯಾಮೆರಾ ರೌಂಡ್ ಮಹಾ ಸಂಚಿಕೆ. ಶರ್ ಕ್ಯಾಮೆರಾ ಪ್ಲೀಸ್, ಆಕ್ಷನ್. ಪ್ಲಾನ್. ನೀವೇ ಮದುವೆ ಹೆಣ್ಣು ಅಂತ ಇಟ್ಕೊಳ್ಳಿ. ಅದು ಯಾವಾಗ ನಾಗವಳ್ಳಿ ಆಗುತ್ತೆ, ಯಾವಾಗ ಗಂಗಾ ಆಗುತ್ತೆ ಗೊತ್ತೇ ಆಗಲ್ಲ ನನಗೆ. ಸಿನಿಮಾ ಕ್ಯಾಮರಾದಲ್ಲಿ ಅಮೇಸಿಂಗ್ ಆಗಿ ಕಾಣಿಸ್ತೀಯಮ್ಮ ನೀನು. ಇಷ್ಟೊಂದು ಡಿಫ್ರೆಂಟ್ ಸೀನ್ಸ್, ಇಷ್ಟೊಂದು ವೇರಿಯೇಷನ್ಸ್ ಇರೋದು, ಒಂದೇ ಫ್ಲೋಲ್ ಮಾಡೋದು ಅಷ್ಟು ಸುಲಭ ಅಲ್ಲ. ನಿಮ್ಮ ಗ್ರೋತ್ಗೆ ದಿಸ್ ಇಸ್ ಲೈಕ್ ಹ್ಯಾಟ್ಸ್ ಆಫ್. 14 ವಿಭಿನ್ನ ಸನ್ನಿವೇಶಗಳು, ಅದಕ್ಕೆ ಬದಲಾಗುವಂತ 14 ಆಕ್ಟಿಂಗ್ ರೂಮ್ಗಳು. ನೇತ್ರ ಅವರೇ, ನನ್ನನ್ನೇ ಸದಾಯಿಸಿ ಕಾಯಿಸ್ತೀರಾ? ನಿನ್ನನ್ನು ಕಾಯಿಸದೆ ನಿಮ್ಮ ಅಪ್ಪನ್ನು ಕಾಯಿಸದೆ. ಜೀವದಲ್ಲಿ ಅಂತ ನಿಮ್ಗೆ ಗೊತ್ತಾಗಬೇಕು. ಸಿ ದಟ್ಸ್ ದ ನ್ಯಾಚುರಲ್ ಆಕ್ಟಿಂಗ್. ಕಿರಿಯರ್ ಹೇಳ್ತಾರೆ, ನಾವು ಹುಟ್ಟಿದಾಗ ಪ್ರತಿಯೊಬ್ಬರಲ್ಲೂ ಒಂದು ಗಿಫ್ಟ್ ಇರುತ್ತೆ ಅಂತೀರಿ. ಕೆಲವರು ಅದನ್ನ ಬಿಚ್ಚಿ ನೋಡದೇ ಇಲ್ಲ, ಮಣ್ಣಿಗೆ ಮಣ್ಣಾಗ್ಬಿಡ್ತಾರಂತೆ. ನಾವು ಹೆಣ್ಮಕ್ಳು ಸ್ವಾಭಿಮಾನದಿಂದ ಬದುಕಬೇಕು. ನಿಮ್ ಒಳಗಿರೋ ಗಿಫ್ಟ್ ನ ದಯವಿಟ್ಟು ತೆಗೆದು ನೋಡಿ, ಅದನ್ನ ಜಗಕ್ಕೆ ತೋರಿಸಿ. ರಿಯಾಲಿಟಿ ಶೋ ಅಲ್ಲೇ ಮೊಟ್ಟ ಮೊದಲನೇ ಬಾರಿಗೆ
ರಿಯಲ್ ಲೊಕೇಶನ್ಸ್ ಅಲ್ಲಿ ನಮ್ಮ ನಟಿಯರಿಗೂ ಕೂಡ ಇವತ್ತು ಗ್ರ್ಯಾಂಡ್ ಎಂಟ್ರಿ ಸಿಗ್ತಾ ಇದೆ. ಇದೊಂದು ವಿಟಿ ಇಟ್ಕೊಂಡು ಹೋದ್ರು ಸಾಕೋಗಮ್ಮ, ನೀನ್ ಮಾನಟಿ ಬಂದು ಸಾರ್ಥಕ ಆಗೋಯ್ತು. ಮೊದಲನೇ ಸಲ ಸಿನಿಮಾ ಸ್ಟೈಲ್ ಅಲ್ಲಿ ಫುಲ್ ಸಾಂಗ್ ಅನ್ನ ಕೊರಿಯೋಗ್ರಾಫ್ ಮಾಡಲಾಗಿದೆ. ನಿಜವಾಗ್ಲೇ ಆಫ್ಟರ್ ದ ಸಾಂಗ್ ಐ ವಾಸ್ ಲೈಕ್ ಟೂ ಹಾಟ್. ನಿನ್ನ ಸಾಂಗ್ ನೋಡ್ಬಿಟ್ಟು ತುಂಬ ಶಾಕ್ ಆದೆ. ತಮ್ಮ ಕೆಲಸದ ಮೇಲೆ ಅಥವಾ ಸಿನಿಮಾ ಮೇಲೆ ಒಂದು ಪ್ರೀತಿ ಕಾಣಿಸ್ತಾ ಇದೆ. ರಿಯಲ್ ಲೊಕೇಶನ್ಸ್ ಅಲ್ಲಿ ಆಕ್ಷನ್ ಫೈಟ್ ಸೀನ್ಗಳಲ್ಲಿ ಅಭಿನಯಿಸಿದ್ದಾರೆ. ಮರ್ಯಾದೆಯಿಂದ ನೆಟ್ಟಗೋದ್ರೆ ಸರಿ, ಇಲ್ಲ ಅಂದ್ರೆ ಸೊಟ್ಟಿಗೆ ಮಾಡ್ಬಿಡ್ತೀರಾ? ಸಖತ್ ಮಾಸ್ ಅಂದ್ರೆ ಹಿಂಗೆ ಇತ್ತು. ಮೆನ್ನಿಗೆ ಕಂಪೋಸ್ ಮಾಡೋ ಥರ ಹೆಣ್ಮಕ್ಳಿಗೆ ಕಂಪೋಸ್ ಮಾಡೋದು ಕಷ್ಟ ಅಂತ ಅನ್ಕೊಂಡಿದ್ದಾರೆ. ಬಟ್ ಅದನ್ನೆಲ್ಲ ರಾಂಗ್ ಪ್ರೂವ್ ಮಾಡಿದ್ರಿ ನೀವು. ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಂತಹ ಮಹಾನಟಿಯ 25 ಅಡಿಯ ಮಹಾ ಕಟ್ಔಟ್ ಅನ್ನ ಗಾಂಧಿ ನಗರದಲ್ಲಿ ನಿಲ್ಲಿಸಲಾಗುತ್ತೆ. ಸಾಮಾನ್ಯರ ಬದುಕನ್ನ ಅನುಭವಿಸಿ ಆ ಪಾತ್ರವಾಗಿ ಇವತ್ತು ಬದುಕ್ತಾ ಇದ್ದಾರೆ. ಹೆಲ್ಪ್ ಮಾಡಿ 10 ರೂಪಾಯಿ ಬಟ್ಟಿಗಳು ಯಾರನ್ನ ಕೇಳೋದು? ಸ್ವಾಭಿಮಾನ. ಕಷ್ಟಪಟ್ಟರೆ ಭಗವಂತ ದಾರಿ ತೋರಿಸ್ತಾನೆ. ನಮ್ಮೂರಲ್ಲೆಲ್ಲ ಕೇಳ್ತಾ ಇದ್ರು, ಹೆಂಗೆ ನಿಮ್ದು ಜೀವನ ಅಂತ ಕೇಳಿದ್ರೆ ನಮ್ಮಪ್ಪ ನಮ್ಮಮ್ಮ ಹೇಳ್ತಾ ಇದ್ರು, ನಾವ್ ಹಿಂಗೆ ಆಸ್ತಿ ಬೇಡ, ನಮ್ಮ ಮಕ್ಳೇ ನಮಗೆ ಆಸ್ತಿ ಅಂತ. ಅವ್ಳು ಚಿಕ್ಕ ವಯಸ್ಸಿಂದ ಅಪ್ಪ ಅಂದ್ರೆ ತುಂಬಾ ಪ್ರೀತಿ. ಐ ವಿಶ್ ಇದನ್ನ ನಮ್ಮ ಅಪ್ಪನ ಜೊತೆನೆ ನಾನು ತಗೊಂತಿದ್ರೆ ತುಂಬಾ ಖುಷಿ ಆಗ್ತಿತ್ತು ಅಂತ ಹೇಳ್ತೀನಿ ಅಪ್ಪಂಗೆ. ನನ್ನ ತಂಗಿ ಇಬ್ರು ಅನಾಥಾಶ್ರಮಕ್ಕೆ ಹೋಗ್ಬೇಕಾಯ್ತು. ನನಗೆ ಕೆಲಸ ಸಿಗ್ತಾ ಇಲ್ಲ, ತುಂಬಾ ಬೇಜಾರಾಗ್ತಾ ಇದೆ. ತಿನ್ನಕ್ಕೂ ದುಡ್ಡಿರ್ಲಿಲ್ಲ ಅವಾಗ. ಒಬ್ರೇ ನನ್ನ ಬೆಳೆಸಿದ್ದು. ಸೊ ಏನೇ ಆದ್ರೂ ಎಟ್ ಎಂಡ್ ಆಫ್ ದ ಡೇ ಲೈಕ್ ನನಗೋಸ್ಕರನೇ ಅವ್ರ ಜೀವನ ಪೂರ್ತಿ ಇಟ್ಟಿದ್ರಲ್ಲ, ನಾನು ನಿಮ್ಮ ಮಗಳಾಗಿ ಇರ್ತೀನಿ ಅಷ್ಟೇ. ಅವನು ಕಷ್ಟಪಟ್ಟಿದ್ದಾನೆ, ಅದು ಇವತ್ತು ಕಣ್ಣಿಗೆ ಕಾಣಲ್ಲ. ಅವನು ದೊಡ್ಡ ಹೆಸರು ಮಾಡಿದ್ದಾನೆ, ಅದು ಇವತ್ತು ಕಣ್ಣಿಗೆ ಕಾಣ್ತಾ ಇದೆ. ನನ್ನ ಮಗ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ? She's a teacher to me, everything. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಕಲಾವಿದ ಇರ್ತಾನೆ ಅಂತಾರೆ. ಅದನ್ನ ಹೊರಗೆ ತೆಗೆಯುವಂತಹ ಪ್ರಯತ್ನ ಈ ಮಹಾನಟಿ. ನಾನು ಚೆಕ್ ಬುಕ್ ತಗೊಂಬನ್ರ, ತೆಗಿ, ಒಂದು ಅಡ್ವಾನ್ಸ್ ಕೊಡ್ತೀನಿ. ಈ ಮಹಾನಟಿ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಸೊ ಫಸ್ಟ್ ಟೈಮ್ ಆಕ್ಟರ್ಗಳನ್ನ ಪ್ರಿಪೇರ್ ಮಾಡಿ ಬಿಡ್ತಾ ಇದ್ರ ಸಿನಿಮಾ ಇಂಡಸ್ಟ್ರಿಗೆ. ನಾಳೆ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ. ಟುಡೇ ಇಸ್ ದ ಫಸ್ಟ್ ಡೇ ಆಫ್ ದ ರೆಸ್ಟ್ ಆಫ್ ಯುವರ್ ಲೈಫ್. ಸೊ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಗುಡ್ ಲಕ್. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ನಾಳೆ ಅನ್ನೋ ಭರವಸೆ ಇದ್ರೆ ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಒಂದು ದೊಡ್ಡ ಎಕ್ಸಾಂಪಲ್ ನಮ್ಮ ಮಹಾನಟಿ ವೇದಿಕೆ. ಕಾರ್ಯಕ್ರಮ ಶುರುವಾದಾಗ ನೀವೆಲ್ಲರೂ ಕಂಟೆಸ್ಟೆಂಟ್ಸ್ ಆಗಿ, ನಾನು ಆಂಕರ್ ಆಗಿ, ಅವ್ರ ಜಡ್ಜಸ್ ಆಗಿ, ಅವ್ರ ಮಾಸ್ಟರ್ ಮೈಂಡ್ ಆಗಿ ನಮ್ಮ ಜರ್ನಿ ಶುರುವಾಯ್ತು. ಇವತ್ತು ನಾವೊಬ್ರಿಗೊಬ್ರು ಅಪ್ಪಗೆ ಕೊಡದೆ ಸೆಟ್ಟಿಂದ ಆಚೆನೂ ಹೋಗೋದಿಲ್ಲ, ಗುಡ್ ಬೈ ಹೇಳಲ್ಲ. ದಿಸ್ ಇಸ್ ದ ಕೈಂಡ್ ಆಫ್ ಬಾಂಡಿಂಗ್ ವಿಚ್ ಹ್ಯಾಸ್ ಕ್ರಿಯೇಟೆಡ್ ಬಿಟ್ವೀನ್ ಅಸ್ ಬಿಕಾಸ್ ಆಫ್ ಮಹಾನಟಿ. And the bonding, Nish. Wow, this journey by far has been my most
ಪ್ರೆಷಸ್ ಆ್ಯಂಡ್ ಫೇವ್ರೆಟ್. ಈಗ ನಾನು ತೊಗೊಂಡು ಹೋಗೋ ಒಂದು ನೆನಪುಗಳು ಖಂಡಿತವಾಗ್ಲೂ ನನ್ನ ಹಾರ್ಟಲ್ಲಿ ತುಂಬಾ ಸೇಫಾಗಿ ಇಟ್ಕೊತೀನಿ. ಆ್ಯಂಡ್ ಐ ವಾಂಟ್ ಟು ಥ್ಯಾಂಕ್ ಮೊದಲನೇದಾಗಿ ತರುಣ್ ಸರಿಂದ, ಪ್ರೇಮಾ ಮ್ಯಾಮ್ ಆ್ಯಂಡ್ ರಮೇಶ್ ಸರ್. ನಾನು ನಿಮ್ಮೆಲ್ಲರಿಗಿಂತ ಅನುಭವದಲ್ಲಿ ವಯಸ್ಸಲ್ಲಿ ತುಂಬಾ ಚಿಕ್ಕವಳು, ಬಟ್ ಎಲ್ಲೂ ಕೂಡ ನನಗೆ ಆ ಒಂದು ಭಾವನೆ ಕೊಡಿದ್ರೆ, ಪ್ರತಿಯೊಂದು ಒಂದು ಚಿಕ್ಕ ಡಿಸಿಷನ್ ತೊಗೊಳೋದ್ರಿಂದ ಇರ್ದು, ಅಥವಾ ನನ್ನನ್ನು ನೀವು ಹೋಗಿ ಮಾಡು, ನೀನು ಚೆನ್ನಾಗಿ ಮಾಡ್ತೀಯಾ, ಇಲ್ಲ ಇವ್ರು ತೋರಿಸ್ತಾರೆ ಎವ್ರಿಥಿಂಗ್, ಅಥವಾ ಅಲ್ಲಿಂದ ಮುಗಿದು ಬಂದು ಇಲ್ಲಿ ಎಲ್ಲರೂ ನಿಂತು ನನಗೆ ಅಪ್ರಿಸಿಯೇಷನ್ ಕೊಡೋದು, ಇಟ್ ಈಸ್ ವೆರಿ ಬಿಗ್ ಫಾರ್ ಮೀ. ಅದು ನನಗೆ ಮಹಾನಟಿ ಕೊಟ್ಟಿದೆ. ಸೊ ಐ ವಾಂಟ್ ಟು ರಿಯಲಿ ಥ್ಯಾಂಕ್ ಆಲ್ ಆಫ್ ಯು ಫಾರ್ ಕನ್ಸಿಡರಿಂಗ್ ಮೀ. ಆ್ಯಂಡ್ ಯು ಅನು, ನಾನು ವಿ ಆರ್ ನೇಬರ್ಸ್, ವಿವ್ ನೋನ್ ಈಚ್ ಅದರ್ ಫಾರ್ ಸೋ ಲಾಂಗ್, ಬಟ್ ಐ ಆಮ್ ಸೋ ಗ್ಲ್ಯಾಡ್ ದಿಸ್ ಶೋ ಇನ್ನೂ ಹತ್ರ ತಂದಿದೆ ನಿಮ್ಮನ್ನ. ಐ ಹೋಪ್ ಇಡೀ ಪ್ಯಾನಲ್ನ ಫ್ರೆಂಡ್ಶಿಪ್ ನಾವು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಂತ. ಸೊ ಐ ಆಮ್ ಸೋ ಪ್ರೌಡ್ ಆಫ್ ಆಲ್ ಆಫ್ ಯು. ಇಲ್ಲಿಂದ ನಿಮ್ಮ ಫ್ಯೂಚರ್ ಬ್ರೈಟ್ ಆಗಿರಲಿ, ಖುಷಿಯಾಗಿರಲಿ, ಆ್ಯಂಡ್ ನೀವು ಅಂದ್ಕೊಂಡಿದ್ದೆಲ್ಲ ನಿಮ್ಮ ಲೈಫಲ್ಲಿ ನಡೀಲಿ ಅಂತ ನಾನು ದೇವ್ರ ಹತ್ರ ನಾನು ಪರ್ಸ್ನಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ವಿ ಲವ್ ಯು ನಿಶ್ವಿಕಾ. ಈಗ ನಮ್ಮ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್. ಸಚ್ ಅ ವಂಡರ್ಫುಲ್ ಮೆಮೊರಿ ಅದು ನೋಡ್ತಿದ್ದಂಗೆನೆ. ಅಂಡ್ ಇವತ್ತಿಗೆ ನನಗೊಂದು ಟರ್ಮ್ದು ನಿಜವಾದ ಅರ್ಥ ಗೊತ್ತಾಗ್ತಿದೆ. ನಮ್ಗಳ ಬಾಂಡಿಂಗು ಎಲ್ಲ ಎಷ್ಟು ರಿಯಲ್ ಅಂತಂದ್ರೆ ಫ್ರಮ್ ಹಾರ್ಟ್ ಇದೆ ಅಲ್ವಾ. ಇವತ್ತು ನನಗೆ ಅರ್ಥ ಆಯ್ತು ವೈ ಇಟ್ ಈಸ್ ಕಾಲ್ಡ್ ಅ ರಿಯಾಲಿಟಿ ಶೋ ಅಂತ ಅಂದ್ಬಿಟ್ಟು. ಇಟ್ ಈಸ್ ನಾಟ್ ಫೇಕ್, ಇಟ್ ಈಸ್ ರಿಯಲ್. ವಾಟ್ ಎವರ್ ಹ್ಯಾಪನ್ ಇಟ್ ವಾಸ್ ಆಲ್ ರಿಯಲ್ ಅನ್ನೋದಕ್ಕೆ ಅದೊಂದು VT ಎಕ್ಸಾಂಪಲ್ ಆಗುತ್ತೆ. ಆ್ಯಂಡ್ ನನ್ನ ಫಸ್ಟ್ ಟೈಮ್ ನಾನೊಂದು ಟೆಲಿವಿಷನ್ಗೆ ಬರ್ತಾ ಇರೋದು, ಒಂದು ರಿಯಾಲಿಟಿ ಶೋಗೆ ಬರ್ತಾ ಇರೋದು. ನಂಗೆ ಸ್ಟಾರ್ಟಿಂಗ್ ತುಂಬ ಹೆಸಿಟೇಷನ್ಸು, ನನಗೆ ಸುತ್ತಮುತ್ತ ಇರೋರೆಲ್ಲ ಬೇಕಾ ನಿನ್ಗೆ ಈ ಟೈಮಲ್ಲಿ ರಿಯಾಲಿಟಿ ಶೋಗೆ ಹೋಗೋದು, ಸಿನಿಮಾಗಳೆಲ್ಲ ಚೆನ್ನಾಗಿದೆಯಲ್ಲ ಏನು ಅಂತ ಹಂಗಂತ ಇದ್ರು. ನನಗೆ ಗೊತ್ತಿದ್ದಂಗೆ ಎಲ್ಲರಿಗೂ ಹೇಳಿದ್ದು, ಆ್ಯಂಡ್ ನಾನು ನಂಬಿದ್ದೊಂದೇ, ಜಿ ಕನ್ನಡ ಮಾಡ್ತಾ ಇದ್ದಾರೆ, ಖಂಡಿತವಾಗ್ಲೂ ನಾನು ಎಲ್ಲಿದ್ದೀನಿ ಅಲ್ಲಿಂದ ಕೆಳಗಡೆ ಅಂತೂ ಹೋಗಲ್ಲ ಮಗ. ನಾನು ಆ ಚಾನಲ್ ಮೇಲೆ ನಂಬಿಕೆ ನನಗೆ. ಐ ವಿಲ್ ಬಿ ಹ್ಯಾಪಿ ಮಗ. ನನಗೇನು ಅದು ರಿಯಾಲಿಟಿ ಶೋ ನನಗೆ ತುಂಬ ಏನು ಡಿಸ್ಟರ್ಬ್ ಮಾಡಲ್ಲ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡೆ. ಬಟ್ ಇವತ್ತಿಗೆ ನಾನು ಸಿನಿಮಾ ಮಾಡಿ ಜನಕ್ಕೆ ಎಷ್ಟು ಹತ್ರ ಆಗಿದ್ನೋ, ಈ ಶೋ ಇಂದ ಒಂದು ಹೊಸ ಆಡಿಯನ್ಸ್ನ ಕಂಡುಕೊಂಡೆ ನಾನು. ಒಂದು ಹೊಸ ಒಂದು ಟೋಟಲಿ ಒಂದು ನ್ಯೂ ಕನೆಕ್ಷನ್ ಆಯಿತು ನನಗೆ. ಅದೆಲ್ಲ ನೋಡಿದಾಗ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಡಿಸಿಷನ್ ಆಫ್ ಮೈ ಲೈಫ್ ಅಂತ ಅನ್ನಿಸ್ತು. ಆ್ಯಂಡ್ ಐ ಶುಲ್ ಬಿ ಥ್ಯಾಂಕ್ಫುಲ್ ಟು ಝಿ ಆ್ಯಂಡ್ ದ ಹೋಲ್ ಟೀಮ್. ಆ್ಯಂಡ್ ಮೋಸ್ಟ್ ಮೆಮೊರಬಲ್ ಥಿಂಗ್ಸ್ ಈಸ್ ವಿತ್ ದಿಸ್ 3 and you. It is something very special to me. So once again, thank you all. ಥ್ಯಾಂಕ್ ಯು ತರುಣ್. ಪ್ರೇಮಾ ಮ್ಯಾಮ್. ಫಸ್ಟು ಜಿ ಕನ್ನಡದವ್ರು ಬಂದು ನನಗೆ ಹೇಳಿದ್ರು ಈ ಥರ ಮಹಾನಟಿ ಶೋ ಮಾಡ್ತಾ ಇದ್ದೀವಿ ಅಂತ. ನಾನು ಸ್ವಲ್ಪ ಶಾಕ್ ಆದೆ, ಯಾಕಂದರೆ ನಾನೇ ಇನ್ನೂ ಕಲ್ತಿಲ್ಲ, ನಾನೇ ಇನ್ನೂ ಕಲಿಯೋದು ಭಾಳ ಇದೆ, ನಾನು ಇನ್ನೊಬ್ರಿಗೆ ಜಡ್ಜ್ ಮಾಡೋದು ಅಂದರೆ ನಾಟ್ ಎ ಈಸಿ ಗೇಮ್. ಬಟ್ ಹೇಗೆ ಅಂದ್ಕೊತಿದ್ದೆ. ಬಟ್ ಆಮೇಲೆ ಎಲ್ಲರೂ ಕಂಟೆಸ್ಟೆಂಟ್ಸು ಮಕ್ಕಳ ಥರ ಇದ್ದರು. ಆ್ಯಂಡ್ ತರುಣ್ ಅವರಾಗಲಿ, ನಿಶ್ವಿಕಾ ಆಗಲಿ, ರಮೇಶ್ ಸರ್ ಆಗಲಿ, ಅಫ್ಕೋರ್ಸ್ ರಮೇಶ್ ಸರ್ ನಾನು ತುಂಬ ಚಿತ್ರಗಳು ಮಾಡಿದ್ದೀವಿ, ಬಟ್ ನಾವು ಅದೇ ಥರ ಇರ್ತಿದ್ವಿ, ತುಂಬ ಫ್ರೆಂಡ್ಲಿಯಾಗಿ. ಬಟ್ ದಿಸ್ ಈಸ್ ಮೈ ಫಸ್ಟ್ ಶೋ. ಝಿ ಕುಟುಂಬ ಅವರು ನನ್ನನ್ನು ಫಸ್ಟ್ ಇಲ್ಲಿ ಎಳ್ಕೊಂಬಂದು ಇಲ್ಲಿ ಕೂರಿಸಿದ್ದಾರೆ. ಸೊ ಐ ಶುಡ್ ಸೇ ಥ್ಯಾಂಕ್ಸ್ ಟು ಝಿ ಕನ್ನಡ ಅವ್ರಿಗೆ. ಆ್ಯಂಡ್ ಇದೆಲ್ಲ ಪಾಸ್ದೆಲ್ಲ ನೋಡಿದಾಗ ಈ ಶೋ ಇಷ್ಟು ಬೇಗ ಆಗೋಯ್ತಾ ಅಂತ ತುಂಬ ಬೇಜಾರಾಗ್ತಿದೆ. ಆ್ಯಂಡ್ ಅನು, ಐ ಲವ್ ಯು. ತುಂಬ ಖುಷಿ ಆಯಿತು ನನಗೆ. ನಾವೆಲ್ಲ ಒಂಥರ ಬಾಂಡಿಂಗ್ ಆಗಿದ್ವಿ. ನೆಕ್ಸ್ಟ್ ವೀಕ್ ಇಲ್ವಲ್ಲ ಅಂತ ತುಂಬ ಮಿಸ್ ಮಾಡ್ಕೋತೀನಿ. ನನ್ನ ಹೃದಯಪೂರ್ವಕ ನಾನು ಇದು ಮಾತು ಹೇಳ್ತಾ ಇದ್ದೀನಿ, ಯಾಕೆ ನಾನು ಇಷ್ಟು ಮಾತಾಡಲ್ಲ ಆ್ಯಕ್ಚುಲಿ. ವೆರಿ ಎರಡು ವರ್ಡ್ ಮಾತಾಡ್ಬಿಟ್ಟು ನಾನು ಸುಮ್ಮನೆ ಆಗ್ತೀನಿ. ನನ್ನ ಮಾತು ಕಲ್ತಿದ್ದೆ ನನ್ನ ಝಿ ಕನ್ನಡದಿಂದ, ಈ ರಿಯಾಲಿಟಿ ಶೋ ಇಂದ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಎವ್ರಿ ಒನ್. ಐ ಆಮ್ ಸೋ ಹ್ಯಾಪಿ. ಐ ಮಿಸ್ ಯು ಲಾಟ್. ಇದೇ ಥರ ನಾವು ಲೈಫ್ ಲಾಂಗ್ ಇರೋಣ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ವಿ ಲವ್ ಯು ಮ್ಯಾಮ್. ವಿ ಲವ್ ಯು. ರಮೇಶ್ ಸರ್, ಇಲ್ಲಿ ಬಂದು ಟೋಟಲಿ ಈಗೋಲೆಸ್ ಅಂದ್ರೆ ನಮ್ದೇ, ಸ್ವಲ್ಪ ಫ್ರಿಕ್ಷನ್ ಇಲ್ಲ. ವಿ ಲವ್ ಈಚ್ ಅದರ್. ಅಂಡ್ ನಾನು ಯು ಕಂಪ್ಲೀಟೆಡ್ ದಿಸ್ ಟ್ರಯಾಂಗಲ್. ನಾವು 5 ಜನ ಅಬ್ಸಲ್ಯೂಟ್ಲಿ ನೋ ಈಗೋ ಪ್ರಾಬ್ಲಮ್ಸೇ ಇಲ್ಲ. ದಿನಾಲು ಬೆಳಗ್ಗೆ ಬಂದಾಗ ವಿ ಆರ್ ಸೋ ಹ್ಯಾಪಿ ಒಬ್ರನ್ನ ಮೀಟ್ ಮಾಡಕ್ಕೆ. ಇಟ್ಸ್ ಬ್ಯೂಟಿಫುಲ್ ರೀ. ಐ ಮೀನ್ ಅದ್ಭುತವಾದಂಥ ಜೀವನ, ಒಬ್ಬ ಆಕ್ಟರ್ ಜೀವನ ಹೇಳ್ತೀನಲ್ಲ, ನಾವೆಲ್ಲ ಅದನ್ನು ಅನುಭವಿಸಿದೀವಿ. ಇಟ್ಸ್ ಅ ಗ್ರೇಟ್ ಲೈಫ್. ಒಬ್ಬ ಆಕ್ಟರ್ ಆಗಿರೋದು, ಆಕ್ಟ್ರೆಸ್ ಆಗಿರೋದು, ಡೈರೆಕ್ಟರ್ ಆಗಿರೋದು, ಸಿನಿಮಾದಲ್ಲಿರೋದು, ಅದು ಆ ಕಾಲದಲ್ಲಿ ರಾಜರು ಸಿಗ್ತಾ ಇತ್ತಂತೆ, ಪ್ರೆಸಿಡೆಂಟ್ಸ್ ಸಿಗ್ತಾ ಇತ್ತಂತೆ. ಆ ಥರ ಒಂದು ಜೀವನ ಅದು ನಿಮ್ಮೆಲ್ಲರೂ ಸಿಕ್ಕಿದೆ. ಆಲ್ ಆಫ್ ಯು ಆರ್ ಸೋ ಗಿಫ್ಟೆಡ್. ಪ್ಲೀಸ್ ಯೂಸ್ ಇಟ್ ವೆಲ್. ಗುಡ್ ಲಕ್ ಟು ಆಲ್ ಆಫ್ ಯು. ಇದ್ರ ಜೊತೆ ಮಹಾನಟಿಯಿಂದ ಅನುಶ್ರೀ ಏನ್ ಪಡ್ಕೊಂಡಿದ್ದಾಳೆ ಅಂದ್ರೆ ಅದ್ಭುತವಾದಂಥ ವ್ಯಕ್ತಿತ್ವ ಇರೋಂಥವರ ಒಂದು ಪುಟ್ಟ ಸ್ನೇಹವನ್ನ ನಾನು ಪಡ್ಕೊಂಡಿದ್ದೀನಿ.
ಅವರ ಹೃದಯಗಳಲ್ಲಿ ನಾನೊಂದು ಪುಟ್ಟ ಜಾಗ ಪಡ್ಕೊಂಡಿದ್ದೀನಿ. ಈ ಸ್ನೇಹ ಲೋಕದಲ್ಲಿ ನಾನಿದ್ದೀನಿ ಅಂತ ನನಗೆ ಬಹಳ ಬಹಳ ಖುಷಿ ಆಗುತ್ತೆ. ಆ್ಯಂಡ್ ಇಡೀ ಜರ್ನಿ ವಿಟಿಯಲ್ಲಿ ನನಗೆ ತುಂಬ ಮನ್ಸಿಗೆ ಇಷ್ಟ ಆಗಿದೆ ಏನು ಗೊತ್ತಾ, ದ್ಯಾಟ್ ಗ್ರೂಪ್ ಹಗ್ ವಾಟ್ ವಿ ಗೇವ್ ಟು ಪ್ರೇಮಾ ಮ್ಯಾಮ್. ಐ ಥಿಂಕ್ ವಿ ಶುಡ್ ಗಿವ್ ದ್ಯಾಟ್ ಗ್ರೂಪ್ ಹಗ್. ಐ ಕಾಂಟ್ ಸ್ಟೇ ಅವೇ ಫ್ರಮ್ ಯು ಗೈಸ್ ಎನಿಮೋರ್. ಐ ಥಿಂಕ್ ಬ್ರೇಕಲ್ಲಿ ಯಾವಾಗಲೂ ಪ್ರೇಮ ಮ್ಯಾಮ್ ಹೇಳೋರೆ ಸಾಂಗ್ ಹಾಕ್ರೋ, ಡಾನ್ಸ್ ಮಾಡೋಣ, ಸಾಂಗ್ ಹಾಕ್ರೋ. ಈ ಮೂಡಲ್ಲಿ ನಮಗೆ ಶೂಟಿಂಗ್ ಮಾಡೋಕ್ಕಾಗಲ್ಲ, ಸಾಂಗ್ ಹಾಕಿ ಇಮಿಡಿಯೇಟ್ ಆಗಿ ಒಂದು ಡಾನ್ಸ್ ಮಾಡಬೇಕು ನಾವು. ವಿ ನೀಡ್ ಟು ಬ್ರೇಕ್ ದಿಸ್ ಇಮೋಷನ್. ಸಾಂಗ್ ಪ್ಲೀಸ್. ಎಲ್ಲ ಸ್ಟೆಪ್ಪು ಅಲ್ಲಿ ನಟಿಯರು ಎವ್ರಿಬಡಿ. ಭರತ್ ಬಾಟ್ ಟಕ್ಕಂತ ಫೋಟೋ ತೆಗಿ. ಮಹಾನಟಿ ವೇದಿಕೆಗೆ ಆಗಮಿಸಿ 5 ಫೈನಲಿಸ್ಟ್ಗಳನ್ನ ವೇದಿಕೆಗೆ ಕರೆತಂದು ಅವರನ್ನ ಹುರಿದುಂಬಿಸಿ ಪ್ರೀತಿಯ ಮಾತುಗಳನ್ನಾಡಿ ಕಾರ್ಯಕ್ರಮಕ್ಕೆ ಒಂದು ಅದ್ಭುತವಾದಂತಹ ಚಾಲನೆಯನ್ನ ಕೊಟ್ಟವರು ನಮ್ಮೆಲ್ಲರ ಪ್ರೀತಿಯ ಅನುಪ್ರಭಾಕರ್ ಮುಖರ್ಜಿ. ಕ್ಯಾನ್ ವಿ ಹ್ಯಾವ್ ಅನು ಆನ್ ಸ್ಟೇಜ್ ಪ್ಲೀಸ್? ಅನು, ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ಬಂದು ಅವ್ರನ್ನ ಎಂಕರೇಜ್ ಮಾಡಿದ್ದಕ್ಕೆ. ನಿಮ್ಗಾಗಿ ನಾವು ಅತ್ಯಂತ ಪ್ರೀತಿ ಅಪ್ಪುಗೆಯನ್ನ ಕೊಡೋದ್ರ ಜೊತೆಗೆ ಇನ್ನೇನ್ ಕೊಡಕ್ಕಾಗತ್ತೆ, ಬಟ್ ಆದ್ರೂ ನಿಮ್ಗಾಗಿ ಒಂದು ಕಿರು ಕಾಣಿಕೆಯನ್ನ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿ ವಿಜೇತರಿಗೆ ಸಿಗ್ತಾ ಇದೆ ಚಿನ್ನದ ಕಿರೀಟ. ವೈಟ್ ಗೋಲ್ಡ್ ಸಂಸ್ಥೆ ಕರ್ನಾಟಕದಾದ್ಯಂತ ಒಟ್ಟು 6 ಹೊಸ ಬ್ರಾಂಚ್ ಗಳನ್ನ ಉದ್ಘಾಟನೆ ಮಾಡಿದ್ದಾರೆ. ಸರ್ಜಾಪುರ, ಟಿಸಿ ಪಾಳ್ಯ, ವಾಜರಹಳ್ಳಿ, ಕೊಡಿಗೆಹಳ್ಳಿ, ಮೈಸೂರು ಹಾಗೂ ತುಮಕೂರಿನಲ್ಲಿ ಉದ್ಘಾಟನೆಯಾಗಿರುವಂತಹ ಈ 6 ಬ್ರಾಂಚ್ ಗಳಲ್ಲಿ ಅತ್ಯುತ್ತಮ ಸರ್ವಿಸ್ ಹಾಗೂ ಎಕ್ಸ್ಪರ್ಟ್ ಟೀಮ್ ಗಳಿದ್ದು ವೈಟ್ ಗೋಲ್ಡ್ ಸಂಸ್ಥೆಯ ಮೇಲೆ ಗ್ರಾಹಕರಿಗೆ ಇದ್ದಂತಹ ನಂಬಿಕೆಯನ್ನ ಇನ್ನಷ್ಟು ದೃಢಪಡಿಸುವಲ್ಲಿ ಯಶಸ್ವಿಯಾಗಿದೆ. ನಿಮ್ಮ ಹತ್ತಿರದ ವೈಟ್ ಗೋಲ್ಡ್ ಬ್ರಾಂಚ್ಗೆ ಇಂದೇ ಭೇಟಿ ಕೊಡಿ. ನಿಮ್ಮ ಚಿನ್ನಕ್ಕೆ ಅತ್ಯುತ್ತಮ ಬೆಲೆಯನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.moneyಗೆ ಸಂಪರ್ಕಿಸಿ. ಇಡೀ ಇಂಡಿಯಾದಲ್ಲೇ ಫಸ್ಟ್ ಟೈಮ್ 5 ಕಿರುಚಿತ್ರಗಳು ಬ್ಯಾಕ್ ಟು ಬ್ಯಾಕ್ ಚಿತ್ರಮಂದಿರಗಳಲ್ಲಿ ಪ್ರದರ್ಶನವಾಗಿದೆ. ಕಿರುತೆರೆಯಲ್ಲಿ ಬೆಳ್ಳಿ ತೆರೆಯನ್ನ ತೋರಿಸಿದೀವಿ. ಅಭಿಮಾನಿಗಳ ಚಪ್ಪಾಳೆ ಶಿಲ್ಲೆಗಳ ಮಧ್ಯೆ ಫೈನಲಿಸ್ಟ್ಗಳ ಹೊಸ ಬದುಕು ಆರಂಭವಾಗಿದೆ. ಮಹಾನಟಿಯರ ಚಿತ್ರಗಳನ್ನ ಪ್ರದರ್ಶನ ಮಾಡುವಂತಹ ಮೂಲಕ ಅವರನ್ನ ಆನರ್ ಮಾಡಿದೀವಿ. ಚಿತ್ರರಂಗದ ತಂತ್ರಜ್ಞರು, ನಿರ್ದೇಶಕರು, ನಿರ್ಮಾಪಕರು, ನಿರ್ಮಾಣ ಸಂಸ್ಥೆಗಳು, ಇದೆಲ್ಲಕ್ಕಿಂತ ಹೆಚ್ಚಾಗಿ ಜನತೆ ಇದಕ್ಕೆ ಸಾಕ್ಷಿಯಾಗಿದ್ರು. ಆ ಅಪರೂಪದ ಸಂದರ್ಭವನ್ನ ಈಗ ನೋಡುವಂತಹ ಸಮಯ. ಸಿನಿಮಾ ಮಂದಿರ ಅಂತ ಅಂದ್ರೆ ಸಾಮಾನ್ಯರೆಲ್ಲ ಸೇರಿ ಸ್ಟಾರ್ಗಳನ್ನ ಹುಟ್ಟು ಹಾಕುವಂತ ಒಂದು ಜಾಗ. ಈ ಬೆಳ್ಳಿ ಪರದೆಯ ಮೇಲೆ ಮೊದಲನೇ ಹೆಸರನ್ನ ಕಂಡಾಗ ಆ ಕಲಾವಿದರು, ನಿರ್ದೇಶಕರು, ತಂತ್ರಜ್ಞರ ಜೀವನ ಅದೆಷ್ಟು ಸಾರ್ಥಕ ಅಂತ ಅನ್ಸುತ್ತೆ ಅಂದ್ರೆ, ಎಲ್ಲರ ಗುರಿ, ಎಲ್ಲರ ದುಡಿಮೆ, ಎಲ್ಲರ ಕನಸು ಕೊನೆಗೆ ಸೇರ್ಬೇಕಾದಂತಹ ಜಾಗ ಈ ನಮ್ಮ ಚಿತ್ರ.
ನಟಿನ ನೋಡೋದು ತುಂಬಾ 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 ಖುಷಿ ಆಗ್ತಿದೆ. ಶುರು ಮಾಡೋಣ ಮಹಾನಟಿ ಗ್ರ್ಯಾಂಡ್ ಫಿನಾಲೆ ಶಾರ್ಟ್ ಫಿಲ್ಮ್ ಪ್ರೀಮಿಯರ್. ಕಲಾಭಿಮಾನಿಗಳೇ, ಪುನೀತ ಕನ್ನಡಿಗರೇ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬೆಳ್ಳಿ ಪರದೆ ಮೇಲೆ ಕಿರುತೆರೆಯ ಒಂದು ರಿಯಾಲಿಟಿ ಶೋ ಹೆಸರನ್ನ ನಾವು ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ಇದೊಂದು ವಿಶೇಷವಾದಂತ ಹಬ್ಬ ನಮಗೆ, ಯಾಕಂದ್ರೆ ಎಷ್ಟೋ ಕಾರ್ಯಕ್ರಮಗಳನ್ನ ನಾನು ಹೋಸ್ಟ್ ಮಾಡಿರ್ತೀನಿ, ನೀವು ನೋಡಿರ್ತೀರಾ. ಆದ್ರೆ ಮೊಟ್ಟ ಮೊದಲ ಬಾರಿಗೆ ಕಿರುತೆರೆಯ ಇತಿಹಾಸದಲ್ಲೇ ಒಂದು ಚಿತ್ರಮಂದಿರದಲ್ಲಿ ನಿಂತ್ಕೊಂಡು ಬೆಳ್ಳಿ ಪರದೆ ಮೇಲೆ ಅಭಿಮಾನಿಗಳ ಜೊತೆ ನಾನೊಂದು ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆ ಹೋಸ್ಟ್ ಮಾಡ್ತಿರೋದು ಇದೇ ಮೊಟ್ಟ ಮೊದಲ ಬಾರಿಗೆ. ಅಂಡ್ ಇದು ಒಂಥರ ನನಗೆ ಒಂದು ಸಾರ್ಥಕತೆಯ ಕ್ಷಣ ಅನ್ಸ್ತಾ ಇದೆ, ಒಂದು ಖುಷಿ ಕೊಡ್ತಾ ಇದೆ. ನಮ್ಮ ಮಹಾನಟಿಯರ ಕಿರುಚಿತ್ರವನ್ನ ದೊಡ್ಡ ಪರದೆ ಮೇಲೆ ವೀಕ್ಷಿಸ್ತಾ ಇದ್ದೀವಿ ನಾವಿವತ್ತು. ಅವರಿಗಾಗಿ ಚಿತ್ರರಂಗದ ಟಾಪ್ ನಿರ್ದೇಶಕರಾದಂತಹ ಶಶಾಂಕ್ ಸರ್, ಜಯತೀರ್ಥ ಸರ್, ಹರಿ ಸಂತೋಷ್ ಅವರು, ಮನ್ಸೂರೆ ಸರ್ ಹಾಗೂ ಪನ್ನಗಾಭರಣ ಅವರ ನಿರ್ದೇಶನದಲ್ಲಿ ಕಿರುಚಿತ್ರಗಳು ಮೂಡಿ ಬರ್ತಾ ಇದೆ. 5 ಚಿತ್ರಗಳನ್ನ ನಾವೆಲ್ಲರೂ ಒಟ್ಟಿಗೆ ಇವತ್ತು ನೋಡ್ತೀವಿ. ಅಂದ್ರೆ 1 ಟಿಕೆಟ್ 5 ಶೋ. ಎಲ್ಲ ಜಡ್ಜಸ್ಗೆ ಬರ್ಲಿ ಚಪ್ಪಾಳೆ. ಲೆಟ್ಸ್ ವೆಲ್ಕಮ್ ನಮ್ಮ ಮಹಾನಟಿಯ 5 ಫೈನಲಿಸ್ಟ್. 5 ಕಿರುಚಿತ್ರಗಳನ್ನ ಒಂದೊಂದಾಗಿ ನೋಡುವಂತಹ ಸಮಯ. ಆರ್ ಯು ರೆಡಿ? ಏನಾಯ್ತು? ಚಾ ಹಿಂಗಾರ ಮಾಡೋದು. ಏನಾಯ್ತಮ್ಮ? ಯಾವಾಗ ನೋಡ್ದು ನಾನು ಹೊರನಾಕಿ ನೋಡ್ದಂಗೆ ನೋಡ್ತಿರಲ್ಲ, ಯಾಕ ನಾನು ಈ ಮನೆಯಾಕಿ ಅಲ್ಲೇನಾ? ಇಷ್ಟೊತ್ತಲ್ಲಿಗೆಲ್ಲ ಹೊರಗೆ ಬರಬಾರ್ದು. ಇಲ್ಲಮ್ಮ, ನಾನ್ ಬಿಡಲ್ಲ. ನೋಡು, ಬಿಡು. ಇಲ್ಲ, ಬಿಡಲ್ಲ. ಬಿಡು ಅಂದೆ ತಾನೆ. ಪ್ರೀತಿಸ್ತೀನಿ ಕಣೋ, ಒಂದು ಸಲ ನನ್ನ ಹಗ್ ಮಾಡು. ಸರ್, ಹಾಗೆ 5 ಸ್ಟಾರ್ ರೇಟಿಂಗ್ ಕೊಟ್ಬಿಡಿ. 5 ಸ್ಟಾರ್ ರೇಟಿಂಗ್ ಕೊಡೋದು ಮರಿಬೇಡಿ ಸರ್. ಒಳ್ಳೆ ರಸ ದೌತಣ, ಅದ್ರಾಗ ಎಲ್ಲಾರು ಚೆನ್ನಾಗಿ ಮಾಡಿದ್ದಾರೆ. ಆರಾಧನಾ ಭಟ್ ಮೂಡಬಿದ್ರೆ ಅವರು ಬಹಳ ಸೊಗಸಾಗಿ ಮಾಡಿದ್ದಾರೆ. ಅವರು ಶಾರ್ಟ್ ಮೂವಿ ಮಾಡಿದ್ದಾರೆ ಅಂತ ಅನಿಸ್ಲಿಲ್ಲ, ದೊಡ್ಡ ಫಿಲ್ಮ್ ಮಾಡಿದ್ದಾರೆ ಅನಿಸ್ತು. ಗಗನ ಆಕ್ಟಿಂಗ್ ಮಾಡಿದ್ದಾಳೆ 5 ಸ್ಟಾರ್. ಕೊನೆಯಲ್ಲಿ ನಿಜವಾಗ್ಲೂ ನನಗೆ ಹಳು ಬಂತು. ಈ ಆಕ್ಟಿಂಗ್ಗಳು ನೋಡಿ ಎಲ್ಲರದು ನಿಜವಾಗ್ಲೂ ಫಿಲಮ್ನಲ್ಲೇ ನಾವು ಆಕ್ಟಿಂಗ್ ನ ನೋಡ್ದಂಗಾಯ್ತು. ಧನ್ಯಶ್ರೀ ಅಂತೂ ಆಕ್ಟಿಂಗ್ ಅಲ್ಲಿ ಆ ಸೌಂದರ್ಯ, ಆಪ್ತಮಿತ್ರ ಸೌಂದರ್ಯನೇ ನೆನಪು ಬರ್ತಾ ಇತ್ತು. ತುಂಬಾ ಇಷ್ಟ ಆಯ್ತು ನನಗೆ. ಇದರಲ್ಲಿ ಆಯ್ಕೆ ಆದವರು ಮುಂದೆ ಚಿತ್ರರಂಗಕ್ಕೆ ಬರ್ತಾರೆ, ಚಿತ್ರ ಮಾಡ್ತಾರೆ ಅನ್ಕೊಂಡ್ವಿ.
ಫಿನಾಲ್ ಅಲ್ಲೇ 5 ಜನ ಆಕ್ಟ್ ಮಾಡ್ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ರು, ಅದು ಫುಲ್ ಫ್ಲೆಜ್ ಸಿನಿಮಾ ನೋಡಿದಾಗ ಒಂದು ಫೀಲಿಂಗ್ ಸಿಕ್ತು. ಅನ್ಬಿಲೀವಬಲ್. ಇಷ್ಟು ಕಡಿಮೆ ಸಮಯದಲ್ಲಿ ನಾವು ನೋಡಿದ ಹುಡುಗಿರ ಇದನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಅಂತಾನೆ ಡೌಟ್ ಆಗ್ತಿದೆ. ಎಲ್ಲರೂ ಒಬ್ರಿಗಿಂತ ಒಬ್ರು ಅದ್ಭುತವಾಗಿ ಮಾಡಿದ್ದಾರೆ. ಅಂಡ್ ಝಿ ಹ್ಯಾಸ್ ಫಿನಾಮಿನಲಿ ಶೋನ್ ದೆಮ್. ಟೆಲಿವಿಷನ್ ಇದನ್ನೆಲ್ಲ ಒಂದು ಹಿಸ್ಟ್ರಿ ಆಗುತ್ತೆ ಇದು. ಈ ತರ ಒಂದು ಸಿನಿಮಾ ಥಿಯೇಟರ್ ನಲ್ಲಿ ಈ ತರದ ಒಂದು ಪ್ರೊಜೆಕ್ಷನ್ ಹಾಕಿ ವಿತ್ ಕ್ರೌಡ್ ಎವ್ರಿ ಒನ್ ಇಂಪಾಸಿಬಲ್. ಈ ತರ ಯೋಚನೆ ಮಾಡಿದ್ಕೆ ಫಸ್ಟ್ ಝೀಗ್ ನಾನು ಕಂಗ್ರಾಟ್ಸ್ ಹೇಳ್ತೀನಿ. ಶಾರ್ಟ್ ಫಿಲ್ಮ್ಸ್ ಅಂತ ಬರೀ ಡ್ಯೂರೇಷನ್ ಅಂತ ಅನಿಸ್ತಾ ಇದೆ ಹೊರತು ಅದರ್ವೈಸ್ ಇಟ್ ಇಸ್ ಅ ಪ್ರಾಪರ್ ಫಿಲ್ಮ್ ಅಂತಾನೆ ಅನಿಸ್ತು. ಬೆಸ್ಟ್ ವಿಶಸ್ ಟು ಎವ್ರಿವನ್. ಆಲ್ ರೈಟ್, ಮಹಾನಟಿಯ ಗ್ರ್ಯಾಂಡ್ ಫಿನಾಲೆಯ ಗ್ರ್ಯಾಂಡ್ ಓಪನಿಂಗ್ ಆಗಿದೆ. ಹೊಸ ಹುಮ್ಮಸ್ಸಲ್ಲಿ, ಈಗ ಹೊಸ ಖುಷಿಯಲ್ಲಿ ಮಹಾನಟಿಯ ಗ್ರ್ಯಾಂಡ್ ಫಿನಾಲೆಯ ಮೊದಲ ಹಂತವನ್ನ ಶುರು ಮಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ವಿಷಯ, ರೂಲ್ಸ್ ಗಳನ್ನ ಹೇಳ್ಬಿಡ್ತೀವಿ. ಗ್ರ್ಯಾಂಡ್ ಫಿನಾಲೆಯ ಗ್ರ್ಯಾಂಡ್ ವಿನ್ನರ್ ಯಾರು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಗ್ರ್ಯಾಂಡ್ ವಿನ್ನರ್ ಯಾರು ಅಂತ ಹೇಗೆ ನಿರ್ಧಾರ ಆಗುತ್ತೆ? ಸೊ ಫೈನಲಿಸ್ಟ್ ಆಗಿ 5 ಕಂಟೆಸ್ಟೆಂಟ್ಸ್, 5 ನಟಿಯರು ಆಯ್ಕೆ ಆಗಿದ್ದಾರೆ. ಅವರ ಇಡೀ ಜರ್ನಿಯಲ್ಲಿ ಇದುವರೆಗೂ ಪಡ್ಕೊಂಡಂತಹ ಸ್ಟಾರ್ ರೇಟಿಂಗ್ಸ್ ಹಾಗೂ ಆಡಿಯನ್ಸ್ ಕೊಟ್ಟಂತಹ ವೋಟಿಂಗ್ಸ್ ಗಳ ಆಧಾರದ ಮೇಲೆ ಹಾಗೂ ಇವತ್ತು ನಾವು ನೋಡ್ತಾ ಇರುವಂತಹ ಶಾರ್ಟ್ ಫಿಲ್ಮ್ ಅಲ್ಲಿ ಅವರ ಅಭಿನಯ, ಈ 3 ವಿಷಯಗಳನ್ನ ಮನಸ್ಸಲ್ಲಿಟ್ಕೊಂಡು ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಮಹಾನಟಿಯ ಪಟ್ಟವನ್ನ ಒಬ್ಬರು ಇವತ್ತು ವಿನ್ ಮಾಡ್ತಾರೆ. ಗೆಲುವು ಯಾರ ಪಾಲಾಗುತ್ತೆ, ಚಿನ್ನದ ಕಿರೀಟ ಯಾರ ಮುಡಿಗೇರಲಿದೆ ಅಂತ ನಾವು ನೋಡ್ತೀವಿ. ಸೊ ಅದಕ್ಕೂ ಮುಂಚೆ ಎಲ್ಲ ಫೈನಲಿಸ್ಟ್ಗೆ ಆಲ್ ದ ವೆರಿ ಬೆಸ್ಟ್. ಓಕೆ, ಗ್ರ್ಯಾಂಡ್ ಫಿನಾಲೆಯ ಮೊದಲ ಫೈನಲಿಸ್ಟ್ ನ ವೆಲ್ಕಮ್ ಮಾಡೋಣ. ಅಯ್ಯಯ್ಯೋ ಮಾದೇಶ ಅಂತ ಹೊರಲಾಡಿ ಆಕ್ಟಿಂಗ್ ಅಲ್ಲಿ 4 ಹೆಜ್ಜೆ ಮುಂದೆ ಇಟ್ಟು ಸೆಲೆಕ್ಟ್ ಆದಂಥವರು ಏ ಅಂತ ಪೊಲೀಸ್ ಆಗಿ ಬಂದು ಮಾತಲ್ಲೇ ಮನೆ ಕಟ್ಟಿ ಡಬಲ್ ರೋಲ್ ಅಲ್ಲಿ ಮಿಂಚಿದಂತಹ ಚಿತ್ರದುರ್ಗದ ವಿಶಾಲ ಮನಸ್ಸಿನ ಗಗನ. ಏನು ಡಾನ್ಸ್ ಗಗನ, ಅದು ಈ ಒಂದು ಸ್ಟೆಪ್ನೇ 48 ಸಲ ಮಾಡ್ಬಿಟ್ಟು ಒಂದು ಸಾಂಗ್ನ ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದಿರ. ಮಹಾನಟಿಯ ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ಮಹಾನಟಿಯಲ್ಲಿ ನಿಮ್ಮ ಜರ್ನಿಯ ಸಿನಿಮಾ ಹೇಗಿತ್ತು ಅಂತ ನಮ್ಮ ಸ್ಕ್ರೀನಲ್ಲಿ ನೋಡೋಣ ಬನ್ನಿ. ನನ್ನ ಮನಸ್ಸು ಮತ್ತೆ ನನ್ನ ಹೆಸರು 2 ಆಕಾಶದಷ್ಟೇ ವಿಶಾಲ. ಯಾಕಂದ್ರೆ ನನ್ನ ಹೆಸರು ಗಗನ. ಉಲ್ಲಾಸದ ಮಳೆ. ನೀವು ಈಗಲೂ ಅಮೂಲ್ಯ ತರನೇ ಇದ್ದೀರಲ್ಲಮ್ಮ. ನಮ್ಮ ಅಕ್ಕ ನೋಡಕ್ ಕೂಡ ಅಮೂಲ್ಯ ತರನೇ ಇರ್ತಾರೆ. ನಿಮ್ಗೆ ಏನ್ ಅನ್ಸುತ್ತೆ, ನೀವ್ ಯಾರ ತರ ನೋಡಕ್ಕೆ? ಮೇ ಬಿ ಐಂಡ್ರಿರ್ತಾರೆ. ನಾನು ಓದೋದ್ರಾಗ ಯಾವಾಗ್ಲೂ 1 ಸ್ಟೆಪ್ ಹಿಂದೆ, ಆಕ್ಟಿಂಗ್ ಅಲ್ಲಿ 2 ಸ್ಟೆಪ್ ಮುಂದೆ. ನನಗೆ ನೀರು ಕೊಡಿ. ನನಗೆ
ಮಧ್ಯಾಹ್ನದಿಂದ. ಕಳ್ಳಿ ಇವಳು ಸಾಂಗ್ ಯಾಕೆ ಗಗನ? ನಾನು ಗಣೇಶ್ ಹಬ್ಬದಾಗೆ ಒಂದಿನ ಕಳ್ಳಿ ಇವಳು ಡ್ಯಾನ್ಸ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿದ್ದೆ. ಬಟ್ ಅವತ್ತು ಮಳೆ ಬಂತು ಅಂತ ಮಾಡಕ್ ಆಗಿರ್ಲಿಲ್ಲ. ಅವತ್ತು ಕಂಡಿದ್ ಕನ್ಸು ಇವತ್ತು ಇಲ್ಲಿ ನನ್ಸಾಗಿದೆ. ಸೊ ಪಾರ್ಥ ಅವ್ರನ್ನ ಫಸ್ಟ್ ಟೈಮ್ ನೋಡಿದಾಗ ಏನಾಯ್ತು? ಇವ್ರದ್ರಲ್ಲಿ ಒಂದು ಅರ್ಧ ಕಲರ್ ನನಗಿದ್ರೆ ಇನ್ನೆಷ್ಟು ಚೆನ್ನಾಗಿರ್ತಿದ್ನು ಅಂತ. ತುಂಬಾ ಕಷ್ಟವಾದಂತ ಒಂದು ಸ್ಟೆಪ್ ಯಾವುದು ಇದರಲ್ಲಿ? ಕಷ್ಟವಾಗಿದ್ನ ಅವಾಗ ಹೇಳಿ ತಗಿಸ್ಬಿಟ್ವಿ. ಗಗನ, ನೀವು ಸ್ಟೇಜ್ ಮೇಲೆ ಬಂದಾಗೆಲ್ಲ ಹೊಟ್ಟೆ ನೋವುತ್ತೆ, ನಿಜವಾಗ್ಲೂ ಅಷ್ಟು ನಗಿಸ್ತೀರಾ ನೀವು? ತೇಲಾಟ ತೊಳೆಯಕ್ಕೆ ಇಷ್ಟೆಲ್ಲ ಮೇಕಪ್ ಮಾಡ್ಕೊಂಡು ಬರ್ಬೇಕಿತ್ತು. ನಿನಗೆ ಇಷ್ಟ ಅಂತ ಕ್ಯಾರೆಟ್ ಅಲ್ಲಿ ಓಕೆ, ಸೌತೆಕಾಯಿ ಯಾಕೆ ಮಾಡಿದೀನಿ. ಅಯ್ಯೋ ತುಳಸಿ ನಾನೇ ಸಾಯಿಸ್ಬಿಟ್ಲ. ಏನೇನ್ ಪ್ರೈಸ್ ಗೆದ್ದಿದ್ಲು ನೀವು ಕೇಳಲೇಬೇಕು ಮೇಡಮ್. ಸ್ಟೀಲ್ ಬಾಕ್ಸು, ಪ್ಲೇಟು. ಗಗನ ಅವರೇ, ಮಿಸ್ ಆಗಿರುವಂತ ಯಾವ ಸ್ಟೀಲ್ ಪಾತ್ರೆಗಳಿಗೋಸ್ಕರ ಮುಂದಿನ ಕಾಂಪಿಟೇಷನ್ ಗಳಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ? ಅವನ್ನೆಲ್ಲ ಇಡಕ್ಕೆ ಒಂದು ಸ್ಟ್ಯಾಂಡ್ ಬೇಕಾಗಿ ವಿನಂತಿ. ಗಗನ, ಯು ಸೋ ಎಂಟರ್ಟೈನಿಂಗ್ ರೀ. ಎಲ್ಲೋಗಿ ಶೂಟ್ ಮಾಡಿರೋದು ಇದೆಲ್ಲ? ಮಡಿಕೇರಿಗೆ ಹೋಗಿ ಶೂಟ್ ಮಾಡಿದ್ದೆ ಮ್ಯಾಮ್. ನಾನು ಪ್ರೇಮ ಕಾಶ್ಮೀರ ಏನಾದ್ರು ಕೇಳಿದ್ರೆ ನನ್ನ ಕಾಶ್ಮೀರಕ್ಕೆ ಏನಾದ್ರು ಕರ್ಕೊಂಡೋಗಿ ಮಾಡಿಸ್ತಿದ್ರು. ಇಷ್ಟು ದಿವಸ ನೋಡ್ತಾ ಇದ್ದಿದ್ದು ಒಂದು ಗಗನನೇ ಬೇರೆ, ಇವತ್ತು ನಾನು ನೋಡಿದ ಗಗನನೇ ಬೇರೆ. ನಾವೊಂಥರ ಅರ್ಧ ಪಕ್ಕ ಕ್ಲಾಸು, ಇನ್ನರ್ಧ ಪಕ್ಕ ಮಾಸು. ಆಕ್ಷನ್ ಪ್ರಿನ್ಸಸ್ ಗಗನ. ನಿನ್ನ ಸಂಹಾರ ಮಾಡಕ್ ಬಂದಿದ್ದೀನಿ ಕಣೋ, ನಿನ್ನ ಸಂಹಾರ ಮಾಡಕ್ ತುಂಬಾ ಬಂದಿದ್ದೀನಿ. ಚೆನ್ನಾಗಿ ಆ ಕೋಪನ, ಆ ಚೇಂಜ್ ಓವರ್ನ, ನಾಟಕಗಳನ್ನ ಅದೆಲ್ಲರೂ ತುಂಬಾ ಚೆನ್ನಾಗಿತ್ತು. ಆ ಸಾಂಗ್ ಬಿಟ್ಟಂತೂ ವೆರಿ ಕ್ಯೂಟ್ ಇಟ್ ವಾಸ್. ಆರೋಗ್ತಿರೋ ನನ್ನ ಮನೆ ದೀಪನ ಮತ್ತೆ ಬೆಳಗೋ ಹಾಗೆ ಮಾಡಿ. ಅಯ್ಯೋ, ನಾನು ನಿಮಗೆ ಹೆಂಗೆ ಅರ್ಥ ಮಾಡಿಸ್ಲಿ. ಆ ಕನ್ಫೆಷನ್ ಬಂತು ಗೊತ್ತಾ ಲಾಸ್ಟ್ ಅಲ್ಲಿ, ಅದು ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಐ ಲವ್ ಹಿಮ್ ಸೋ ಮಚ್. ಇದೇ ತರ ನೀನ್ ಎನರ್ಜಿ ಡ್ರಾಪ್ ಆಗಬೇಡ, ಹಂಗೆ ಫೋಕಸ್ ಮಾಡ್ಕೊಂಡು ಹೋಗ್ತಾ ಇರು. ಭಾವನವ್ರಂದ್ರೆ ನೀವೇನಾ? ಟೆರಿಫಿಕ್ ಆಕ್ಟ್ರೆಸ್ ನೀನು, ತುಂಬಾ ಒಳ್ಳೆ ಫೀಚರ್ ಇದೆ ನಿನಗೆ. See, that's the natural acting. ನನ್ನ ಚೆಕ್ ಬುಕ್ ತಗೊಂಬನ್ರ. ಒಳ್ಳೇದಾಗ್ಲಿ, ಗಾಡ್ ಬ್ಲೆಸ್ ಯು. ಸೂಪರ್. ವೆರಿ ಮಚ್. ನಾನು ಗಗನನ್ ಫ್ಯಾನ್ ಆಗ್ಬಿಟ್ಟೆ. You are very sweet. She just spreads joy. ನಾನು ಆಡಿಷನ್ ಬರೋಕ್ಕಿಂತ ಮುಂಚೆನೇ ಇದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೆ. ಒಂದು ಫ್ಯಾಮಿಲಿ ರೌಂಡ್ ಅಂತ ಇರುತ್ತೆ, ಅವತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ನಾನು ಸ್ಟೇಜ್ ಮೇಲೆ ನಿಲ್ಲಿಸ್ಬೋದು ಅಂತ. ಬಟ್ ಅದರಲ್ಲಿ ನಮ್ಮಪ್ಪ ಮಾತ್ರ ಮಿಸ್ಸಿಂಗ್ ಅನ್ನೋ ಬೇಜಾರು ನನಗಿದೆ. ನಮ್ಮ ಮಗಳು ಗಗನ ಎಲ್ಲಿಗೋ ನಮ್ಮನ್ನು ಹೆಸರಾಗಂತೆ ಮಾಡಿದಾಳೆ. ಜನ ಎಲ್ಲರೂ ಬೆನ್ತೊಟ್ಟಿ ಗಗನ ನಿನ್ನ ಮಗಳು ಅಂತ ಕೇಳಿದಾಗ ನಮಗೆ ಭಾಳ ಸಂತೋಷವಾಗುತ್ತದೆ. ಮಹಾನಟಿಯ ಫೈನಲಿಸ್ಟ್ ಗಗನ. ಗಗನ ಏನ್ ಮಾಡ್ಕೊಂಡಿದ್ದೀರಂತೆ ನೀವು? ಸಾಫ್ಟ್ವೇರ್ ಇಂಜಿನಿಯರ್. ಇಲ್ಲ, ಆಕ್ಟರ್. ನಂಗೆ ನೀನ್ ತುಂಬಾ ಇಷ್ಟ ಅದೇ ಗಗನ. ನಮ್ಮ ದುರ್ಗದ ಹೆಣ್ಣು ಹುಲಿ ಗಗನಗೆ ಬರ್ಲಿ ಚಪ್ಪಾಳೆ. ಅದರಲ್ಲಿ ಒಂದು ಕ್ಷಣ ಬರುತ್ತೆ, ಎರಡೂ ಕಡೆ ಗಗನ ರಿಯಾಕ್ಟ್ ಮಾಡಿದ್ದು. ಮೆಗಾ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆದಾಗ ಪ್ಲಸ್ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆದಾಗ ಎರಡು ರಿಯಾಕ್ಷನ್. ಈ ರಿಯಾಕ್ಷನ್ ನಡುವಿನ ಜರ್ನಿನೇ ನಮ್ಮ ಗಗನ. ಅವತ್ತು ಬಂದಾಗ ಆಕೆಯಲ್ಲಿ ಏನ್ ಮುಗ್ಧತೆ ಇತ್ತೋ ಇವತ್ತಿನವರೆಗೂ ಅದೇ ಮುಗ್ಧತೆ ಕಾಪಾಡ್ಕೊಂಡು ಬಂದಿದ್ದಾರೆ ನಮ್ಮ ಗಗನ. ಇದು ನಿಜವಾಗ್ಲೂ ಒಂದು ದೊಡ್ಡ ವಿಷಯ. ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಗಗನ, ನಾನು ಒಂದು ಮಾತು ಹೇಳ, ಮಹಾನಟಿ ಕಾರ್ಯಕ್ರಮಕ್ಕೆ ನೀನು ಒಂದು ವರ. ಈ ಅಭಿಮಾನಕ್ಕೆ ಏನ್ ಅನ್ಸ್ತಿದೆ? ನನಗಾಯ್ತು, ನನ್ನ ಫ್ಯಾಮಿಲಿಗಾಯ್ತು. ಇಟ್ಸ್ ಟೋಟಲಿ ನ್ಯೂ. ಈ ಫೀಲ್ಡ್ ಹೊಸದು, ಈ ಥರ ಜನರು ಪ್ರೀತಿ ಪ್ರತಿಯೊಂದು ಹೊಸದು. ಸೊ ನಾನು ಆಡಿಷನ್ ಕೊಡಬೇಕಾದ್ರೆ ನಮ್ಮ ಮನೆಗೆ ಯಾರಿಗೂ ಹೇಳಿರಲಿಲ್ಲ. ನಾನು ಒಬ್ಬಳೇ ಬಂದು ಆಡಿಷನ್ ಕೊಟ್ಟಿದ್ದೆ. ಸೊ ನಾನು ಫಸ್ಟ್ ರೌಂಡ್ ಸೆಲೆಕ್ಟ್ ಆಯಿತು, ಸೆಕೆಂಡ್ ರೌಂಡ್ ಸೆಲೆಕ್ಟ್ ಆಯಿತು, ಥರ್ಡ್ ರೌಂಡ್ ಸೆಲೆಕ್ಟ್ ಆಯಿತು. ಆಗಲೂ ಯಾರಿಗೂ ಹೇಳಿದ್ದಿಲ್ಲ.
ಮೆಗಾ ಆಡಿಷನಿಗೆ ಸೆಲೆಕ್ಟ್ ಆಗಿದ್ದೀನಿ, ಪೇರೆಂಟ್ಸ್ ಯಾರಾದರೂ ಬರಲೇಬೇಕು ಅಂದಾಗ ಮಾತ್ರ ನಮ್ಮ ಅಕ್ಕಗೆ ಹೇಳಿದ್ದೆ. ಅದು ಕಂಪಲ್ಸರಿ ಇತ್ತು, ಪೇರೆಂಟ್ಸ್ ಬರಬೇಕು ಅಂದಾಗ. ಸೆಲೆಕ್ಟ್ ಆದೆ, ಅವತ್ತಿನ ದಿನ ಕಾಲ್ ಮಾಡಿ ನಾನು ನಾಳೆ ಟಿ ವಿಲಿ ಬರ್ತೀನಿ ನೋಡಿ ಅಂತ ಹೇಳಿದೆ ನಮ್ಮ ಮನೇಲಿ. ಸೊ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಮ್ಮ ಅಣ್ಣ, ನಮ್ಮ ಅಪ್ಪಾಜಿ ಇವರೆಲ್ಲ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ ನನಗೆ ಅಂತ. ಅಂದರೆ ನಾವೇನಾದರೂ ಒಂದು ಒಳ್ಳೆ ದಾರಿಯಲ್ಲಿ ಮಾಡಿದರೆ ಖಂಡಿತವಾಗ್ಲೂ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೆ ಅನ್ನೋಕ್ಕೆ ನಮ್ಮ ಅಣ್ಣ ನಮ್ಮ ಅಪ್ಪಾಜಿನೇ ಸಾಕ್ಷಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ರಮೇಶ್ ಸರ್ ಮಾಸ್ಟರ್ ಕ್ಲಾಸಲ್ಲಿ ಒಂದು ಮಾತು ಹೇಳ್ತಾ ಇದ್ರು, ನೀವು ಮುಂದೆ ಆ್ಯಕ್ಟ್ರೆಸ್ ಆದಾಗ ಇದಕ್ಕೆ ಶೂಟಿಂಗ್ ಎಲ್ಲ ಹೋದಾಗ ನೀವು ಫಸ್ಟ್ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ, ಆಮೇಲೆ ಕಾಸ್ಟ್ಯೂಮ್ ಹಾಕ್ಕೊಳ್ಳಿ, ಆಮೇಲೆ ಮೇಕಪ್ ಮಾಡ್ಕೊಳ್ಳಿ ಅಂತ ಒಂದು ಚಿಕ್ಕ ಮಗುಗೆ ಹೇಳ್ತಾ ಇದ್ರು. ನನಗೆ ಅವಾಗೆಲ್ಲ ಅನಿಸ್ತಾ ಇತ್ತು, ನಮ್ಮನೇಲಿ ಯಾರಾದರೂ ಇಂಡಸ್ಟ್ರಿಯಲ್ಲಿದ್ದರೆ ನಮಗೆ ಹಿಂಗೆ ಹೇಳಿ ಕಳಿಸ್ತಾ ಇದ್ರಲ್ವಾ, ಅವಶ್ಯಕತೆ ಇಲ್ಲ, ಸರ್ ಎಲ್ಲ ಹೇಳ್ತಾ ಇದ್ದಾರೆ, ಪರವಾಗಿಲ್ಲ, ನಮಗೂ ಒಬ್ರು ಗಾಡ್ ಫಾದರ್ ಇದ್ದಾರೆ ಅಂತ ಅವಾಗ ಅನಿಸ್ತಾ ಇತ್ತು. ಸೊ ನನಗೆ ಅವಾಗ ಸರಿಗೆ ಹೇಳೋಕ್ಕಾಗಿರಲಿಲ್ಲ. ಇದು ಜಸ್ಟ್ ಅವ್ರಿಗೆ ತುಂಬ ಚಿಕ್ಕದೇ ಆಗಿರ್ಬೋದು ಮ್ಯಾಮ್, ಆದರೆ ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದಿರ್ತೀವಲ್ವಾ, ಈ ಚಿಕ್ಕದೆಲ್ಲ ತುಂಬ ಮ್ಯಾಟರ್ ಆಗುತ್ತೆ. ಅಂದ್ರೆ ಒಂದು ಕೇರಿಂಗು, ಫ್ಯಾಮಿಲಿಯಿಂದ ದೂರ ಇದ್ದಾಗ ನಿಮ್ಮ ಹಾರೈಕೆ, ನಿಮ್ಮ ಆರೈಕೆ ಆಗ್ಬಿಡುತ್ತೆ ಸರ್ ಅಲ್ಲಿ. ಸೋ ಲವ್ಲಿ. ಪ್ರೇಮ ಮ್ಯಾಮ್ ಅವತ್ತೇನಾದರೂ ನನಗೆ ಅಲ್ಲಿ ಆ ದಿನ ನನಗೆ ಗ್ರೀನ್ ಬಜಾರ್ ಕೊಡಲಿಲ್ಲ ಅಂದಿದ್ರೆ ನಾನು ಇವತ್ತು ಇಲ್ಲಿ ಇರ್ತಿದ್ನಾ ಇಲ್ಲ ಅಂತ ನನಗೆ ಯಾವಾಗಲೂ ಒಂದು ಕ್ವೆಶ್ಚನ್ ಮಾರ್ಕ್ ಇರುತ್ತೆ. ತರುಣ್ ಸರ್ ನನಗೆ ಜಾಸ್ತಿ ಅನಿಸ್ಬೋದು, ಆದ್ರೂ ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ಇವತ್ತು ಕೊನೆ ದಿನ ಮತ್ತೆ ನೀವು ಈ ಅವಕಾಶ ನಂಗೆ ಸಿಗಲ್ಲ ಅಂತ. ನನಗೆ ನೀವು ಅವತ್ತು 500 ರೂಪಾಯಿ ಕೊಟ್ಟಾಗಿಂದ ಪ್ರತಿ ವಾರ ನನಗೆ ಇದು ತಲೆಗೆ ಯಾವಾಗಲೂ ಬರ್ತಾನೆ ಇರುತ್ತೆ. ಅವರೊಂಥರ ತಾನು ಬೆಳೆದು ತನ್ನವರನ್ನು ಬೆಳೆಸೋ ಆ ಗುಣ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ಸ್ ಅಲ್ಲ. ಈ ಫ್ಲೋಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಗಗನ, ನೀನ್ ಕರೆಕ್ಟ್ ಆಗಿ ಮಾತಾಡ್ದ್ಯಾ. ಕೆಲವೊಂದ್ಸಲಿ ಏನಾಗ್ಬಿಡುತ್ತೆ, ನಾವು ಬೆಳಕಿನ ಜೊತೆ ಇದ್ದಾಗ ನಮ್ ಜೊತೆ ಯಾರು ಬಂದಿರ್ತಾರಲ್ಲ ಅವ್ರನ್ನ ನಾವು ಸ್ವಲ್ಪ ಕ್ಷಣಕ್ಕೆ ಮರ್ತು ಬಿಡ್ತೀವಿ. ಯಾವ ಒಂದು ವಿಷಯ ಕೂಡ ಮರಿದೆ ತನ್ನ ಜರ್ನಿಯ ಮೊದಲ ದಿನದಿಂದ ಆದಂತ ಎಲ್ಲ ಕಾರಣಗಳಿಗೆ ಅವಳು ಧನ್ಯವಾದಗಳನ್ನ ಹೇಳ್ತಾ ಕೃತಜ್ಞತೆಯನ್ನ ಸಲ್ಲಿಸುವಂತ ಒಂದು ಮನೋಭಾವ ಇದೆಯಲ್ಲ, ಅದು ಬಹಳ ದೊಡ್ಡ ವಿಷಯ. ನೀನ್ ಅವತ್ತು ಪ್ರೇಮ ಮ್ಯಾಮ್ ಅಭಿಮಾನಿಯಾಗಿ ಬಂದೆ, ಇವತ್ತು ಕೂಡ ಅಭಿಮಾನಿಯಾಗಿದ್ಯಾ. ಮೊದಲು ಹೋಗಿ ಪ್ರೇಮ ಮ್ಯಾಮ್ ಹತ್ರ ಆ ಒಂದು ಅಪ್ಪುಗೆನ ಪಡ್ಕೊಂಡು ಆಶೀರ್ವಾದ ಪಡ್ಕೊಂಬ ಹೋಗ್. ಅಯ್ಯೋ ಗಗನ ಈಗ ತಲುಪಿದ್ದಾರೆ ಗ್ರ್ಯಾಂಡ್ ಫಿನಾಲೆಗೆ. ಗಗನ, ಗ್ರ್ಯಾಂಡ್ ಫಿನಾಲೆಯ ಗ್ರ್ಯಾಂಡ್ ಪ್ರೀಮಿಯರ್ಗಾಗಿ ಒಂದು ಶಾರ್ಟ್ ಫಿಲ್ಮ್ ಅಲ್ಲಿ ನೀವು ಆಕ್ಟ್ ಮಾಡಿದಿರಾ. ಇದರ ನಿರ್ದೇಶನ ಮಾಡಿರೋದು ಪನ್ನಗಾಭರಣ ಅವರು. 5 ಸ್ಟಾರ್ ಪ್ಲೀಸ್ ಅಂತ ಹೇಳಿ ಒಂದು ಶಾರ್ಟ್ ಫಿಲ್ಮು, ಅದನ್ನ ನಾವೆಲ್ಲರೂ ಚಿತ್ರಮಂದಿರದಲ್ಲಿ ನೋಡಿ ಎಂಜಾಯ್ ಮಾಡಿದ್ವಿ. ಈಗ ವೀಕ್ಷಕರಿಗಾಗಿ ಗಗನ ಅಭಿನಯದ ಪನ್ನಗ ನಾಗಾಭರಣ ನಿರ್ದೇಶನದ 5 ಸ್ಟಾರ್ ಪ್ಲೀಸ್. ಮಹಾನಟಿಯ ಗ್ರ್ಯಾಂಡ್ ಫಿನಾಲೆಯಲ್ಲಿ ಶಾರ್ಟ್ ಫಿಲ್ಮ್ ಪ್ರೀಮಿಯರ್ ಅಲ್ಲಿ ಇವತ್ತು ಬೆಳ್ಳಿ ಪರದೆ ಮೇಲೆ ಬರ್ತಾ ಇರುವಂತ ಮೊದಲ ಕಿರು ಚಿತ್ರ. ಇವರು ಓದಲ್ಲಿ 2 ಹೆಜ್ಜೆ ಹಿಂದೆ, ಆಕ್ಟಿಂಗ್ ಅಲ್ಲಿ 4 ಹೆಜ್ಜೆ ಮುಂದೆ. ಯಾರು ಚಿತ್ರದುರ್ಗದ ಗಗನ. ಅವರ ಮೂವಿ ಹೆಸರೇ ತುಂಬಾ ಸ್ಪೆಷಲ್ ಆಗಿದೆ, 5 ಸ್ಟಾರ್ ಪ್ಲೀಸ್. ಸೊ ಒಂದು ವಿಭಿನ್ನವಾದಂತಹ ಟೈಟಲ್. ಈ ಟೈಟಲ್ ಜೊತೆ ಗಗನ ಅವರು ಬೆಳ್ಳಿ ಪರದೆ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ. ಪನ್ನಗಾಭರಣ ಅವರ ನಿರ್ದೇಶನದಲ್ಲಿ ಗಗನ ಅಭಿನಯದಲ್ಲಿ ಮೂಡಿ ಬಂದಿರುವಂತಹ ಚಿತ್ರ 5 ಸ್ಟಾರ್ ಪ್ಲೀಸ್ ಈಗ ನಿಮ್ಮ ಮುಂದೆ. सर ऑर्डर नंबर 1430 रेडी है क्या? 1 मिनट. हाँ रेडी है. थैंक यू. ಥ್ಯಾಂಕ್ ಯು. 5 ಸ್ಟಾರ್ ರೇಟಿಂಗ್ ಕೊಟ್ಬಿಡಿ. ಅಮ್ಮ 5 ಸ್ಟಾರ್ ರೇಟಿಂಗ್ ಕೊಡ್ಬೇಕು ಅಂತೆ. ಹೆಸರು ಗಗನ, ಕೆಲಸ ಝಿಮೋಟೋ ಡೆಲಿವರಿ ಗರ್. ಸರ್ ಆರ್ಡರ್ ನಂಬರ್ 2614 ರೆಡಿ ಇದೆಯಾ? ಮಳೆ ಇರಲಿ ಬಿಸಿಲಿರಲಿ, ಗಲ್ಲಿ ಆಗಲಿ ಮೇನ್ ರೋಡ್ ಆಗಲಿ, ಗ್ರೌಂಡ್ ಫ್ಲೋರಲ್ಲಿ ಇರಲಿ 10th ಫ್ಲೋರಲ್ಲಿ ಇರಲಿ, ಆನ್ ಟೈಮ್ ಡೆಲಿವರಿ ಮಾಡ್ತೀವಿ. ಸಿಗೋ ಸ್ವಲ್ಪ ದುಡ್ಡಲ್ಲಿ ಪುಟ್ಟು ಜೀವನ ಸಾಗಿಸ್ತೀವಿ. 5 ಸ್ಟಾರ್ ರೇಟಿಂಗ್ ಕೊಟ್ಬಿಡಿ. ಇವತ್ತಿನ ದುಡಿಮೆ ತಮ್ಮನ ಎಕ್ಸಾಮ್ ಫೀಸ್ಗೆ.
ಎಲ್ರಿಗೂ ಊಟ ಡೆಲಿವರಿ ಮಾಡೋ ನಾವು ನಮಗೆ ಹಸ್ವಾದಾಗ ಊಟದ ಬದಲು ಒಂದು ಟೀ ಕುಡ್ದು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಹಲೋ, ಹಾಂ ಹೇಳಿ ಮ್ಯಾಮ್. ಬರ್ತಾ 2 ಲೀಟರ್ ವಾಟರ್, ಅರ್ಧ ಪ್ಯಾಕ್ ಸಿಗರೇಟ್ ತಂದ್ಬಿಡಿ. ಸಿಗರೇಟಾ? 100 ಎಕ್ಸ್ಟ್ರಾ ಕೊಡ್ತೀನಿ. ಹಾಂ ಸರಿ ಮ್ಯಾಮ್, ಆಯಿತು. ಹಲೋ, ಎಲ್ಲಿದ್ದೀರಾ? ಹಲೋ ಮ್ಯಾಮ್, ಲೊಕೇಶನ್ ರೀಚ್ ಆಗಿದ್ದೀನಿ. ಎಷ್ಟೊತ್ತು ಕಾಯೋದು? 4th ಫ್ಲೋರ್, ರೂಮ್ ನಂಬರ್ 405 ಬನ್ನಿ. ಓಕೆ ಮ್ಯಾಮ್, ಶೂರ್, ಥ್ಯಾಂಕ್ ಯು. ಬೇಬ್, ಆರ್ಡರ್ ಬಂತು. ಅಕ್ಕ, ಹಾಂ. 1000 ರೂಪಾಯಿ ಕೇಳಿದ್ನಲ್ಲ ಎಕ್ಸಾಮ್ ಫೀಸ್ಗೆ. ಓ ಹೌದಲ್ಲ. ಸಾರಿ ಚಿನ್ನಿ, 500 ರೂಪಾಯಿ ಮಾತ್ರನೇ ಇದೆ. ಅಕ್ಕ 1000 ರೂಪಾಯಿ ಅಕ್ಕ ಕೇಳಿದ್ದು, ಇಲ್ಲ ಹಾಲ್ ಟಿಕೆಟ್ ಕೊಡಲ್ಲ. ಹೇಗಾದರೂ ಅಡ್ಜಸ್ಟ್ ಮಾಡ್ಕೊಳ್ಳೋ, ರಾತ್ರಿ ಒಳಗಡೆ ದುಡ್ಕೊಂಬಂದು ಕೊಡ್ತೀನಿ. 5 ಸ್ಟಾರ್ ರೇಟಿಂಗ್ ಕೊಡೋದು ಮರಿಬೇಡಿ ಸರ್, ಪ್ಲೀಸ್ ಸರ್. ಅಕ್ಕ, 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 ನಿಜವಾಗ್ಲೂ ಇವತ್ತು ಗಗನ ಮೂಲಕ ನಮ್ಮ ಮನೆಗಳಿಗೆ ಎಷ್ಟೇ ಲೇಟ್ ಆದ್ರೂ ಪ್ರೀತಿಯಿಂದ ಊಟವನ್ನ ತರುವಂತಹ ಎಲ್ಲ ಡೆಲಿವರಿ ಬಾಯ್ಸ್ ಅಂಡ್ ಗರ್ಲ್ಸ್ಗೆ ನಮ್ಮ ವೇದಿಕೆ ಪರವಾಗಿ ಒಂದು ದೊಡ್ಡ ಹ್ಯಾಟ್ಸ್ ಆಫ್. ಅಂಡ್ ಇಂಥ ಅದ್ಭುತವಾದಂತಹ ಕಥೆಯನ್ನ ಕೊಟ್ಟಂತ ಪ್ರಶಾಂತ್ ಅವರಿಗೆ ಧನ್ಯವಾದಗಳು. ಅಂಡ್ ಅ ವೆರಿ ವೆರಿ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮೆಲ್ಲರ ಪ್ರೀತಿಯ ಸತ್ಯ ಹೆಗಡೆ ಸರ್ಗೆ, ಪ್ಲೀಸ್. ಓಕೆ ಗಗನ, ಕಿರುಚಿತ್ರ ಶೂಟ್ ಆಯ್ತು, ಥಿಯೇಟರ್ ಅಲ್ಲಿ ಅದನ್ನ ನೋಡಿದ್ದಾಯ್ತು. ನಿಜವಾಗ್ಲೂ 5 ಸ್ಟಾರ್ ತರ ಪರ್ಫಾರ್ಮೆನ್ಸ್ ಇತ್ತ ಅಂತ ಕೇಳೋಣ. 5 ಸ್ಟಾರ್ ಪ್ಲೀಸ್ ಡೈರೆಕ್ಟ್ರೆ. ಹಾಯ್ ಗಗನ. ಹಲೋ ಸರ್. ಪರ್ಫಾರ್ಮೆನ್ಸ್ ಅಥವಾ ಫಿಲಂ ಬಗ್ಗೆ ಹೇಳಕ್ಕಿಂತ ಮುಂಚೆ ಮಹಾನಟಿದ್ ರಿಸಲ್ಟ್ ಏನಾಗುತ್ತೋ ನನಗೆ ಗೊತ್ತಿಲ್ಲ, ಆದ್ರೆ ನೀನ್ ಮಾತ್ರ ಒಂದು ಮಹಾ ಎಂಟರ್ಟೈನರ್ ಫಾರ್ ಶೋರ್. ಅಂಡ್ ಶಾರ್ಟ್ ಫಿಲಮ್ ಬಗ್ಗೆ ಹೇಳೋದಕ್ಕೆ ಅಫ್ಕೋರ್ಸ್ ಒಳ್ಳೆ ಥಾಟ್ ಇದ್ದಂತ ಒಂದು ಸ್ಕ್ರಿಪ್ಟ್ ಅದು. ಅಂಡ್ ಯೂಶಲಿ ಶಾರ್ಟ್ ಫಿಲಮ್ಸ್ ಅಂತಂದ್ರೆ ಎಂಡ್ ಪಂಚ್ ಮೇಲೆನೆ ನಿಂತಿರ್ತದೆ ಯಾವಾಗ್ಲೂ. ಸೊ ಆ ಥರ ಒಂದು ಬ್ಯೂಟಿಫುಲ್ ಎಂಡ್ ಪಂಚ್ ಇದ್ದಂತ ಒಂದು ಸ್ಕ್ರಿಪ್ಟ್ ನನಗೆ ಬಹಳ ಇಷ್ಟ ಆಗಿದ್ದೇನು ಅಂತಂದ್ರೆ, ನೀನೊಂದು ನಿನ್ನ ಕಂಫರ್ಟ್ ಝೋನ್ ನ ಬಿಟ್ಟು ಬೇರೆ ತರದ ಒಂದು ಸ್ಕ್ರಿಪ್ಟ್ ಅಲ್ಲಿ ಆಕ್ಟ್ ಮಾಡಿದ್ದು. 7 ನಿಮಿಷ 5 ನಿಮಿಷ ನಾವ್ ಏನ್ ನೋಡಿರ್ತೀವೋ ಅದನ್ನಷ್ಟನ್ನು ಉಲ್ಟಾ ಮಾಡುವಂತ ಲಾಸ್ಟ್ 1 ಮಿನಿಟ್ ಇರುತ್ತೆ ಅದು. ಸೊ ಅದು ತುಂಬಾ ಚೆನ್ನಾಗಿ ಮಾಡಿದ್ಯಾ ನಿನ್ಗೆ ಎಂಡ್ ಅಲ್ಲಿ, ಎಸ್ಪೆಷಲಿ ಆ ಎಂಡಿಂಗ್ ಮಾತ್ರ. 5 ಸ್ಟಾರ್ ರೇಟಿಂಗ್ ಕೊಡೋದು ಮರಿಬೇಡಿ ಸರ್, ಪ್ಲೀಸ್ ಸರ್. ಅವ್ನ ತಮ್ಮ ಅಂತ ಗೊತ್ತಾದ್ಮೇಲಿಂದ ಹಿಡಿದು ನಿನ್ನ ಎಮೋಷನ್ಸ್, ನೀನ್ ತಿರ್ಕೊಂಡು ನಡ್ಕೊಂಡು ಹೋಗೋ ತನಕನೂ ಎಲ್ಲಾರ್ಗು ಏನೋ ಒಂದು ಚಿಕ್ಕ ಭಾರ ಫೀಲ್ ಆಗೇ ಆಗುತ್ತೆ ಅದು. ಸೊ ದಟ್ ಹ್ಯಾಪನ್ಸ್. ಅದು ಸ್ಕ್ರಿಪ್ಟ್ ಅಲ್ಲ, ಅದು ಆಕ್ಟರ್ ಪರ್ಫಾರ್ಮೆನ್ಸ್ ಮೇಲೆ ಹೋಗುತ್ತೆ. ಸೊ ಆ ಥರ ನೀನು ಪರ್ಫಾರ್ಮ್ ಮಾಡಿದ್ಯಾ ಆಕ್ಟ್ ನಲ್ಲಿ. ಸೊ ಗುಡ್ ಲಕ್ ಗಗನ. ಇನ್ ಮುಂದಕ್ಕೂ ಕೂಡ ಆಕ್ಟಿಂಗು, ಎಂಟರ್ಟೈನ್ಮೆಂಟು ಎಲ್ಲ ನಿನಗೆ ಒಲ್ದು ಬರಲಿ. ರೈಟಿಂಗ್ ಯಾವತ್ತು ಬೇಕು ಅಂದ್ರೆ ನನ್ನ ಆಫೀಸ್ ಓಪನ್ ಇದೆ, ಖಂಡಿತವಾಗ್ಲೂ ಬಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್. ಸೂಪರ್ ಗಗನ. ಈಗ ಪ್ರೇಮ ಮ್ಯಾಮ್, ಅವಾಗಿದ್ದಿದ್ ಗಗನ ಇವಾಗ ಇದ್ದಿದ್ ಗಗನ ಲಾಡ್ ಆಫ್ ಡಿಫ್ರೆನ್ಸ್ ಇದೆ ಗಗನ. ನೀನ್ ಶಾರ್ಟ್ ಫಿಲಮ್ ನೋಡಿದಾಗ ಬಹಳನೇ ಸೆಂಟಿಮೆಂಟ್ ಇತ್ತು, ಎಮೋಷನಲ್ ಇತ್ತು. ಒಂದೊಂದು ಶಾರ್ಟ್ಗೂ ನೀನ್ ತುಂಬಾ ಫೀಲ್ ಮಾಡಿ ಅಲ್ಲಿ ಕಾಣಿಸುತ್ತೆ ನನಗೆ. ಎಂಡ್ ಅಲ್ಲಿ ನಿಂದು ಒಂದು ಎಕ್ಸ್ಪ್ರೆಷನ್ ನನ್ಗೆ ಬಹಳ ಇಷ್ಟ ಆಯ್ತು. ನೀನ್ ಏನು ಅಂತ ತೋರಿಸ್ದೆ. ಇದೇ ರೀತಿ ನೀನಾಗಿರೋ ಗಗನ. ಏನೇ ಆದ್ರೂ ನೀನ್ ಚೇಂಜ್ ಆಗೋಕ್ ಹೋಗ್ಬೇಡ. ನಿಂದೇನ್ ಗ್ರಾಫ್ ಲೆವೆಲ್ ಏನ್ ಅನ್ಕೊಂಡಿದ್ಯೋ ಅದನ್ನ ನೀನ್ ಮಾಡು, ಅದನ್ನ ನೀನ್ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ. ಆಲ್ ದ ಬೆಸ್ಟ್ ಫಾರ್ ಫ್ಯೂಚರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ರಮೇಶ್ ಸರ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಕ್ಟರ್ಗೆ ಅಂದ್ರೆ ಸೆಲ್ಫ್ ಕಾನ್ಶಿಯಸ್ ಆಗಿ ಇರಬಾರದು, ಇನ್ಹಿಬಿಷನ್ಸ್ ಇರಬಾರದು.
ಅದು ಅದ್ಭುತವಾಗಿ ನಾಟ್ ಅಟ್ ಆಲ್ ಕಾನ್ಶಿಯಸ್. ಅಲ್ಲಿ ಕ್ಯಾಮ್ರಾ ಇದೆ ಅಂತ ಫೀಲೇ ಆಗಲ್ಲ, ಅಷ್ಟು ಆರಾಮಾಗಿ ಮಾಡ್ತೀರಾ ನೀವು ಆಕ್ಟಿಂಗ್. ಇವತ್ತು ಆ ಶಾರ್ಟ್ ಫಿಲ್ಮೇ ಬಹಳ ಚೆನ್ನಾಗಿತ್ತು, ಸಿನಿಮ್ಯಾಟಿಕ್ ಆಗಿತ್ತು, ಇಟ್ ಸೋ ವೆಲ್ ಡನ್. ಕೊನೆ ಎಕ್ಸ್ಪ್ರೆಷನ್ ಮಾತ್ರ ಅಲ್ಲೊಂದು ಟಿಪಿಕಲ್ ಕ್ಲೀಶೇಡ್ ಎಲ್ಲರೂ ಮಾಡುವಂತ ಒಂದು ಕ್ಲೋಸ್ಅಪ್ ಎಲ್ಲರೂ ಕೊಟ್ಬಿಡ್ತಾರೆ. ನೀವು ಕೊಟ್ಟಿದ್ದ ಕ್ಲೋಸ್ಅಪ್ ಎಲ್ಲೂ ನೋಡಿಲ್ಲ ಆ ಎಕ್ಸ್ಪ್ರೆಷನ್. ಇಟ್ ವಾಸ್ ವೆರಿ ಡಿಫರೆಂಟ್. ಯೂಶುವಲ್ ಆಗಿ ಒಂದು ಬರುತ್ತಲ್ಲ, ಅಲ್ಲೊಂದು ಎಕ್ಸ್ಪ್ರೆಷನ್ ಬರುತ್ತೆ ಒಬ್ಬ ಆಕ್ಟ್ರೆಸ್ಗೆ ಅಥವಾ ಆಕ್ಟರ್ಗೆ, ಅದಲ್ಲ, ಅದು ಇನ್ನೇನೋ ಇತ್ತದು. ಫಸ್ಟೇ ನಿಮ್ಗೆ ಹೇಳಿದ್ದೆ, ಗಗನ ಅಂದ್ರೆ ಆಕಾಶ ಅಂತ ನೀವು ಹೇಳಿದಾಗ ಆಕಾಶ ಅಷ್ಟು ಅವಕಾಶಗಳು ನಿಮ್ಗೆ ಕಾದಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಈಗ ಯಾವಾಗ್ಲೂ ಕೂಡ ಯಾವುದೇ ಹಂತದಲ್ಲೂ ಕೂಡ ಕೇಳಿದಾಗ ಗಗನ ಯಾವಾಗ್ಲೂ ಅವರ ಊರನ್ನ ನೆನ್ಸ್ಕೊಂತಾರೆ, ದುರ್ಗವನ್ನ ಯಾವಾಗ್ಲೂ ನೆನ್ಸ್ಕೊಂತಿರ್ತಾರೆ. ಇವತ್ತು ನಮ್ಮ ಗಗನ ಚಿತ್ರನ ನೋಡೋದಕ್ಕೆ ಸ್ವರ್ಗ ದುರ್ಗದಿಂದ ನಿಮ್ಮ ಅಭಿಮಾನಿಗಳು ಬಂದಿದ್ದಾರೆ. ಕರಿಯಣ್ಣ ಅವ್ರನ್ನ ಬರೀ ಚಪ್ಪಾಳೆ. ಇಷ್ಟು ಅಭಿಮಾನಿಗಳನ್ನ ನೀವು ಈ ವೇದಿಕೆ ಮೇಲೆ ಕರ್ಸಿದಿರ ಅಂದ್ರೆ ಅದು ಗಗನ ತಾಕತ್ತಮ್ಮ. ಸೂಪರ್. ಅವ್ರ ಆಂಟಿ ಎಲ್ಲೋ ಫುಲ್ ಹಾರ ಎಲ್ಲ ತಗೊಂಡ್ಬಂದಿದ್ರೆ ಎಲ್ಲರೂ. ನೀವೇ ಅಲ್ವಾ, ಬನ್ನಿ, ನನ್ ಬಂದು ಆವಾಜ್ ಹಾಕಿ ಹೇಳಿದ್ರೆ ನಾ ಮಾತಾಡ್ಬೇಕ್ರಿ ಅಂತೇಳಿ ಹಾರ ಹಾಕಿ. ಅಂದ್ರೆ ಗಗನಗೆ ಈ ಹಾರ ಎಲ್ಲ ತುಂಬಾ ಭಾರ. ಹೇಳಿ, ಏನ್ ಮಾತಾಡ, ನಾನು ಮೇಕ್ ಇಟ್ಕೋತೀನಿ. ಹೇಳಿ. ಹಲೋ ಹಲೋ, ಲ್ಯಾಂಡ್ ಲೈನ್ ಫೋನ್ ಮಾಡಿದೀರಾ? ಹೇಳಿ. ನಾನು ತರುಣ್ ಸರ್ ಅಮ್ಮಂಗೆ, ಮಾಲಾಶ್ರೀ ಮ್ಯಾಮ್ಗೆ, ಸುಮಲತಾ ಮ್ಯಾಮ್ಗೆ ಬಾವಿಲಿ ಈಜ್ ಕಲ್ತು ಎಲ್ಲಾರ್ಗು ಈಜ್ ಕಲ್ಸಿದೀವಿ. ಜಿ ಕನ್ನಡದಲ್ಲಿ ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ಮಾಡಿದೀನಿ. ಅಷ್ಟು ನಾವು ಹಳ್ಳಿಯಿಂದ ಬಂದು ಬೆಳೆದಿವಿ. ಅದೇ ತರ ನಮ್ ಗಗನನ್ನು ಬೆಳಿಲಿ. ತರುಣ್ ಅವರೇ, ನಿಮ್ಮ ಅಮ್ಮಂಗೆ, ಸುಮಲತಾ ಮೇಡಮ್ಗೆ, ಮಾಲಾಶ್ರೀ ಮೇಡಮ್ಗೆ ಈಜ್ ಕಲ್ಸಿದ್ದಾರೆ. ಶ್ರುತಿ ಮೇಡಮ್ಗೂ ಆಮೇಲೆ 2 ವರ್ಷದಿಂದ ಗಣೇಶ ಸರ್ ಮಗಳಿಗೂ ಕಲ್ಸಿ ಬಂದಿದ್ದೀನಿ. ಜಿ ಕನ್ನಡದವರು ಅವಕಾಶ ಕೊಟ್ಟು ನೀವು ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂದ್ರೆ ನಾನು ಅದೇ ಬಾವಿಲ್ ಬೀಳ್ತೀನಿ ಇವಾಗ ಅಷ್ಟೇ. ಎಲ್ಲರಿಗೂ ಈಜ್ ಕಲ್ಸ್ಕೊಟ್ಟಿದ್ದಾರೆ. ಜಿ ಕನ್ನಡದಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಬಿಟ್ಟಿದ್ದಾರೆ. ಯಾರೋ ಇವರು, ಯಾರೋ ಇವರು. ಇವ್ರಿಗೆ ಹಾಕಿ ಇದು ನಮ್ಮ ದುರ್ಗದ ಅಭಿಮಾನ. ಬರ್ಲಿ ಚಪ್ಪಾಳೆ ನಮ್ಮ ಸ್ವರ್ಗ ಚಿತ್ರ ದುರ್ಗಕ್ಕೆ. ಗಗನ, ನಮ್ಮ ಪ್ರಕಾರ ನೀವು ಎಲ್ಲಾರ ಮನ್ಸುಗಳನ್ನ ಗೆದ್ದಿದ್ದೀರಾ, ಗ್ರ್ಯಾಂಡ್ ಫಿನಾಲೆಗೆ ತಲುಪಿದ್ದೀರಾ. ಮುಂದೇನ್ ರಿಸಲ್ಟ್ ಬರುತ್ತೆ ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ಹೃದಯಗಳನ್ನ ಗೆದ್ದಿದ್ದೀರಲ್ಲ, ಅದಕ್ಕೆ ಬರ್ಲಿ ಚಪ್ಪಾಳೆ. ಆದ್ರೆ ನಾವು ರಿಸಲ್ಟ್ಸ್ಗೋಸ್ಕರ ವೇಟ್ ಮಾಡೋಣ. 500 ರೂಪಾಯಿ ಗೆದ್ದಿದ್ದೀರಾ, ವೈ ನಾಟ್ ಚಿನ್ನದ ಕಿರೀಟ ಅಲ್ವಾ? ಲವ್ಲೆ ಮಾ, ಲವ್ಲೆ ಲವ್ಲೆ. ಮಹಾನಟಿ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು, ಅರವಿಂದ್ ಪ್ರಾಪರ್ಟೀಸ್ ರವರ ಪ್ಲಾಟ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆಯಲ್ಲಿ BMRDA ರೇರಾ ಅಪ್ರೂವಲ್ ಜೊತೆಗೆ ಕ್ಲಾಸ್ ಡೆವಲಪ್ಮೆಂಟ್ ಅನ್ನ ಒಳಗೊಂಡಿದೆ. ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ಅರವಿಂದ್ ಪ್ರಾಪರ್ಟೀಸ್ ಈಗ ತುಮಕೂರಿನಲ್ಲೂ ಕೂಡ ಲಭ್ಯ ಇದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಮಹಾನಟಿ ಗ್ರ್ಯಾಂಡ್ ಫಿನಾಲೆಯ ಮುಂದಿನ ನಟಿ. ಮೆಗಾ ಆಡಿಷನ್ ಅಲ್ಲಿ 3 ಕ್ಯಾರೆಕ್ಟರ್ ಮಾಡಿ ಎಂಟ್ರಿ ತಗೊಂಡವರು. ಚಳಿ ಚಳಿ ತಾಳೇನು ಅಂತ ನಟನೆಗೆ ಬಿಸಿ ಬಿಸಿ ಮುಟ್ಟಿಸಿದಂತಹ ಧನ್ಯಶ್ರೀ ಸೆಮಿಫೈನಲ್ಸ್ ಅಲ್ಲಿ ವೇಶ್ಯೆ ಪಾತ್ರದಲ್ಲಿ ಮಿಂಚಿ ಎಲ್ಲರ ಮೆಚ್ಚುಗೆಯನ್ನ ಪಡೆದಂತಹ ತಂದೆಗೆ ತಕ್ಕ ಮಗಳು. ಸ್ವಾಗತಿಸಿ ತರೀಕೆರೆಯ ಸೂಪರ್ ಡೂಪರ್ ಧನ್ಯಶ್ರೀ.
ಧನ್ಯಶ್ರೀಗೆ ಬರ್ಲಿ ಚಪ್ಪಾಳೆ. ಧನ್ಯಶ್ರೀ, ವೆಲ್ಕಮ್ ಟು ಗ್ರ್ಯಾಂಡ್ ಫಿನಾಲೆ ಬೇಬಿ. ಥ್ಯಾಂಕ್ ಯು ಮ್ಯಾಮ್. ಹೌ ಹ್ಯಾಪಿ ಆರ್ ಯು? ತುಂಬಾ ಖುಷಿ ಆಗ್ತಾ ಇದೆ ಗ್ರ್ಯಾಂಡ್ ಫಿನಾಲೆಗೆ ಬಂದು. ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ, ಆ ಥರ ಬರ್ಬೇಕಾದ್ರೆ ಅನ್ಕೊಂಡಿದ್ದೆ ಅಟ್ಲೀಸ್ಟ್ ಫಿನಾಲೆವರೆಗೂ ಬರಬೇಕು ಅಂತ. ಸೊ ಅನ್ಕೊಂಡಿದ್ದಾಯ್ತು. ನನಗೆ ಒಂದು ಡೌಟ್ ಇದೆ. ಎಲ್ಲಾ ಫೈನಲಿಸ್ಟ್ ಬಂದಾಗ ಅವರ ಜರ್ನಿ ವಿಟಿನ ನೋಡ್ತೀವಿ. ಧನ್ಯಶ್ರೀ ಅವರ ಜರ್ನಿ ಆಗಿರುತ್ತಾ, ಅವ್ರ ಅಪ್ಪನ ಜರ್ನಿ ವಿಟಿ ಆಗಿರುತ್ತಾ? ಐ ಡೋಂಟ್ ನೋ. ಜರ್ನಿ ವಿಟಿ ನೋಡೋಣ ಬನ್ನಿ ಪ್ಲೀಸ್. ಆಕ್ಷನ್. ನನ್ನ ಪರಿಸ್ಥಿತಿ ಏನು ಅಂತ ಗೊತ್ತು ತಾನೆ. ಹೀಗಿದ್ರು ಯಾಕೆ ಹೀಗೆ ಮಾಡ್ತಿದ್ದೀರಾ? ಯಾಕ? ನನ್ನಿಷ್ಟ. ನಾನು ಕುಡಿತೀನೋ ಬಿಡ್ತೀನೋ, ನೀನೇ ಮಳೆ ಕೇಳತ್ತೆ. ಮಹಾನ್ ನಟಿಗೆ ಹೋಗ್ತೀನಿ ನೀನು, ಮಹಾನ್ ನಟಿಗೆ ಹೋಗ್ತೀಯಾ? ಆಯ್ತು, ಹೋಗೋದೇನ್ ಮಾಡ್ತೇನೆ ನೋಡ್ತೀನಿ ನಾನು. ಫಸ್ಟ್ ಆಫ್ ಆಲ್ ಇಲ್ಲಿ ಎದುರುಗಡೆ ಕೂಡ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಅಂಡ್ ವಾವ್, ಆ ಫೋಟೋ ನಾನು ರೆಕಗ್ನೈಸೇ ಮಾಡೋಕ್ಕಾಗಲ್ಲ. ದಟ್ ಇಸ್ ದ ಬ್ಯೂಟಿ ಆಫ್ ಫೋಟೋ ಶೂಟ್. ಯಾರೋ ಅವಳಿದ್ಲ ನಿನ್ ಜೊತೆ. ನಿನ್ ಕಷ್ಟದಲ್ಲಿ ಸುಖದಲ್ಲಿ ನಾನಿದ್ದೆ ಕಣೋ, ನಾನಿದ್ದೆ. ಟೇಕ್ ಓಕೆ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಮತ್ತು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಶಿವ, ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ನಿಜವಾಗ್ಲೂ ವಿಜುವಲಿ ಇಷ್ಟು ಬ್ಯೂಟಿಫುಲ್ ಆಗಿತ್ತು. ಹಾಯ್ ಆಂಟಿ. ನನ್ನ ಒಪ್ಪಿಗೆ ಇಲ್ಲದೆ ಈ ಮದುವೆ ನಡೆಯುತ್ತೆ ಅನ್ಕೋತೀಯಾ? ಅಫ್ಕೋರ್ಸ್, ನೀವು ಒಪ್ಕೋತೀರ ಅನ್ನೋ ನಂಬಿಕೆ ನನ್ಗಿದೆ ಆಂಟಿ. ಇವ್ರು ಬಂದಾಗೆಲ್ಲ ಖುಷಿ ಆಗುತ್ತೆ. ಶಿ ಇಸ್ ಗಾಟ್ ದ ಕೇರ್ ಫ್ರೀ ಆಟಿಟ್ಯೂಡ್. ಜಾಸ್ತಿ ಹೊಡೆದ್ರೆ ಎಲಿಮಿನೇಷನ್ ಆಗ್ಬಿಡ್ತೀರ. ಬನ್ನಿ. ಬಾಡಿ ಲ್ಯಾಂಗ್ವೇಜ್ ಟೂ ಗುಡ್, ಎಕ್ಸ್ಟ್ರಾರ್ಡನರಿ, ಚೆನ್ನಾಗಿ ಆಕ್ಟ್ ಮಾಡಿದೆ. ಧನ್ಯಶ್ರೀ ಆ ಫ್ರಸ್ಟ್ರೇಷನ್, ಆ ಒಂದು ಕೋಪ ಮೂಗಲ್ಲೇ ಇರುವಂತ ಒಂದು ಕಾಪ್ ತರ ಕಾಣಿಸ್ತಾ ಇದ್ದು. ಗೀತಾ ಭಯ ಪಡ್ಬೇಡಿ. ಟೋನ್, ದಿ ಬಾಡಿ ಲ್ಯಾಂಗ್ವೇಜ್, ದಿ ಎಮೋಷನ್ಸ್, ಸ್ಟಾರ್ಟ್ ಟು ಫಿನಿಶ್, ಇಟ್ ವಾಸ್ ವಾವ್ ಫಾರ್ ಮಿ. ನನ್ನ ಚಿಕ್ಕುಳಿದಾಗಿಂದ ಇಷ್ಟು ಚೆನ್ನಾಗಿ ನೋಡ್ಕೊಂಡು ಬಂದಿದ್ಯಾ. ನಾನು ಕೇಳಿದ್ನೆಲ್ಲ ಕೊಡ್ಸಿದ್ಯಾ. ಅವನು ಹಾಗೆಪ್ಪ, ನನ್ಗೇನೇ ತೊಂದರೆ ಆಗ್ತಿದೆ ಅಂದ್ರು, ನನಗೆ ಕಷ್ಟ ಇದೆ ಅಂದ್ರೆ ಓಡ್ ಬರ್ತಾನಪ್ಪ. ಅವನನ್ನ ನೋಡಿದ್ರೆ ನಿಮ್ದು ಇನ್ನೊಂದು ಪ್ರತಿಬಿಂಬ ನೋಡ್ತಿದ್ದೀನಿ ಅನ್ಸುತ್ತಪ್ಪ. ನನಗೆ ಈ ಟ್ಯಾಲೆಂಟ್ ಬಂದಿರೋದು ನಮ್ಮ ಅಪ್ಪನಿಂದ. ಈಗ ನೀವು ಕೊಟ್ಟಂತ ಮುತ್ತಿಂದ ನನ್ನ ಕೂದಲು ಮತ್ತೆ ಉಡ್ತಾ ಇದೆ. ಮುತ್ತು ಕೊಟ್ಟು ನನ್ನನ್ನ ಫೇಮಸ್ ಮಾಡ್ತಾ ಇದ್ದೀರಾ. ಅನುಶ್ರೀ ಸರ್, ಲೀಲಾ. ಲೀಲಾ, ಆದ್ರೆ ನಾನು ಒಂದು ವಿಷಯ ಹೇಳಲೇಬೇಕು. ಹೇಳು ಲೀಲಾ. ಶಿವ, ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ. ಆ ಸೊಪ್ಪನ್ನು ನೀನು ಹಚ್ಚಿಕೋ. ಕೂದಲು ತುಂಬಾ ಉದುರ್ತಾ ಉಂಟು. ನೀನ್ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡ. ಕೈನಾ ಅದನ್ನೇ ಬಾಚ್ಕೋತಿದ್ದೀರಾ ಸರ್? ಏನಿದೆ ಅಂತ ಬಾಚ್ಕೋತಿದ್ದೀರಾ ಸರ್? ಖರ್ಚೋಗಲ್ವಾ ಸರ್? ಕೇಶಾಯ ನಮಃ. ಸೀಸನ್ 2 ಮಹಾನಟ ಅಂತ ಮಾಡ್ತೀವಿ, ನೀವು ಬಂದ್ಬಿಡಿ. ಯಾಕೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಅನ್ನೋದಕ್ಕೆ ತಮ್ಮ ಕೆಲಸದ ಮೇಲೆ ಅಥವಾ ಸಿನಿಮಾ ಮೇಲಿರೋ ಒಂದು ಪ್ರೀತಿ ಕಾಣಿಸ್ತಾ ಇದೆ. ಇಟ್ ಈಸ್ ಅ ಬ್ಲಾಕ್ ಬಸ್ಟರ್. ವರ್ಷದಲ್ಲಿ ನೀನು ಒಂದು ಸತಿನಾದರೂ ನನ್ನ ಬಂದು ಹಗ್ ಮಾಡ್ತೀಯಾ ಅಂತ ಅನ್ಕೊಂಡಿದ್ದೆ. ಧನ್ಯಶ್ರೀ, ನನಗೆ ಈ ಸೀತಾರಾಮದು ಒರಿಜಿನಲ್ ಕ್ಯಾಸ್ಟ್ ಗೊತ್ತಿರ್ಲಿಲ್ಲ ಅಂದ್ರೆ ನೀವು ಆ ಸೀರಿಯಲ್ ಮೇಜರ್ ರೋಲ್ ಮಾಡ್ತಾ ಇದ್ದೀರಾ. ಆ ಸೀತಾರಾಮ್ ಹತ್ರ ನಿಮ್ದು ಒಂದು ಕ್ಯಾರೆಕ್ಟರ್ ನಂಬ್ತಿದ್ದೆ ನಾನು, ಅಷ್ಟು ಕರೆಕ್ಟ್ ಆಗಿತ್ತು. ಎಲ್ಲ ಗಂಡಸರು
ನಮ್ಮ ಅಂದ ಚಂದ ದೇಹನ ಬಯಸಿದ್ರೆ ಹೊರತು ಐ ಥರೋಲಿ ಎಂಜಾಯ್ಡ್ ಯುವರ್ ಪರ್ಫಾರ್ಮೆನ್ಸ್. ಸೀರಿಯಸ್ ಆಗಿ ಫ್ರಮ್ ದ ಫಸ್ಟ್ ಶಾಟ್ ಈ ಥಿಯೇಟ್ರಿಕಲ್ ಸೆಟಪ್ ಅಲ್ಲಿ ನೀವು ಕ್ಯಾಮ್ರಾಗ ಆಕ್ಟ್ ಮಾಡ್ತಾ ಇದ್ರಿ, ಅದು ತುಂಬಾ ಇಷ್ಟ ಆಯ್ತು ನನಗೆ. ಈ ಪರ್ಫಾರ್ಮೆನ್ಸ್ಗೆ ಅಥವಾ ನೀನು ಬಂದಂಥ ಗ್ರಾಫಿಗೆ ಎಲ್ಲಾನು ಮನಸ್ಸಲ್ಲಿ ಇಟ್ಕೊಂಡು ಇದು ಬ್ಲಾಕ್ ಬಸ್ಟರ್ ಮಾತ್ರನೇ ಅಲ್ಲ, ವಿ ವಾಂಟ್ ಟು ಕಟ್ ಶಾರ್ಟ್ ಥಿಂಗ್ಸ್ ಅಂಡ್ ಅನೌನ್ಸ್ ಯು ಆಸ್ ದಿ ಫೈನಲಿಸ್ಟ್. ತುಂಬಾ ಸಂತೋಷ ಆಗ್ತಿದೆ. ಈ ಸಣ್ಣ ಪುಟಾಣಿ ಮಗುನ ಮಹಾನಟಿ ಮಾಡಕ್ ಹೋಗ್ತಾ ಇದ್ದೀರಂತ ತುಂಬಾ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಧನ್ಯಶ್ರೀ, ಥ್ಯಾಂಕ್ ಯು ಸೋ ಮಚ್. ಹೇಗಿತ್ತು ಈ ನಿಮ್ಮ ಜರ್ನಿ? ಅದೇ ಅನ್ಕೋತಿದ್ದೆ ಎಲ್ಲಿ ನನ್ಗಿಂತ ಜಾಸ್ತಿ ನಮ್ಮ ಅಪ್ಪನೇ ಬಂದ್ಬಿಡ್ತಾರೆ ಅಂತ. ಮೇನ್ ರೀಸನ್ ನಾನು ಇಲ್ಲಿ ಇರೋದಕ್ಕೆ ನನ್ನಪ್ಪ. ಚಿಕ್ಕ ವಯಸ್ಸಿಂದ ನಮ್ಮಪ್ಪ ನನ್ನ ಬೆಳೆಸಿರೋ ರೀತಿ ಆಗಿರ್ಲಿ, ಎಲ್ಲಾದ್ರಲ್ಲೂ ಅದ್ ಮಾಡು ಇದ್ ಮಾಡು ಅಂತ ಮುಂದೆ ತಳ್ಳಿದ್ಕೋಸ್ಕರ ನಾನು ಇವತ್ತಿಲ್ಲಿ ನಿಂತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಪ್ಪ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಅದೇ ನನ್ನ ಜರ್ನಿ ನೋಡ್ತಿದ್ರೆ ಎಷ್ಟು ಏರಿಳಿತಗಳಿತ್ತು ನನ್ನ ಜರ್ನಿಲಿ. ಎಷ್ಟು ಕುಗ್ದೆ, ಅದಾದ್ಮೇಲೆ ಎಷ್ಟು ಮೇಲೆ ಹೇಳ್ದೆ ಅನ್ನೋದು ಎಷ್ಟು ಸಾರಿ ಹೇಳ್ತಾ ಇದ್ರು. ಇಷ್ಟು ವಾರ ಏನಾಯ್ತು ಅನ್ನೋದಲ್ಲ, ಇವಾಗ ನೀನು ಎಂಡ್ ಮೂಮೆಂಟಲ್ಲಿ ನೀನು ಏನ್ ಮಾಡ್ತೀಯಾ, ಯಾವ ಲೆವೆಲಿಗೆ ಮೇಲೆ ಹೋಗ್ತೀಯಾ ಅನ್ನೋದು ಇಂಪಾರ್ಟೆಂಟ್. ಅದು ನನ್ನ ತಲೆಯಲ್ಲಿ ಕುತ್ಕೊಂಡ್ಬಿಡ್ತಾವತ್ತು. ಇವತ್ತು ಏನಿದ್ರು ಲಾಸ್ಟ್ ಚಾನ್ಸ್ ನಂದು, ನಾನು ಮಾಡ್ಲೇಬೇಕು ಅಂತ ಅವತ್ತಿಂದ ಐ ವಾಸ್ ಡೂಯಿಂಗ್ ಮೈ ಬೆಸ್ಟ್ ಅಂಡ್ ಅದು ಪ್ರತಿಫಲ ಸಿಕ್ತು ಅನ್ಕೋತೀನಿ. ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಎವ್ರಿ ಒನ್. ಥ್ಯಾಂಕ್ ಯು ಮ್ಯಾಮ್, ನಿಮಗೆ ತುಂಬಾ 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 ದೊಡ್ಡ ಥ್ಯಾಂಕ್ ಯು. ಯು ಆರ್ ಅ ಲವ್ಲಿ ಸೋಲ್ ಧನ್ಯಶ್ರೀ. ಧನ್ಯಶ್ರೀ ಅವರ ತಂದೆ ಆಗಾಗ ಸ್ಟೇಜ್ ಮೇಲೆ ಬಂದು ನನ್ನನ್ನ ಹೆದರ್ಸ್ತಾರೆ, ಆದ್ರೆ ಚಿತ್ರಮಂದಿರದಲ್ಲಿ ಇವತ್ತು ಧನ್ಯಶ್ರೀ ಯಾವ ಲೆವೆಲ್ಗೆ ನಮ್ಮನ್ನೆಲ್ಲ ಭಯ ಪಡಿಸಿದ್ಲು ಅಂತಂದ್ರೆ ನೆಕ್ಸ್ಟ್ ಲೆವೆಲ್. ಆಡಿಯನ್ಸ್ ಈಗ ಕಾರ್ಯಕ್ರಮ ನೋಡುವಂತ ವೀಕ್ಷಕರು ಈಗ ಹೆದರುವಂತ ಸಮಯ ಬಂದಿದೆ. ಹರಿ ಸಂತೋಷ್ ಅವರ ನಿರ್ದೇಶನದ ಹಾಗೂ ಧನ್ಯಶ್ರೀ ಅಭಿನಯದ ಹಾರರ್ ಥ್ರಿಲ್ಲರ್ ಚಿತ್ರ ಪಂಚಮಿ. ಈಗ ಹಾರರ್ ಚಿತ್ರ ಸದ್ದು ಆಗುವಂತ ಸಮಯ. ನಮ್ಮೆಲ್ಲರ ಲವ್ಲಿ ಧನ್ಯಶ್ರೀ ಅಭಿನಯದ ಹರಿ ಸಂತೋಷ್ ಅವರ ನಿರ್ದೇಶನದ ಪಂಚಮಿ ಹಾರರ್ ಕಿರು ಚಿತ್ರವನ್ನ ನೋಡುವಂತಹ ಸಮಯ. ಮೂವಿ ಪ್ಲೀಸ್. ಸೋನು, ಯಾಕೆ ನೀ ನನ್ನ ಜೊತೆಗೆ ಮಾತಾಡ್ತಿಲ್ಲ? ಓ, ನಿನ್ನ ಜೊತೆಗೆ ಆಟ ಆಡಕ್ ಬರ್ಲಿಲ್ಲ ಅಂತ ನನ್ನ ಮೇಲೆ ಕೋಪನಾ? ಇನ್ಯಾವಾಗ್ಲೂ ನಿನ್ನ ಜೊತೆಗೆ ಆಟ ಆಡ್ತೀನಿ, ಪ್ರಾಮಿಸ್. ಶ್ರೇಯಾ, ಎಷ್ಟತಿ ಹೇಳ್ಬೇಕು ರಾತ್ರಿ ಹೊತ್ತು ಗೊಂಬೆ ಜೊತೆ ಆಟ ಆಡ್ಬೇಡ ಅಂತ? ಈ ಗೊಂಬೆಯಿಂದನೇ ಎಲ್ಲ ಸೋನು, ಬಾ ಮಗಳೇ, ನನ್ನ ಜೊತೆನೆ ಮಲ್ಕೊಳ್ಳಂತೆ. ಬಾ ಬಾ ಅಂತೆ ತಾನೆ. ಶ್ರೇಯ, ಆಟ ಮಾಡಬಾರ್ದು ಕಣಮ್ಮ, ಅಮ್ಮ ಹೇಳ್ತಿದ್ದಾಳಲ್ಲ. ಬಾ. ಶ್ರೇಯಾ, ಇಷ್ಟೊತ್ತಲ್ಲಿ ಈಗೆಲ್ಲ ಹೊರಗೆ ಬರಬಾರ್ದು. ಹೊರಗೆ ಹೋಗೋಣ. ಆಕ್ಸಿಡೆಂಟ್ ಆದಾಗ್ಲಿಂದ ಹಿಂಗ ಆಗ್ತಾ ಇದೆ ಡಾಕ್ಟ್ರೆ. ಯು ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್. ಸರ್, ಏನಾಯ್ತು ಪಂಚಮಿ? ಸರ್, ನನ್ನ ಮಗಳು ಯಾವಾಗಲೂ ಅವರಪ್ಪ ಕೊಡ್ಸಿರೋ ಗೊಂಬೆ ಜೊತೆನೇ ಆಟ ಆಡ್ತಿರ್ತಾಳೆ. ಇತ್ತೀಚೆಗಂತೂ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ಪುಟ್ಟ, ಅದ್ ಗೊಂಬೆ ಅಷ್ಟೇ, ಬಿಟ್ಬಿಡು ಅಂತ ಹೇಳಿದ್ರೆ ಇಲ್ಲಮ್ಮ ಅದ್ ಗೊಂಬೆ ಅಲ್ಲ, ಸೋನು ನನ್ನ ಜೊತೆ ಆಟ ಆಡುತ್ತೆ, ನಗಾಡುತ್ತೆ ಅಂತೆಲ್ಲ ಹೇಳಿ ಆಟ ಮಾಡ್ತಾಳೆ. ಅದಕ್ಕೆ ಕಾದ್ರೆ ಬಿಟ್ಟೆ. ನೋಡ್ಪುಟ್ಟ, ಇವಾಗ ನೀನ್ ಕೊಡ್ಲಿಲ್ಲ ಅಂತಂದ್ರೆ ನಿನ್ ಕೈಗೆ ಸಿಗದೆ ಇರ್ತಾರೆ, ಎಲ್ಲಾದ್ರೂ ಬಿಸಾಕ್ಬಿಡ್ತೀನಿ. ನೋಡ್ ಮಮ್ಮಿ, ನೀನೇನಾದ್ರೂ ಹಾಗೆ ಮಾಡ್ದೆ ಅಂದ್ರೆ ನಾನು ಸೋನು ಚಂದ ಮಮ್ಮಿ ಹತ್ರ ಹೋಗ್ಬಿಡ್ತೀವಿ.
ಟೈಮ್ ಸಿಗೋದೇ ಇಲ್ಲ. ಪುಟ್ಟ ಹಾಗೆಲ್ಲ ಮಾತಾಡ್ಬಾರ್ದು. ನೋಡು ಅದ್ ನಿನ್ನ ಹತ್ರ ಆಟ ಆಡುತ್ತೆ, ನಗಾಡುತ್ತೆ, ಕುಂದಾಡುತ್ತೆ ಅಂತ ಅನ್ಕೋತಿದ್ಯಾ ಅಷ್ಟೇ. ಅದಕ್ಕೆ ಜೀವನೇ ಇಲ್ಲ ಪುಟ್ಟ. ಇಲ್ಲಮ್ಮ, ನೀನ್ ತಪ್ಪಾಗಿ ತಿಳ್ಕೊಂಡಿದ್ಯಾ. ಸೋನು ನನ್ ಜೊತೆ ಆಟ ಆಡ್ತಾಳೆ, ನಗಾಡ್ತಾಳೆ, ನಾನು ಹೇಳಿದ್ದೆಲ್ಲ ಕೇಳ್ತಾಳೆ. ನೀನ್ ಸೋನು ನನ್ನಿಂದ ದೂರ ಮಾಡ್ಬೇಡ. ನಾನೇನಾದ್ರೂ ನಿಂದ ದೂರ ಆದ್ರೆ ನೀನ್ ತಡ್ಕೋತೀಯಾ? ಹಾಗೆಲ್ಲ ಮಾತಾಡ್ಬಾರ್ದು ಪುಟ್ಟ. ನಾನ್ ನಿನ್ನ ಅಮ್ಮ ಅಲ್ವಾ, ನೀನ್ ನನ್ ಕಂದ ಅಲ್ವಾ, ಯಾಕಂಗ್ ಮಾತಾಡ್ತೀಯ? ನೋಡ್ಬಿಟ್ಟ, ಮುತ್ತು ಬಂಗಾರ ಅಲ್ಲ, ಅಮ್ಮ ಹೇಳಿದ ಮಾತು ಕೇಳ್ತೀಯಲ್ಲ, ಕೇಳ್ತೀಯಲ್ಲ? ಹಬ್ಬಮ್ಮನ್ ಬಿಟ್ಬಿಡು, ಹಬ್ಬಮ್ಮನ್ ಬಿಟ್ಬಿಡು. ಬಿಟ್ಬಿಡ್ತಾಳೆ, ಬಿಟ್ಬಿಡ್ತಾಳೆ. ಇಲ್ಲಮ್ಮ, ನಾನ್ ಬಿಡಲ್ಲ. ನೋಡು, ಬಿಡು. ಇಲ್ಲ, ಬಿಡಲ್ಲ. ಬಿಡು ಅಂದೆ ತಾನೆ. ನಾನ್ ಬಿಡಲ್ಲ ಅಮ್ಮ. ಸುಯ್ಯ, ಬಿಡು. ಇಲ್ಲ, ನಾನ್ ಬಿಡಲ್ಲ. ಬಿಡು, ನಾನ್ ಬಿಡಲ್ಲ. ಬಿಡು ಅಂದೆ ತಾನೆ. ಪಂಚಮಿ, ರಿಲ್ಯಾಕ್ಸ್. ನೋಡಿ, ನಿಮ್ಮ ಮಗಳ ಜೊತೆ ಒಂದೆರಡು ನಿಮಿಷ ಮಾತಾಡ್ತೀನಿ. ನೀವು ದಯವಿಟ್ಟು ಹೊರಗಡೆ ಇರ್ತೀರಾ? ತನ್ನ ಮಗಳು ಸತ್ತಿಲ್ಲ, ತನ್ನ ಜೊತೆಲೇ ಇದ್ದಾಳೆ ಅನ್ನೋ ಭ್ರಮೆಲಿ ಆಗಾಗ ಇವಳ ಮಗು ತರ ಆಡ್ತಿರ್ತಾಳೆ ಡಾಕ್ಟ್ರೆ. ಶ್ರೀಯಾ, ಯಾಕೆ ನೀನ್ ನನ್ನ ಜೊತೆ ಮಾತಾಡ್ತಿಲ್ಲ? ಓ, ನಿನ್ನೆ ನಿನ್ ಜೊತೆ ಆಟ ಆಡಕ್ ಬಂದಿಲ್ಲ ಅಂತ ನನ್ ಮೇಲೆ ಕೋಪನಾ? ಇನ್ಮೇಲಿಂದ ನಿನ್ ಜೊತೆನೇ ಆಟ ಆಡ್ತೀನಿ, ಪ್ರಾಮಿಸ್. ನಿಂಗ್ ಬಿಟ್ಟು ನಂಗೆ ಯಾರು ಫ್ರೆಂಡ್ಸ್ ಇಲ್ಲ ಗೊತ್ತಾ? ಬಾ ಪುಟ್ಟ, ಇನ್ಮೇಲಿಂದ ನೀನ್ ಒಬ್ಳೆ ಮಲ್ಕೋಬೇಡ, ನಮ್ ಜೊತೆ ಮಲ್ಕೋ ಬಾ. ಧನ್ಯಶ್ರೀ ಅವರ ಆ ಸಿನಿಮಾ ಮುಗಿತಿದ್ದಂಗೆ ಇಡೀ ಥಿಯೇಟರ್ ಎದ್ದು ನಿಂತು ಚಪ್ಪಾಳೆ ಹೊಡಿತಾ ಇತ್ತು ನಿಮ್ಮ ಅಭಿನಯಕ್ಕೆ. ಏನ ತಮಾಷೆ ಮಾತಾ, ನಾನ್ ಸ್ಟಾಪ್ ಒಂದ್ 2-3 ನಿಮಿಷಗಳ ಕಾಲ ಅವ್ರು ಮಾಡಿದಂತ ಡೈಲಾಗ್ ಪರ್ಫಾರ್ಮೆನ್ಸ್ಗೆ ಜನ ಫುಲ್ ವಿಸಿಲ್ ಹೊಡಿತಿದ್ರು. ಅದು ಸಿಂಗಲ್ ಶಾಟ್. ದಟ್ ಇಸ್ ಧನ್ಯಶ್ರೀ ತಾಕತ್ತಪ್ಪ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಅವರೇ. ಹಾಯ್ ಧನ್ಯಶ್ರೀ. ಹಾಯ್ ಸರ್. ನಿಮ್ ವಿಟಿ ಅದೆಲ್ಲ ನೋಡಿದ್ಮೇಲೆ ಒಂದು ವರ್ಡ್ ಅಲ್ಲಿ ನಿಮ್ಮನ್ನು ಡಿಸ್ಕ್ರೈಬ್ ಮಾಡಬೇಕು ಅಂದ್ರೆ ಯು ಆರ್ ಅ ಫೈಟರ್. ಯು ಆರ್ ಅ ಟ್ರೂ ಫೈಟರ್. ಥ್ಯಾಂಕ್ ಯು ಸರ್. ನಿಮ್ಮ ಇಡೀ ಜರ್ನಿ ಗ್ರಾಫ್ ಹಿಂಗೆ ಈ ಹಾರ್ಟ್ ಬೀಟ್ಸ್ ಅಲ್ಲಿ ಈ ಸೀಸನ್ ತೋರ್ಸತ್ತೆ ಗೊತ್ತಾ, ಹಂಗೇನೆ ಬರ್ತಾ ಇತ್ತು. ಅದೇನೋ ಹೇಳ್ತಾರಲ್ಲ, ರೇಸ್ ಶುರುವಾದಾಗ ಯಾರು ಮುಂದೆ ಇದ್ರು ಅನ್ನೋದು ಮುಖ್ಯ ಅಲ್ಲ, ರೇಸ್ ಮುಗಿಬೇಕಾದ್ರೆ ಯಾರು ಮುಂದೆ ಇದ್ರು ಅನ್ನೋದು ಮುಖ್ಯ ಆಗುತ್ತೆ. ಹಂಗೆ ಲಾಸ್ಟ್ ಸ್ಟೇಜ್ ಬರ್ತಾ 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 ಅದ್ಭುತವಾದ ಪರ್ಫಾರ್ಮೆನ್ಸ್ಗಳನ್ನ ಕೊಟ್ಕೊಂಡು ಬಂದ್ರಿ. ಈವನ್ ನಿಮ್ಮ ಶಾರ್ಟ್ ಫಿಲಮ್ ನೋಡ್ಬೇಕಾರ್ಲೂ ಅಷ್ಟೇ, ಒಂದೆರಡು ಕಡೆ ಯಾಕೆ ಎಕ್ಸ್ಪ್ರೆಷನ್ ವೈಸಲ್ಲಿ ಹಿಂಗೆ ಆಗ್ತಿದೆಯಲ್ಲ, ಎಸ್ಪೆಷಲಿ ಯಾವಾಗ ಗೊತ್ತಾ, ನೀವು ಶ್ರೇಯಾ ಅಂತ ಮಗು ಆಚೆ ಹೋದಾಗ ಕರಿತಿರಲ್ಲ, ಅಲ್ಲಿ ಇನ್ನೊಂದು ಚೂರು ಮಾಡ್ಯುಲೇಷನ್ ಮಾಡ್ಬೋದಾಗಿತ್ತೇನೋ, ಅವಕಾಶ ಇತ್ತಲ್ಲ ಅಲ್ಲಿ, ಚೆನ್ನಾಗಿಲ್ಲ ಅಂತಲ್ಲ, ಒಂದು ಚಿಕ್ಕ ಗಾಬರಿಯಲ್ಲಿ ಬರ್ಬೋದಾಗಿತ್ತೇನೋ ಅಂತ ಹಂಗ ಅನ್ಸಕ್ ಶುರುವಾಗಿತ್ತು. ಬಟ್ ಒಂದು ಕಾಂತಾರದ ಮಿನಿ ವರ್ಷನ್ ನೋಡ್ದಂಗೆ ಆಯ್ತು ನನಗೆ. ಶಾರ್ಟ್ ಫಿಲಮ್ 6 ನಿಮಿಷ 6.5 ನಿಮಿಷ ಬೇರೆ, ಆ ಲಾಸ್ಟ್ 1 ನಿಮಿಷ ಒಂದ್ ಕಡೆ ಅನಿಸ್ಬಿಡ್ತು. ಅಷ್ಟು ಅದ್ಭುತವಾದ ಪರ್ಫಾರ್ಮೆನ್ಸ್. ಇದ್ರದ್ದು ಇನ್ನೊಂದು ಸ್ಟ್ರೆಂತ್ ಏನು ನನಗನ್ಸಿದ್ದು ಧನ್ಯಶ್ರೀ ಅವರೇ, ಅಲ್ಲಿ ನಿಮ್ಮನ್ನ ನಂಬಿ ಆ ಒಂದು ಟೇಕ್ ಶಾಟ್ ಇಟ್ಟಿದ್ದಾರೆ ಅಂತಂದ್ರೆ ಐ ಥಿಂಕ್ ಆ ಕ್ರೆಡಿಟ್ ಸಂತೂಗೂ ಹೋಗ್ಬೇಕಾಗತ್ತೆ. ಅವ್ರು ಆ ಶಾಟ್ ಪ್ಲಾನ್ ಮಾಡಿ ಅದಿಟ್ಟಿದ್ದಕ್ಕೆ ನಿಮ್ಮ ಒಂದು ಪೊಟೆನ್ಶಿಯಲ್ ನಮಗೆ ಗೊತ್ತಾಯ್ತು. ಇಲ್ಲಾಂದ್ರೆ ಅವ್ರು ಕಟ್ ಶಾಟ್ಸ್ ಮಾಡಿರ್ಬೋದಾಗಿತ್ತು, ಅಥವಾ ಸಿಂಪಲ್ ಆಗಿ ಅಲ್ಲಿ ಹೆಂಗ್ ಬೇಕಾದ್ರೆ ಮುಗಿಸ್ಬೋದಾಗಿತ್ತು. ಶಂತು ಅದೇ ಹೇಳಿದ್ರು, ನನ್ನನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕಲ್ಲ ಇದು ಪ್ಲಾಟ್ಫಾರ್ಮ್, ಇದು ತೆಗಿತಾ ಇರೋದು ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋದಕ್ಕೋಸ್ಕರ ಅಂತ. ಸೊ ಆ ಆಕ್ಟರ್ ಪರ್ಫಾರ್ಮೆನ್ಸ್ ಜೊತೆಗೆ ಡೈರೆಕ್ಟರ್ ಕೂಡ ಕ್ಯಾರಿ ಆಗುತ್ತೆ. ಸೊ ಇಟ್ ಇಸ್ ದಟ್ ಕಾಂಬಿನೇಷನ್. ಸೊ ನಿಮ್ದು ಸಂತುದು ಒಂದು ಅದ್ಭುತವಾದ ಕಾಂಬಿನೇಷನ್ ಅಂಡ್ ಇಟ್ ವಾಸ್ ಅ ಬ್ರಿಲಿಯಂಟ್ ಶಾರ್ಟ್ ಫಿಲಮ್. ಥ್ಯಾಂಕ್ ಯು. ಅಂಡ್ ಯು ಹ್ಯಾವ್ ಡನ್ ಅಮೇಜಿಂಗ್ಲಿ ಗುಡ್. ನಾನು ಇನ್ನೇನು ಹೇಳ್ಬೇಕು ಗೊತ್ತಿಲ್ಲ, ಬಟ್ ಐ ಥಿಂಕ್ ಗ್ರ್ಯಾಂಡ್ ಫಿನಾಲೆ
ಫಾರ್ ಒನ್ ಲಾಸ್ಟ್ ಟೈಮ್, ದಿಸ್ ಇಸ್ ಫಾರ್ ಯು. PCR. ಗ್ರ್ಯಾಂಡ್ ಫಿನಾಲೆಯಲ್ಲಿ ಕಾಟೇರ ನಮಸ್ಕಾರ ಪಡ್ಕೊಂತಿದ್ದಾರೆ ತರೀಕೆರೆಯ ಧನ್ಯಶ್ರೀ. ಮೈ ಗಾಡ್, ಗ್ರ್ಯಾಂಡ್ ಫಿನಾಲೆಯಲ್ಲಿ ಕಾಟೇರ ನಮಸ್ಕಾರ ತಮಾಷೆನೇ ಅಲ್ಲ. ಸೋ ಹ್ಯಾಪಿ, ನಿಂಗೆ ನಂಬಕ್ಕಾಗ್ತಾ ಇಲ್ಲ. ಸೊ ನಾನು ಎಲ್ಲೂ ನನ್ನ ಸ್ಟ್ರೆಂತ್ನ ಬಿಟ್ಕೊಡ್ಲಿಲ್ಲ, ಇಲ್ಲ ನನ್ನ ಕೈಲಿ ಆಗಲ್ಲ, ನಾನು ಕುಗ್ಲಿಲ್ಲ. ಐ ಟ್ರೈಡ್ ಮೈ ಬೆಸ್ಟ್ ಅಂಡ್ ದಿಸ್ ಇಸ್ ವೇರ್ ಐ ಆಮ್ ಟುಡೇ. ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ತರುಣ್ ಅವರೇ. ರಮೇಶ್ ಸರ್, ಬ್ರಿಲಿಯಂಟ್ ಧನ್ಯ. ವಾಟ್ ಅ ಶಾರ್ಟ್ ಫಿಲ್ಮ್. ಸಂತು ಡೈರೆಕ್ಷನ್, ನಿಮ್ಮ ಪರ್ಫಾರ್ಮೆನ್ಸ್ ಅಂಡ್ ಹಾರರ್. ನೀವಿಬ್ರು ಮಲಗಿದ್ರ, ಮಧ್ಯೆಲ್ಲ ಮಗು ಇದೆ, ಸರಕ್ ಅಂತ ಔಟ್ ಫ್ರೇಮ್ ಹೋಯ್ತು ನೋಡಿ, ಇಡೀ ಥಿಯೇಟರ್ದ ಒಂದ್ ನಿಮಿಷ ಎಲ್ಲರೂ ಆಮೇಲೆ ಲಾಸ್ಟ್ ಕ್ಲೋಸ್ ಅಪ್. ವಾವ್, ಹೌ ಮಚ್ ಯು ಲರ್ನ್ ಆಕ್ಟಿಂಗ್ ಅಂದ್ರೆ ಆ 2 ರೋಲ್ ಮಾಡ್ಬೇಕಾದ್ರೆ ಒಂದ್ ರೋಲ್ ಫ್ರಂಟ್ ಅಲ್ಲಿ ಇದ್ದಾಳೆ ಧನ್ಯ, ಸೆಕೆಂಡ್ ರೋಲ್ ಹಿಂದೆ ಹೋಗ್ತಾಳೆ, ಮತ್ತೆ ಫ್ರಂಟ್ ಬರ್ತಾಳೆ, ಮತ್ತೆ ಹಿಂದೆ ಹೋಗ್ತಾಳೆ. ಒಂದ್ ಸಣ್ಣ ಡಿಫರೆನ್ಸ್ ಅಲ್ಲ, ಡಿಫರೆನ್ಸಿಯೇಷನ್ ಸೋ ಬ್ಯೂಟಿಫುಲ್ ಧನ್ಯ. ಥ್ಯಾಂಕ್ ಯು. ನಾನು ಅಲ್ಲಿ ಅಲ್ಲೊಂದು ಕಾರ್ಡ್ ಹಾಕಿದ್ರಲ್ಲ, ಇಂಟ್ರೊಡ್ಯೂಸಿಂಗ್ ಧನ್ಯಶ್ರೀ ಅಂತ, ಅತಿ ಶೀಘ್ರದಲ್ಲಿ ಒಂದು ಕಮರ್ಷಿಯಲ್ ಸಿನಿಮಾಲಿ ಆ ಕಾರ್ಡ್ ಬರುತ್ತೆ. ಮಾರ್ಕ್ ಮೈ ವರ್ಡ್ಸ್, ಇಂಟ್ರೊಡ್ಯೂಸಿಂಗ್ ಧನ್ಯಶ್ರೀ. ಥ್ಯಾಂಕ್ ಯು ಸೋ ಮಚ್. ಯು ಹ್ಯಾವ್ ದಟ್, ಯು ಹ್ಯಾವ್ ದಟ್. ಧನ್ಯಶ್ರೀ, ಫಿಂಗರ್ಸ್ ಕ್ರಾಸ್ಡ್. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಗುಡ್ ಲಕ್. ಥ್ಯಾಂಕ್ ಯು. ಒಂದು ಅಪರೂಪದ ಅಧ್ಯಾಯ. 5 ಫೈನಲಿಸ್ಟ್. ಕ್ಲೈಮ್ಯಾಕ್ಸ್ ಏನಾಗಲಿದೆ? ಈ ಮಹಾನಟಿಯ ಗೆಲುವಿನ ಪಟ್ಟ ಯಾರಿಗೆ? ಚಿನ್ನದ ಕಿರೀಟ ಯಾರ ಮುಡಿಗೆ ಇರಲಿದೆ? ಐತಿಹಾಸಿಕ ಗೆಲುವು ಯಾರ ಹೆಸರಲ್ಲಿದೆ? ಇವತ್ತು ಒಂದಷ್ಟು ಕಿರುಚಿತ್ರಗಳನ್ನ ನೋಡಿದ್ವಿ, ಮತ್ತಷ್ಟು ಕಿರುಚಿತ್ರಗಳ ಜೊತೆ ನಾಳೆ ಭೇಟಿಯಾಗೋಣ. ಇದು ಲಕ್ಸ್ ಕೋ ಪ್ರೆಸೆನ್ಸ್ ಮಹಾನಟಿ, ಕೋಪಾರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಧೋತೀಸ್ ಅಂಡ್ ಶರ್ಟ್ಸ್, ಪಾನ್ ಸ್ಟ್ರೀಮ್ ಫ್ಲವರ್ ಟಾಲ್ಕ್, ಡೆನ್ವರ್ deodorant, special partner Forever Beauty Lift Cream, gold buying partner White Gold, digital streaming partner ZEE5. ಶುಭರಾತ್ರಿ, ಸಿಗೋಣ ನಾಳಿನ ಸಂಚಿಕೆಯಲ್ಲಿ.